ಪೈಥಾನ್ ಒಳಗೆ ಫಸ್ಟ್ ಮಾಡಲ್ ಒಳಗೆ ಏನ್ ಕೇಳ್ತಾರೆ ಅಂದ್ರೆ ವಾಟ್ ಈಸ್ ದ ನೀಡ್ ಫಾರ್ ದ ರೂಲ್ ಆಫ್ ಪ್ರೆಸಿಡೆನ್ಸಿ ಅಂತ ಕೇಳ್ತಾರೆ. ಇಲ್ಲುಸ್ಟ್ರೇಟ್ ದ ರೂಲ್ಸ್ ಆಫ್ ಪ್ರೆಸಿಡೆನ್ಸಿ ಇನ್ ಪೈಥಾನ್ ವಿತ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಇದರಲ್ಲಿ ಏನಿಲ್ಲ, ಪ್ರೆಸಿಡೆನ್ಸಿ ಅಂದ್ರೆ ರೂಲ್ ಯಾವ ಸ್ಟೆಪ್ ಬೈ ಸ್ಟೆಪ್ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ. ಫಸ್ಟ್ ದ ಕಾನ್ಸೆಪ್ಟ್ ಆಫ್ ಪ್ರೆಸಿಡೆನ್ಸಿ ಈಸ್ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ದ ಟು ಆಪರೇಟಿಂಗ್ ಎವಾಲ್ಯೂಯೇಷನ್ ಅಂದ್ರೆ ಹೆಂಗೆ ಆಪರೇಷನ್ ಅನ್ನ ಎವಾಲ್ಯೂಯೇಟ್ ಮಾಡ್ತೀವಿ ಒಂದಾದ್ಮೇಲೆ ಯಾವ್ದಾವ್ದು ತಗೊಂತೀವಿ ಅಂತ. ಇದು ಪ್ರೆಸಿಡೆನ್ಸಿ ಅಂದರೆ ಪ್ರೆಸಿಡೆನ್ಸಿ ಪ್ರೆಸಿಡೆನ್ಸಿ ಡಿಟರ್ಮೈನ್ಸ್ ದ ಆರ್ಡರ್ ಇನ್ ವಿಚ್ ಆಪರೇಟರ್ಸ್ ಆರ್ ಇವ್ಯಾಲ್ಯೂಯೇಟೆಡ್ ಇನ್ ಆ್ಯನ್ ಎಕ್ಸ್ಪ್ರೆಷನ್. ಒಂದು ಎಕ್ಸ್ಪ್ರೆಷನ್ ಒಳಗೆ ಯಾವ ಥರ ಆಪರೇಟ್ ಮಾಡ್ತಾರೆ ಅಂತ. ಓಕೆನಾ. ವಿತೌಟ್ ಪ್ರೆಸಿಡೆನ್ಸಿ ರೂಲ್ ಪೈಥಾನ್ ವುಡ್ ನಾಟ್ ನೋ ವಿಚ್ ಆಪರೇಟರ್ ಟು ಅಪ್ಲೈ ಫಸ್ಟ್ ಲೀಡಿಂಗ್ ಟು ದ ಇನ್ಕರೆಕ್ಟ್ ರಿಸಲ್ಟ್. ಅಂದರೆ ಈಗ ಬ್ರಾಕೆಟ್ ಫಸ್ಟ್ ಮಾಡ್ಬೇಕಾ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಅಡಿಷನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅದಕ್ಕೆ ಅದೊಂದು ರೂಲ್ ಇರುತ್ತೆ, ಇದಾದ್ಮೇಲೆ ಇದನ್ನ, ಅದಕ್ಕೆ ಪ್ರೆಸಿಡೆನ್ಸಿ ಅಂತ ಕರೀತಾರೆ. ಓಕೆನಾ. ಇದರಲ್ಲಿ ಆಪರೇಟರ್ಸ್ ಯಾವ್ದು ಅಂತ ಕೇಳ್ತಾರೆ ನೋಡ್ರಿ. ಆಪರೇಟರ್ ಅಂದ್ರೆ ಈ ಥರ ಬ್ರಾಕೆಟ್ಟು, ಎಕ್ಸ್ಪೋನೆಂಟ್ ಅಂತ ಕರೀತಾರೆ, ಇದಕ್ಕೆ ಮಾಡ್ಯುಲಸ್ ಅಂತ ಕರೀತಾರೆ, ಇದಕ್ಕೆ ಇಂಟಿಗ್ರಲ್ ಡಿವಿಷನ್ ಅಂತ ಕರೀತಾರೆ, ಇದು ಡಿವಿಷನ್ ಅಂತ ಕರೀತಾರೆ, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಅಡಿಷನ್. ಓಕೆನಾ. ಪ್ಯಾರಂಥಿಸಿಸ್ ಅಂದ್ರೆ ಬ್ರಾಕೆಟ್ ಒಳಗೆ ಇರುತ್ತಲ್ಲ ಅದನ್ನ ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅದಕ್ಕೆ 3 - 2 1 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಎಕ್ಸ್ಪೋನೆಂಟ್ ಅಂದ್ರೆ ಪವರ್, 2 ಪವರ್ ಇಂಟು ಅಂದ್ರೆ 2 × 2 × 2 ಆ ಥರ 3 ಸತಿ 2 ನ್ನ 3 ಸತಿ ಮಲ್ಟಿಪ್ಲೈ ಮಾಡೋದಕ್ಕೆ ಎಕ್ಸ್ಪೋನೆಂಟ್ ಕರೀತಾರೆ. ಅದಕ್ಕೆ 8 ಆನ್ಸರ್. ಓಕೆನಾ. ಮಾಡ್ಯುಲಸ್ ಅಂತ ಕರೀತಾರೆ, ರಿಮೈಂಡರ್ ಏನಂತ. ಈಗ 22 ಒಳಗೆ ಡಿವೈಡ್ 8 ಮಾಡಿದ್ರೆ ಎಷ್ಟಾಗುತ್ತೆ? ಅದನ್ನೇನಾಗುತ್ತೆ ಅಂದ್ರೆ ಇದೇನಾಗುತ್ತೆ ಅಂದರೆ ರಿಮೈಂಡರ್ ಎಷ್ಟು ಬರುತ್ತೆ? 8 1 8 2 8 3 24, 8 3 24, ಅದಕ್ಕೆ ಬರಲ್ಲ. 8 1 8 8 2 16 ಉಳ್ಕಿದ್ರಿ. 22 ಒಳಗೆ 16 ಎಷ್ಟು ಹೋದ್ರೆ ಎಷ್ಟಾಗುತ್ತೆ? 6. ಓಕೆನಾ. ರಿಮೈಂಡರ್ ಏನು ಉಳಿಯುತ್ತಲ್ಲ ಅದನ್ನು ಬರೀತೀರಾ. ಓಕೆ. ಇಂಟಿ ಇಂಟೀಜರ್ ಡಿವಿಷನ್ ಅಂದರೆ ಇದರಲ್ಲಿ ಎಷ್ಟು ಅಂದರೆ ಪಾಯಿಂಟ್ ಇಲ್ದಂಗೆ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂದ್ರೆ ಈಗ 2 2 ಈಗ 8 2 16. ಓಕೆನಾ. 8 2 ಈ ಕಡೆ ಕ್ವಶಂಟ್ ಒಳಗೆ 2 ಅಂತ ಬರುತ್ತೆ. 8 2 16, ರಿಮೈಂಡರ್ 6 ಆಗುತ್ತೆ. ಓಕೆನಾ. ಮತ್ತು ಪಾಯಿಂಟ್ ಕಟ್ಟಿ ಮಾಡಲಿಲ್ಲ, ಬರೀ ಅಲ್ಲಿ ಕ್ವಶಂಟಲ್ಲಿ ಎಷ್ಟು ಇರುತ್ತಲ್ಲ ಅದಕ್ಕೆ ಅದು ಆನ್ಸರ್ ಇಲ್ಲಿ ಬರಿತೀವಿ. ಅದಕ್ಕೆ ಇಂಟೀಜರ್ ಡಿವಿಷನ್ ಅಂತ ಕರೀತಾರೆ. ಓಕೆನಾ. ಡಿವಿಷನ್ ಒಳಗೆ ಏನಾಗುತ್ತೆ, ಬರೀ ಫುಲ್ ಇದಿಷ್ಟು ಬರೀತಾರೆ. ಅಂದರೆ 2.75 ಫುಲ್ ಜೀರೋ, ರಿಮೈಂಡರ್ 0 ಬರೋ ಮಟ್ಟ ಮಾಡ್ತೀವಿ. ಅದಕ್ಕೆ ಡಿವಿಷನ್ ಅಂತ ಕರೀತಾರೆ. ಅದ್ರ ಆನ್ಸರ್ 2.75 ಬರುತ್ತೆ. ಆದರೆ ಇಂಟೀಜರ್ ಡಿವಿಷನ್ ಒಳಗೆ ಬರೀ 2 ಪಾಯಿಂಟ್ ಆದಮೇಲೆ ಏನು ಬರೀಬಾರ್ದು, 2 ಪಾಯಿಂಟ್ಗಿಂತ ಮುಂಚೆ ಏನು ಬರುತ್ತಲ್ಲ ಅದಷ್ಟೇ ಬರೀಬೇಕು. ಓಕೆನಾ. ಮಲ್ಟಿಪ್ಲಿಕೇಶನ್ ಆ್ಯಸ್ ಇಟ್ ಈಸ್, ಸಪ್ರೇಕ್ಷನ್ ಆ್ಯಸ್ ಇಟ್, ಅಡಿಷನ್ ಆ್ಯಸ್ ಇಟ್ ಈಸ್. ಓಕೆ. ನೆಕ್ಸ್ಟ್ ಅದನ್ನು ಒಂದು ಸೆಂಟೆನ್ಸಲ್ಲಿ ಬರೀಬೇಕು. ಓಕೆನಾ. ದ ಆರ್ಡರ್ ಆಫ್ ಆಪರೇಷನ್ಸ್ ಅಂದರೆ ಪ್ರೆಸಿಡೆನ್ಸಿ ಆಫ್ ದ ಪೈಥಾನ್ ಮ್ಯಾಕ್ಸ್ ಆಪರೇಷನ್ ಈಸ್ ಸಿಮಿಲರ್ ಟು ದಟ್ ಆಫ್ ಮ್ಯಾಥಮೆಟಿಕ್ಸಲ್ಲಿ ಹೆಂಗೈತಿ ಹಂಗೆ ಇದರಲ್ಲೂ ಪೈಥಾನಲ್ಲಿ ಮಾಡ್ತದೆ. ದ ದ ಇದು ಆಪರೇಟರ್ ಅಂದರೆ ಎಕ್ಸ್ಪೋನೆನ್ಸ್ ಅಂತ ಕರೀತಾರೆ ನೋಡಿ. ಎಕ್ಸ್ಪೋನೆಂಟ್ ಆಪರೇಟರ್ ಈಸ್ ಇವ್ಯಾಲ್ಯೂಯೇಟೆಡ್ ಫಸ್ಟ್ ಅದನ್ನು ಮಾಡ್ತಾರೆ. ದೆನ್ ನೆಕ್ಸ್ಟ್ ಅಂದರೆ ಇದೈತಲ್ಲ ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಡಿವಿಷನ್, ಆಮೇಲೆ ಮಾಡ್ಯುಲರ್ ಇದನ್ನು ಇಂಟೀಜರ್ ಡಿವಿಷನ್ ಆ್ಯಂಡ್ ಇದನ್ನದು ಮಾಡ್ಯುಲಸ್ ಅಥವಾ ರಿಮೈಂಡರ್ ಅಂತ. ಓಕೆನಾ. ಆಪರೇಟರ್ ಆರ್ ಇವ್ಯಾಲ್ಯೂಯೇಟೆಡ್ ನೆಕ್ಸ್ಟ್ ಫ್ರಮ್ ಲೆಫ್ಟ್ ಟು ರೈಟ್, ಅಂದರೆ ಲೆಫ್ಟಿಂದ ರೈಟ್ ಅಂತ ಮಾಡ್ಕೊತ ಬರ್ತಾರೆ. ಆ್ಯಂಡ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆರ್ ದ ಇವ್ಯಾಲ್ಯೂಯೇಟೆಡ್ ಲಾಸ್ಟ್. ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಲಾಸ್ಟ್ ಈಗ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಓಕೆನಾ. ಪೈಥಾನ್ ವಿಲ್ ಕೀಪ್ ದ ಇವ್ಯಾಲ್ಯೂಯೇಷನ್ ಪಾರ್ಟ್ಸ್ ಆಫ್ ದ ಎಕ್ಸ್ಪ್ರೆಷನ್ ಅಂಟಿಲ್ ಇಟ್ ಬಿಕಮ್ಸ್ ಎ ಸಿಂಗಲ್ ವ್ಯಾಲ್ಯೂ. ಅಂದರೆ ಜಾಸ್ತಿ ಕೊಟ್ಟಿರ್ತಾರೆ. ಇದು ಎಕ್ಸಾಂಪಲ್ ನೋಡಿ. ಈಗ 5 ಬ್ರ್ಯಾಕೆಟ್ ಪ್ಯಾರಂಥಿಸಿಸ್ 5 - 1 ಸ್ಟಾರ್ ಬ್ರ್ಯಾಕೆಟ್ 7 + 1 ಬ್ರ್ಯಾಕೆಟ್ ಏನದು ಡಿವಿಷನ್. ಯಾವ ಡಿವಿಷನ್ ಇದು? ಬರೀ ಡಿವಿಷನ್. ಓಕೆನಾ. ಡಿವಿಷನ್ ಬ್ರ್ಯಾಕೆಟ್ 3 - 1 ಬ್ರ್ಯಾಕೆಟ್ ಅಂತ ಕೊಡ್ತಾರೆ. ಈಗ ಬ್ರ್ಯಾಕೆಟಲ್ಲಿರೋದೆಲ್ಲ ಫಸ್ಟ್ ಮಾಡ್ಕೋಬೇಕು. 5 - 1 4, 7 + 1 8. ಓಕೆನಾ. 3 - 1 ಅದನ್ನು ಮಾಡ್ಕೊಂತ ಹೋಗ್ತಾರೆ. ಓಕೆನಾ. ಅದಾದಮೇಲೆ 8 ಡಿವಿಷನ್ 8 ಮಾಡ್ಯುಲಸ್ ಅದನ್ನು ಡಿವಿಷನ್ 2 ಅಂತ ಕರಿತೀವಿ. 8 ಡಿವೈಡೆಡ್ ಬೈ 2 ಏನಾಗುತ್ತೆ? 4.0 ಅಂತ ಅದನ್ನು ಬರೀಬೇಕು. 4.0 ಯಾಕಂದರೆ ಪಾಯಿಂಟ್ ಆದಮೇಲೆನೂ ಬರೀಬೇಕು. ಡಿವಿಷನ್ ಇದೆಲ್ಲ ಪಾಯಿಂಟ್ ಆದಮೇಲೆ ಕೂಡ ಬರೀಬೇಕು. ಓಕೆನಾ. 0.0
ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡು 4 4 16 16.0. ಇದು ಸಿಂಪಲ್ ಎಕ್ಸಾಂಪಲ್. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಕ್ಸ್ಪ್ಲೇನ್ ದ ಲೋಕಲ್ ಅಂಡ್ ಗ್ಲೋಬಲ್ ಸ್ಕೋಪ್ ವಿತ್ ದ ಸೂಟಬಲ್ ಎಕ್ಸಾಂಪಲ್ ಅಂತ ಹೇಳಿದ್ರು. ಲೋಕಲ್ ಸ್ಕೋಪ್ ಮತ್ತು ಗ್ಲೋಬಲ್ ಸ್ಕೋಪ್ ಬಗ್ಗೆ ಹೇಳ್ರಿ ಅಂತ ಹೇಳಿದ್ದಾರೆ. ಗ್ಲೋಬಲ್ ಸ್ಕೋಪ್ ಅಂದ್ರೆ ಎ ವೇರಿಯಬಲ್ ಡಿಕ್ಲೇರ್ಡ್ ಔಟ್ಸೈಡ್ ಎನಿ ಫಂಕ್ಷನ್ ಆರ್ ಎ ಬ್ಲಾಕ್ ಈಸ್ ಕಾಲ್ಡ್ ಗ್ಲೋಬಲ್ ಸ್ಕೋಪ್. ಅಂದ್ರೆ ಒಂದು ಫಂಕ್ಷನ್ ಹೊರಗೆ ಏನು ಡಿಕ್ಲೇರ್ ಮಾಡ್ತೀವಲ್ಲ ಅದಕ್ಕೆ ಗ್ಲೋಬಲ್ ಸ್ಕೋಪ್ ಅಂತ ಕರೀತಾರೆ. ಓಕೆನಾ. ಎ ವೇರಿಯಬಲ್ ದಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ಎ ಗ್ಲೋಬಲ್ ಸ್ಕೋಪ್ ಈಸ್ ಕಾಲ್ಡ್ ಎ ಗ್ಲೋಬಲ್ ವೇರಿಯಬಲ್. ಎ ಗ್ಲೋಬಲ್ ವೇರಿಯಬಲ್ ಕ್ಯಾನ್ ಬಿ ಆಕ್ಸೆಸ್ಡ್ ಎನಿವೇರ್ ಇನ್ ದ ಪ್ರೋಗ್ರಾಮ್. ಅಂದ್ರೆ ಔಟ್ಸೈಡ್ ದ ಫಂಕ್ಷನ್ ಮಾಡೋದ್ರಿಂದ ನೆಕ್ಸ್ಟ್ ಎಷ್ಟೇ ಫಂಕ್ಷನ್ ಬರಲಿ ಅದನ್ನ ಆಕ್ಸೆಸ್ ಮಾಡ್ಬೋದು, ಬೇರೆಯವರು ಆಕ್ಸೆಸ್ ಮಾಡ್ಬೋದು. ಅಂದರೆ ಗ್ಲೋಬಲ್, ಇಡೀ ಗ್ಲೋಬಲಲ್ಲಿರೋರೆಲ್ಲ ಆಕ್ಸೆಸ್ ಮಾಡ್ಬೋದು. ಓಕೆನಾ. ಎಕ್ಸಾಂಪಲ್ ನೋಡಿ, ಈಗ ಇದು ಇಲ್ಲಿಂದ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ಡೆಫ್ ಶೋ ಇಂದ ಸ್ಟಾರ್ಟ್ ಆಗುತ್ತೆ. ಈಗ ಅದಕ್ಕಿಂತ ಮುಂಚೆನೇ ಡಿಕ್ಲೇರ್ ಮಾಡಿದ್ರೆ ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡೋದು. ಎಕ್ಸ್ ಇಸ್ ಟು 10 ಅಂದರೆ ಎಲ್ಲ ಕಡೆನೂ ಸೇಮ್ ಇರುತ್ತೆ. ಇದು ಗ್ಲೋಬಲ್ ವೇರಿಯಬಲ್ ಅಂತ ಕರೀತಾರೆ. ಅಂದರೆ ಇದು ಆ್ಯಶ್ ಅಂದರೆ ಇದು ಸುಮ್ಮನೆ ಅದು ಮಾಡಿರೋದು, ಅಂದರೆ ಗೊತ್ತಾಗಲಿ ಅಂತ. ಎಕ್ಸ್ ಇಸ್ ಟು 10 ಅಂತ, ಇದು ಗ್ಲೋಬಲ್ ವೇರಿಯಬಲ್. ಓಕೆನಾ. ಡೆಫ್ ಶೋ ಅಂತ ಇರ್ತೀವಿ. ಪ್ರಿಂಟ್ ಇನ್ಸೈಡ್ ಫಂಕ್ಷನ್ ಎಕ್ಸ್. ಓಕೆನಾ. ಅಂದರೆ ಪ್ರಿಂಟ್ ಎಕ್ಸ್ ಇನ್ ವ್ಯಾಲ್ಯೂ ಪ್ರಿಂಟ್ ಆಗಲಿ ಅಂತ ಇನ್ಸೈಡ್ ಫಂಕ್ಷನ್ ಅಂತ. ಅದು ಬರೀ ಒಂದು ಟೆಕ್ಸ್ಟ್, ಡಬಲ್ ಕೋಟಲ್ಲಿ ಏನೇನು ಬರಿತೀವೋ ಅದೆಲ್ಲ ಟೆಕ್ಸ್ಟಲ್ ಫಾರ್ಮೆಟಲ್ಲೇ ಬರುತ್ತೆ. ಓಕೆನಾ. ಇಲ್ಲಿ ಪ್ರಿಂಟ್ ಡಬಲ್ ಕೋಟಲ್ಲಿ ಇನ್ಸೈಡ್ ಫಂಕ್ಷನ್ ಅಂದರೆ ಇಲ್ಲಿ ಔಟ್ಪುಟ್ಟಲ್ಲಿ ಇನ್ಸೈಡ್ ಫಂಕ್ಷನ್ ಅಂತಲೇ ಬರೀತಾರೆ. ಓಕೆನಾ. ಎಕ್ಸ್ ವ್ಯಾಲ್ಯೂ ಏನಿದೆ 10 ಇದೆ. ಓಕೆನಾ. 10 ಪ್ರಿಂಟ್ ಆಗುತ್ತೆ. ಓಕೆನಾ. ಶೋ ಅಂತ ನಾವು ಕರೆದ್ರೆ ಪ್ರಿಂಟ್ ಔಟ್ಸೈಡ್ ಫಂಕ್ಷನ್. ಓಕೆನಾ. ಅದ್ರದ್ದು ಏನೈತಿ 10 ಎಕ್ಸ್ ಇಂದ ಏನು 10. ಓಕೆನಾ. ಲೋಕಲ್ ಸ್ಕೋಪ್ ಅಂದರೆ ಎ ವೇರಿಯಬಲ್ ಡಿಕ್ಲೈರ್ಡ್ ಇನ್ಸೈಡ್ ದ ಫಂಕ್ಷನ್ ಈಸ್ ಕಾಲ್ಡ್ ಲೋಕಲ್ ಸ್ಕೋಪ್. ಅಂದರೆ ಫಂಕ್ಷನ್ ಒಳಗಡೆ, ಅಂದರೆ ಇದು ಒಂಥರ ಇದು ಪಬ್ಲಿಕ್ ಇದ್ದಂಗೆ, ಇದು ಒಂಥರ ಪ್ರೈವೇಟ್ ಇದ್ದಂಗೆ. ಓಕೆನಾ. ಪಬ್ಲಿಕ್ ಅಂದರೆ ಇದು ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ಇದು ಪ್ರೈವೇಟ್ ಅಂದರೆ ಯಾರು ಬರೀ ಅವರಷ್ಟೇ, ಒಳಗಿರೋರಷ್ಟೇ ಯೂಸ್ ಮಾಡ್ಕೊಂಬರೋದು. ಓಕೆನಾ. ದ ವೇರಿಯಬಲ್ ದಟ್ ಎಕ್ಸಿಸ್ಟ್ ಇನ್ ದ ಲೋಕಲ್ ಸ್ಕೋಪ್ ಈಸ್ ಕಾಲ್ಡ್ ಲೋಕಲ್ ವೇರಿಯಬಲ್. ಎ ಲೋಕಲ್ ವೇರಿಯಬಲ್ ಕ್ಯಾನ್ ಓನ್ಲಿ ಬಿ ಆಕ್ಸೆಸ್ಡ್ ವಿತ್ ಇನ್ ದ ಫಂಕ್ಷನ್. ಆ ಫಂಕ್ಷನ್ ಒಳಗೆ ಯಾರು ಇರ್ತಾರಲ್ಲ ಅವರು ಅಷ್ಟೇ ಇದನ್ನು ಆಕ್ಸೆಸ್ ಮಾಡ್ಬೋದು. ಓಕೆನಾ. ಎಕ್ಸಾಂಪಲ್ ನೋಡಿ, ಇಲ್ಲಿ ಡೆಫ್ ಶೋ ಅಂತ ಇದೆ, ಇದ್ರ ಮೇಲೆ ಎಕ್ಸ್ ಇಸ್ ಟು 10 ಅಂತ ಇತ್ತಾ, ಅದು ಗ್ಲೋಬಲ್ ವೇರಿಯಬಲ್. ಇದು ಫಂಕ್ಷನ್ ಒಳಗಡೆ ಎಕ್ಸ್ ಇಸ್ ಟು 5 ಅನ್ನೋದು ಎದಿರುತ್ತೆ, ಇದೊಂದು ಫಂಕ್ಷನ್ ಇದ್ರೊಳಗೆ ಡಿಕ್ಲೇರ್ ಮಾಡಿದ್ದಾರೆ. ಓಕೆನಾ. ಅದಕ್ಕೆ ಇದು ಲೋಕಲ್ ವೇರಿಯಬಲ್. ಓಕೆನಾ. ಲೋಕಲ್ ಏನಂತಾರೆ ಅದಕ್ಕೆ, ಲೋಕಲ್ ಸ್ಕೋಪ್. ಓಕೆನಾ. ನೆಕ್ಸ್ಟ್ ಇದೆ ಎಕ್ಸ್ ಇಸ್ ಟು 5, ಪ್ರಿಂಟ್ ಇನ್ಸೈಡ್ ಫಂಕ್ಷನ್ ಎಕ್ಸ್ ಏನು 5. ಓಕೆನಾ. ಶೋ ಔಟ್ಸೈಡ್ ಫಂಕ್ಷನ್. ಇಲ್ಲಿ ಔಟ್ಸೈಡ್ ಫಂಕ್ಷನ್ ಅಂದರೆ ಗ್ಲೋಬಲ್ ಇದರಲ್ಲಿ ಅದನ್ನು ಡಿಕ್ಲೇರ್ ಮಾಡೋಕೆ, ಯಾಕಂದರೆ ನಾವು ಗ್ಲೋಬಲ್ ಒಳಗೆ ಮಾಡಿಲ್ಲ, ಬರೀ ಇನ್ಸೈಡ್ ಅಂದರೆ ಲೋಕಲ್ ಒಳಗೆ ಮಾಡಿದ್ದೀವಿ. ಅದಕ್ಕೆ ಇದು ಔಟ್ಸೈಡ್ ಫಂಕ್ಷನ್ ಎಕ್ಸ್ ನಾಟ್ ಡಿಫೈನ್ಡ್ ಅಂತ ಬರುತ್ತೆ. ಯಾಕಂದರೆ ಇಲ್ಲಿ ಎಕ್ಸ್ ಇಸ್ ಟು 10 ಅಂತ ಕೊಟ್ಟರೆ ಅದು ಔಟ್ಸೈಡ್, ಅಂದರೆ ಇದು ಫಂಕ್ಷನ್ ಹೊರಗಿದ್ರೂ ಅದೇ ಬರ್ತದೆ ಅಂತ. ಓಕೆನಾ. ಔಟ್ಪುಟ್ಟಲ್ಲಿ ಈ ಥರ ಬರುತ್ತೆ. ನೆಕ್ಸ್ಟ್ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಕಂಪ್ಯಾರಿಸನ್ ಆ್ಯಂಡ್ ಬೂಲಿಯನ್ ಆಪರೇಟರ್ಸ್ ಇನ್ ಪೈಥಾನ್. ಓಕೆನಾ. ಕಂಪ್ಯಾರಿಸನ್ ಅಂದರೆ ಕಂಪೇರ್ ಮಾಡೋಂಥರ ಆಪರೇಟರ್ಸ್ ಯಾವ್ದಾವ್ದು ಇದ್ದಾವೆ ಅಂತ. ಓಕೆನಾ. ದೀಸ್ ಆಪರೇಟರ್ಸ್ ಆರ್ ಯೂಸ್ ಟು ಕಂಪೇರ್ ದ ವ್ಯಾಲ್ಯೂಸ್ ಆ್ಯಂಡ್ ರಿಟರ್ನ್ ಬೂಲಿಯನ್ ರಿಸಲ್ಟ್. ಬೂಲಿಯನ್ ರಿಸಲ್ಟ್ ಅಂದರೆ ಟ್ರೂ ಆರ್ ಫಾಲ್ಸ್ ಇದೆ ಅಂತ ಹೇಳ್ತಾರೆ. ಕಂಪ್ಯಾರಿಸನ್ ಆಪರೇಟರ್ಸ್ ಆರ್ ಆ್ಯಸ್ ಫಾಲೋಸ್. ಈ ಥರ ಇದೆ. ಆಪರೇಟರ್ ಅಂದರೆ ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಆಮೇಲೆ ಗ್ರೇಟರ್ ದ್ಯಾನು, ಲೆಸ್ ದ್ಯಾನು, ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಲೆಸ್ ದ್ಯಾನ್ ಈಕ್ವಲ್ ಟು. ಓಕೆನಾ. ಎಕ್ಸಾಂಪಲ್, ಇವೆರಡು ಈಕ್ವಲ್ ಐತನ ಟ್ರೂ, ಆ ಥರ ಮಾಡ್ಕೊಂತ ಹೋಗುತ್ತೆ. ಓಕೆನಾ. ಸಿಂಪಲ್ ಎಕ್ಸಾಂಪಲ್ ನೋಡ್ರಿ, ಎಕ್ಸ್ ಇಸ್ ಟು 10, ವೈ ಇಸ್ ಟು 5. ಪ್ರಿಂಟ್ ಎಕ್ಸ್ ಇಸ್ ಟು ವೈ ಅಂತ ಮಾಡಿದರೆ ಔಟ್ಪುಟ್ ಏನಂತ ಇಲ್ಲಿ ನೀವು ಬೇಕಾದ್ರೆ ಔಟ್ಪುಟ್ ಅಂತ ಬರ್ತೀವಿ, ಫಾಲ್ಸ್ ಅಂತ ಬರೀ, ಈ ಥರ ಸ್ಲ್ಯಾಶ್ ಹಾಕ್ಬಿಡಿ, ಇಲ್ಲ ಅಂದ್ರೆ ಹಿಂಗೆ ಸ್ಲ್ಯಾಶ್ ಹಾಕಿ ಫಾಲ್ಸ್ ಅಂತ ಬರೀ. ಓಕೆನಾ. ಪ್ರಿಂಟ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ವೈ, ಕರೆಕ್ಟಾ, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ವೈ, ಟ್ರೂ ಅಂತ ಬರ್ತಾರೆ. ಓಕೆನಾ. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಅಂದರೆ 10 5ಗಿಂತ ಜಾಸ್ತಿ ಇದನ್ನು ಟ್ರೂ. ಓಕೆನಾ. ಇದೇ ಥರ ಸ್ವಲ್ಪ ಎಕ್ಸಾಂಪಲ್ಸ್ ಬರೀರಿ. ಓಕೆನಾ. ನೆಕ್ಸ್ಟು ಬೂಲಿಯನ್ ಆಪರೇಟರ್ಸ್ ಅಥವಾ ಲಾಜಿಕಲ್ ಆಪರೇಟರ್ ಅಂತ ಕರೀತಾರೆ. ಬೂಲಿಯನ್ ಆಪರೇಟರ್ಸ್ ಅಂದರೆ ಆ್ಯಂಡ್ ಆರ್ ನಾಟಿಗೆ ಬೂಲಿಯನ್ ಆಪರೇಟರ್ಸ್ ಅಂತ. ದೀಸ್ ಆರ್ ಯೂಸ್ ಟು ಕಂಪೇರ್ ದ ಬೂಲಿಯನ್ ವ್ಯಾಲ್ಯೂಸ್. ಓಕೆನಾ. ಬೂಲಿಯನ್ ವ್ಯಾಲ್ಯೂಸ್ ಕಂಪೇರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದರಲ್ಲಿ ಆ್ಯಂಡ್ ಅಂದರೆ ಏನು ಮಾಡುತ್ತೆ, ಆ್ಯಂಡ್ ರಿಟರ್ನ್ಸ್ ಟ್ರೂ ಇಫ್ ಬೋತ್ ಕಂಡೀಷನ್ ಆರ್ ಟ್ರೂ. ಈಗ ಎರಡು ಟ್ರೂ ಇದ್ರೆ ಟ್ರೂ ಬರ್ತೈತಿ. ಓಕೆನಾ. ಅದಕ್ಕೆ ಆ್ಯಂಡ್ ಆಪರೇಟರ್ ಯೂಸ್ ಮಾಡ್ತಾರೆ. ಆರ್ ಅಂದರೆ ರಿಟರ್ನ್ಸ್ ಟ್ರೂ ಇಫ್ ಅಟ್ಲೀಸ್ಟ್ ಒನ್ ಈಸ್ ಟ್ರೂ, ಅಂದರೆ ಎರಡಲ್ಲಿ ಟ್ರೂ ಆರ್ ಫಾಲ್ಸ್ ಒಳಗೆ ಟ್ರೂ ಇತ್ತಂದರೆ ಟ್ರೂ ಕೊಡುತ್ತೆ. ಓಕೆನಾ. ನಾಟ್ ಆಪರೇಟರ್ಸ್ ಅಂದರೆ ರಿವರ್ಸ್ ದ ರಿಸಲ್ಟ್, ಅಂದರೆ ಟ್ರೂ ಇದ್ದರೆ ಫಾಲ್ಸ್ ಇದ್ದರೆ ಟ್ರೂ ಕೊಡುತ್ತೆ. ಓಕೆನಾ. ನಾಟ್ ಟ್ರೂ ಅಂದರೆ ಫಾಲ್ಸ್. ಓಕೆನಾ. ಈಗ ನೋಡ್ರಿ, ಎಕ್ಸ್ ಇಸ್ ಟು 7, ವೈ ಇಸ್ ಟು 3. ಇಲ್ಲಿ ಪ್ರಿಂಟ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 5 ಆ್ಯಂಡ್ ವೈ ಈಸ್
ಲೆಸ್ ದೆನ್ 5 ಅಂತ ಕೊಡ್ತಾರೆ. ಓಕೆನಾ, ಎಕ್ಸ್ ಗ್ರೇಟರ್ ದೆನ್ 5 ಇದೆನಾ ನೋಡ್ರಿ, ಎಕ್ಸ್ ಈಸ್ ಗ್ರೇಟರ್ ದೆನ್ 5ನಾ, ಓ ಕರೆಕ್ಟ್ ಇದೆ. ವೈ ಈಸ್ ಲೆಸ್ ದೆನ್ 5ನಾ, ಎರಡು ಟ್ರೂ ಇದೆ, ಟ್ರೂ ಮತ್ತು ಇದು ಟ್ರೂ, ಅವಾಗ ಏನಾಗುತ್ತೆ ಆನ್ಸರ್ ಟ್ರೂ ಆಗುತ್ತೆ. ಓಕೆನಾ, ಇಲ್ಲಿ ಎಕ್ಸ್ ಈಸ್ ಲೆಸ್ ದೆನ್ 5 ಎಕ್ಸ್ ಈಸ್ ಲೆಸ್ ದೆನ್ 5 ಇಲ್ಲ, ಫಾಲ್ಸ್ ಐತಿ, ಒಂದು ಫಾಲ್ಸ್ ಐತಿ. ಆರ್ ಎಕ್ಸ್ ಈಸ್ ಲೆಸ್ ವೈ ಈಸ್ ಲೆಸ್ ದೆನ್ 5, ವೈ ಈಸ್ ಲೆಸ್ ದೆನ್ 5 ಟ್ರೂ ಆಗುತ್ತೆ. ಇದು ಫಾಲ್ಸು, ಇದು ಟ್ರೂ, ಇದು ಫಾಲ್ಸ್ ಆಗುತ್ತೆ, ಇದು ಟ್ರೂ ಆಗುತ್ತೆ. ಓಕೆನಾ, ಅವಾಗ ಏನಾಗುತ್ತೆ, ಆರ್ ಎರಡರ ಒಂದು ಟ್ರೂ ಇದ್ರೆ ಟ್ರೂ ಆಗುತ್ತೆ ಆನ್ಸರ್. ಓಕೆನಾ, ಔಟ್ಪುಟ್. ಇಲ್ಲಿ ಪ್ರಿಂಟ್ ನಾಟ್ ಎಕ್ಸ್ ಈಸ್ ಲೆಸ್ ದೆನ್ 5, ಎಕ್ಸ್ ಈಸ್ ಲೆಸ್ ದೆನ್ 5 ಇದು ಫಾಲ್ಸ್ ತಾನೆ. ನಾಟ್ ಫಾಲ್ಸ್ ಅಂದ್ರೆ ನಾಟ್ ಟ್ರೂ ಅಂದ್ರೆ ನಾಟ್ ಫಾಲ್ಸ್ ಅಂದ್ರೆ ಟ್ರೂನಾ. ಓಕೆನಾ, ಇದು ಫಾಲ್ಸ್ ಐತೆ ನೋಡಿ, ಎಕ್ಸ್ ಈಸ್ ಲೆಸ್ ದೆನ್ 5ನಾ, ಇಲ್ಲ ಫಾಲ್ಸ್, ಅದಕ್ಕೆ ನಾಟ್ ಫಾಲ್ಸ್ ಅಂದ್ರೆ ಟ್ರೂ, ಟ್ರೂ ಆಗಿಬರುತ್ತೆ. ಓಕೆನಾ, ನೆಕ್ಸ್ಟ್ ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಮ್ಯಾಥ್ ಅಥವಾ ಅರ್ಥಮೆಟಿಕ್ ಆಪರೇಷನ್ಸ್ ಯೂಸ್ಡ್ ಇನ್ ಪೈಥಾನ್. ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅದೇ ಹೇಳಿದ್ನಲ್ಲ ಅವಾಗಲೇ, ಅದೇ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಅಡಿಷನ್ ಅಂದರೆ ಇಟ್ ಈಸ್ ಯೂಸ್ ಟು ಆ್ಯಡ್ 2 ನಂಬರ್ಸ್. ಒಂದು ಎ ಅಂತ ತಗೊಳ್ಳಿ ವೇರಿಯಬಲ್, ಅದಕ್ಕೆ 5 ಅಂತ ಕೊಡ್ರಿ, ಬಿ ಅನ್ನೋದಕ್ಕೆ 3 ಕೊಡ್ರಿ, ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದರೆ 5 ಪ್ಲಸ್ 3. ಪ್ರಿಂಟ್ ಸಿ ಅಂದರೆ 5 ಪ್ಲಸ್ 3 ಔಟ್ಪುಟ್ 8 ಅಂತ ಬರುತ್ತೆ. ಹಂಗೆ ಸಬ್ಟ್ರಾಕ್ಷನ್ ಕೂಡ, ಮಲ್ಟಿಪ್ಲಿಕೇಶನ್ ಕೂಡ, ಡಿವಿಷನ್ ಕೂಡ. ನೆಕ್ಸ್ಟ್ ಫ್ಲೋರ್ ಡಿವಿಷನ್ ಅಂದರೆ ಅದೇ ಹೇಳಿದ್ನಲ್ಲ ನಿಮಗೆ, ಡಿವೈಡ್ಸ್ ಆ್ಯಂಡ್ ಡ್ರಾಪ್ಸ್ ದ ಡೆಸಿಮಲ್ ಪಾರ್ಟ್. ಅಂದರೆ ಈಗ ಇದರಲ್ಲಿ ನೋಡ್ರಿ 10 4 ಹೋದ್ರೆ ಡಿವಿಷನ್ ಮಾಡಿದ್ರೆ 2.5 ಬರುತ್ತೆ, ಆದರೆ ಫ್ಲೋರ್ ಡಿವಿಷನ್ ಒಳಗೆ ಪಾಯಿಂಟ್ ಆದಮೇಲೆ ಏನಿದೆ ಅಲ್ಲ ಅದನ್ನು ಡ್ರಾಪ್ ಮಾಡುತ್ತೆ. ಓಕೆನಾ, ಅವಾಗ ಬರೀ 2 ಅಷ್ಟೇ ಬರುತ್ತೆ. ಗೊತ್ತಾಯ್ತಾ. ನೆಕ್ಸ್ಟ್ ಮಾಡ್ಯುಲಸ್ ಅಂದರೆ ರಿಮೈಂಡರ್ ಅಷ್ಟೇ ಕೊಟ್ಟಾಗ 3 3 is 9, ರಿಮೈಂಡರ್ ಏನು ಉಳಿತು 1. ಓಕೆ, ಅದನ್ನು ಬರೀತಾರೆ. ಎಕ್ಸ್ಪೋನೆಂಟ್ ಅಂದರೆ ಪವರ್ 2 ಇಂಟು 2 ಇಂಟು 2 ಆ ಥರ, 2 ಇಂಟು 2 ಇಂಟು 3 ಸತಿ 2 ಇಂಟು 2 ಇಂಟು 2 ಮಾಡಿದ್ರೆ 8 ಬರುತ್ತೆ. ಓಕೆನಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ವಿತ್ ಎಕ್ಸಾಂಪಲ್. ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕೇಳ್ತಾರೆ. ಯೂಸರ್ ಡಿಫೈನ್ಡ್ ಫಂಕ್ಷನ್ ಈಸ್ ಎ ಫಂಕ್ಷನ್ ಕ್ರಿಯೇಟೆಡ್ ಬೈ ದ ಪ್ರೋಗ್ರಾಮರ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್. ಅಂದರೆ ಇದು ನಾವು ಪ್ರೋಗ್ರಾಮರ್ಸ್ ಅಂದರೆ ನಾವು ಏನು ನಾವೇ ಕ್ರಿಯೇಟ್ ಮಾಡೋದು. ಓಕೆನಾ, ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್, ಒಂದು ಸ್ಪೆಸಿಫಿಕ್ ಟಾಸ್ಕನ್ನು ಮಾಡ್ಬೇಕಂತ ಪರ್ಫಾರ್ಮ್ ಮಾಡೋಕ್ಕೆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಯೂಸ್ ಮಾಡ್ತಾರೆ. ಡಿಫೈನ್ಡ್ ಯೂಸಿಂಗ್ ಎ ಡೆಫ್ ಕೀವರ್ಡ್ ಯೂಸ್ ಮಾಡ್ತೀವಿ. ಡಿಫೈನ್ಡ್ ಯೂಸಿಂಗ್ ಡೆಫ್ ಕೀವರ್ಡ್ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡ್ತೀವಿ. ಓಕೆನಾ. ಕ್ಯಾನ್ ಟೇಕ್ ಇನ್ಪುಟ್ಸ್ ಅಂದರೆ ಇನ್ಪುಟ್ ಅದನ್ನು ತಗೊಂತೆ. ಓಕೆನಾ, ಕಂಪ್ಯೂಟರ್ ಮೇ ರಿಟರ್ನ್ ಆ್ಯನ್ ಔಟ್ಪುಟ್ ಯೂಸಿಂಗ್ ರಿಟರ್ನ್ ಅಂದರೆ ಔಟ್ಪುಟ್ ತೋರಿಸ್ತೀವಿ. ಅದು ಹೆಂಗೆ, ಮೇ ರಿಟರ್ನ್ ಆ್ಯನ್ ಔಟ್ಪುಟ್ ಯೂಸಿಂಗ್ ರಿಟರ್ನ್ ಫಂಕ್ಷನನ್ನು ಯೂಸ್ ಮಾಡ್ಕೊಂಡು ಮಾಡುತ್ತೆ. ಓಕೆನಾ. ಆಮೇಲೆ ಕಾಲ್ಡ್ ಯೂಸಿಂಗ್ ಇಟ್ಸ್ ನೇಮ್ ಫಾಲೋಡ್ ಬೈ ಪ್ಯಾರಂಥಿಸ್, ಅಂದರೆ ಅದನ್ನು ಕರಿಬೇಕಂದ್ರೆ ಈ ಥರ ಬ್ರ್ಯಾಕೆಟ್ ಪ್ಯಾರಂಥಿಸಿಸ್ ಯೂಸ್ ಮಾಡಿದ್ರೆ ಅದಕ್ಕೆ ಕಾಲ್ ಮಾಡ್ತೀವಿ. ಓಕೆನಾ, ಇಲ್ಲಿದೆ ಇದು. ಓಕೆನಾ. ನೆಕ್ಸ್ಟ್ ಅದರಲ್ಲಿ ಎಕ್ಸಾಂಪಲ್ ವಿತೌಟ್ ಪ್ಯಾರಾಮೀಟರ್ಸ್ ಇಲ್ದಂಗೆ ಹೆಂಗೆ ಕರೆಯೋದು, ಡೆಫ್ ಗ್ರೀಟ್ ಅಂತ ಇರುತ್ತೆ. ಓಕೆನಾ, ಡೆಫ್ ಗ್ರೀಟ್ ಅಂತ, ಪ್ರಿಂಟ್ ಹಲೋ ವರ್ಡ್ ಅಂತ ಇರುತ್ತೆ. ನಾವು ಬರೀ ಗ್ರೀಟ್ ಈ ಥರ ಹಿಂಗೆ ಪ್ಯಾರಂಥಿಸಿಸ್ ಮಾಡಿದರೆ ಪ್ಯಾರಂಥಿಸ್ ಕಾಲ್ ಮಾಡುತ್ತೆ, ಅಂದರೆ ಏನೈತಿ ಅದನ್ನು ಪ್ರಿಂಟ್ ಮಾಡುತ್ತೆ. ಪ್ರಿಂಟ್ ಒಳಗೆ ಏನಿದೆ ಇದನ್ನು ಕರೆದ್ರೆ ಇದನ್ನು ಹಲೋ ಅಂತ ಪ್ರಿಂಟ್ ಆಗುತ್ತೆ. ಓಕೆನಾ, ಗ್ರೀಟ್ ಅಂತ ಕರೆದ್ರೆ ಔಟ್ಪುಟ್ ಹಲೋ ಅಂತ ಬರುತ್ತೆ. ಓಕೆನಾ, ಇದು ವಿತೌಟ್ ಪ್ಯಾರಾಮೀಟರ್. ಓಕೆನಾ. ನೆಕ್ಸ್ಟ್ ವಿತ್ ಪ್ಯಾರಾಮೀಟರ್. ಇಲ್ಲಿ ನೋಡ್ರಿ, ಇಲ್ಲಿ ಪ್ಯಾರಾಮೀಟರ್ ಏನಿರಲಿಲ್ಲ ಒಳಗೆ. ಓಕೆನಾ, ಇದ್ರಲ್ಲಿ ನೋಡ್ರಿ ಡೆಫ್ ಆ್ಯಡ್ ಎ ಕಮ ಬಿ ಅಂತ ಇರುತ್ತೆ. ಓಕೆನಾ, ರಿಸಲ್ಟ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಪ್ರಿಂಟ್ ಸಮ್ ಈಸ್ ರಿಸಲ್ಟ್. ಓಕೆನಾ, ರಿಸಲ್ಟ್ ಒಳಗೆ ಏನು ನೀವು ಫಸ್ಟ್ ಆ್ಯಡ್ ಅಂತ ಇರುತ್ತೆ. ಆ್ಯಡ್ ಒಳಗೆ ಬ್ರ್ಯಾಕೆಟಾಗಿ ನಮಗೆ ಯೂಸರ್ ಇಂದ ಕೊಡ್ತಿದ್ದೀವಿ, 5 ಮತ್ತು 3 ಕೊಡ್ತೀವಿ. ಅವಾಗ ಏನು ಮಾಡುತ್ತೆ, ರಿಸಲ್ಟಿಗೆ ಹೋಗುತ್ತೆ ಅದು. ಇಲ್ಲಿ 5 + 3 ಮಾಡುತ್ತೆ, ಆ್ಯಡ್ ಮಾಡುತ್ತೆ, ಎಷ್ಟಾಗುತ್ತೆ 8 ಆಗುತ್ತೆ. ಅದು ಪ್ರಿಂಟ್ ಇದ್ರೊಳಗೆ ಹೋಗುತ್ತೆ ರಿಸಲ್ಟಿಗೆ. ಇದರಲ್ಲಿ 8 ಅಂತ ಬರುತ್ತೆ, ಅದಕ್ಕೆ ಸಮ್ ಈಸ್ 8 ಅಂತ. ನಾವು ಆ್ಯಡ್ 5, 3 ಅಂತ ಕೊಟ್ಟರೆ ದ ಸಮ್ ಈಸ್ 8 ಅಂತ ಬರುತ್ತೆ. ಇದು ವಿತ್ ಪ್ಯಾರಾಮೀಟರ್ಸ್. ಅಂದರೆ ಪ್ಯಾರಾಮೀಟರ್ಸ್ ಅಂದರೆ ಇಲ್ಲಿ ಏನು ಕೊಟ್ಟಿಲ್ಲ ನೋಡ್ರಿ, ಗ್ರೇಟ್ ಒಳಗೆ ಏನು ಕೊಟ್ಟಿಲ್ಲ, ಅದಕ್ಕೆ ವಿತೌಟ್ ಪ್ಯಾರಾಮೀಟರ್ಸ್. ಇದ್ರೊಳಗೆ ವಿತ್ ಪ್ಯಾರಾಮೀಟರ್ಸ್ ಅಂದ್ರೆ ಇವೆರಡರೊಳಗೆ ಅದ್ರ ವ್ಯಾಲ್ಯೂ ಕೊಟ್ಟಿವಿ, ಅದಕ್ಕೆ ನಾವು ಇನ್ಪುಟ್ ಕೊಡಬೇಕು. ಓಕೆನಾ, ಇದಕ್ಕೆ ವಿತ್ ಪ್ಯಾರಾಮೀಟರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ವಿತ್ ರಿಟರ್ನ್ ವ್ಯಾಲ್ಯೂನ ಕೊಡ್ತಾರೋ, ಡೆಫ್ ಸ್ಕ್ವೇರ್ ಎನ್ ಅಂತ ಕೊಡ್ತಾರೆ. ಓಕೆನಾ, ಪ್ರಿಂಟ್ ಎನ್ ಇಂಟು ಎನ್, ಸ್ಕ್ವೇರ್ ಅಂದರೆ ಎನ್ ಇಂಟು ಎನ್ನ. ಓಕೆನಾ, ಪ್ರಿಂಟ್ ಸ್ಕ್ವೇರ್ ಆಫ್ 4. ಓಕೆನಾ, ನಾವು 4 ಅಂತ ಕೊಟ್ಟರೆ 4 ಇಂಟು 4 16 ಔಟ್ಪುಟ್ ಕೊಡುತ್ತೆ. ಓಕೆನಾ, ವಿತ್ ಡಿಫಾಲ್ಟ್ ಪ್ಯಾರಾಮೀಟರ್, ಡಿಫಾಲ್ಟಾಗಿ ಏನೇ ಕೊಡಲಿ ಅದೇ ಕೊಡುತ್ತೆ. ಓಕೆನಾ, ಡೆಫ್ ವೆಲ್ಕಮ್ ನೇಮ್ ಈಸ್ ಈಕ್ವಲ್ ಟು ಗೆಸ್ಟ್, ಪ್ರಿಂಟ್ ವೆಲ್ಕಮ್ ನೇಮ್. ಓಕೆನಾ,
ವೆಲ್ಕಮ್ ಅಂತ ಹಿಂಗೆ ಕರೆದ್ರೆ ವೆಲ್ಕಮ್ BIT ಅಂತ ಇಲ್ಲಿ ನೋಡಿ, ವೆಲ್ಕಮ್ ಅಂತ ಕೇಳಿದ್ರೆ ಗೆಸ್ಟ್ ಅಂತ ಬರ್ತದೆ. ವೆಲ್ಕಮ್ ಫಸ್ಟ್ ಒಂದು ಗೆಸ್ಟ್ ಅಂತ ಬರ್ತಾರೆ. ಪ್ರಿಂಟ್ ವೆಲ್ಕಮ್ ಅಂದರೆ ನೇಮ್ ಏನಿರುತ್ತೆ BIT ಅಂತ ಕೊಡ್ತೀವಿ, ಅವಾಗ ವೆಲ್ಕಮ್ ಗೆಸ್ಟ್ ವೆಲ್ಕಮ್ BIT ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಬಿಲ್ಟ್ ಇನ್ ಫಂಕ್ಷನ್ಸ್ ವಿತ್ ಎಕ್ಸಾಂಪಲ್. ಬಿಲ್ಟ್ ಇನ್ ಫಂಕ್ಷನ್ಸ್ ಅಂದರೆ ಅದರಲ್ಲೇ ಪೈಥಾನ್ ಒಳಗೆ ರೆಡಿ ಇರುತ್ತೆ, ಅದಕ್ಕೆ ಬಿಲ್ಟ್ ಇನ್ ಫಂಕ್ಷನ್ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಪ್ರಿಂಟ್ ಫಂಕ್ಷನ್ ಅಂತ ಕರೀತಾರೆ. ಪ್ರಿಂಟ್ ಅಂದರೆ ಇಲ್ಲಿ ಪ್ರಿಂಟ್ ಅಂತ ಬರೆದು ಹಲೋ ವರ್ಡ್ ಅಂತ ಡಬಲ್ ಕೋಟ್ಸ್ ಒಳಗಿದ್ದ ಡಬಲ್ ಕೋಟ್ಸ್ ಒಳಗೆ ಬರೆದ್ರೆ ಏನೋ ವರ್ಡನ್ನು ಏನೇ ಸೆಂಟೆನ್ಸನ್ನು ಡಬಲ್ ಕೋಟ್ ಒಳಗೆ ಬರೆದ್ರೆ ಅದೇನಾಗುತ್ತೆ, ಅದೇನು ಕೊಟ್ಟಿರ್ತೀವಿ ಅದನ್ನೇ ಕ್ರಿಯೇಟ್ ಅಂದರೆ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಹಲೋ ವರ್ಡ್ ಅಂದರೆ ಔಟ್ಪುಟ್ ಅದನ್ನೇ ಬರುತ್ತೆ. ಪ್ರಿಂಟ್ ಫಂಕ್ಷನ್ ಡಿಸ್ಪ್ಲೇಸ್ ದ ಸ್ಟ್ರಿಂಗ್ ವ್ಯಾಲ್ಯೂ. ಸ್ಟ್ರಿಂಗ್ ಅಂದರೆ ಇದರಲ್ಲಿ ಏನು ಬರುತ್ತೆ ಅದಕ್ಕೆ ಸ್ಟ್ರಿಂಗ್ ಅಂತ ಕರೀತಾರೆ. ಸ್ಟ್ರಿಂಗ್ ವ್ಯಾಲ್ಯೂ ಇನ್ಸೈಡ್ ದ ಪ್ಯಾರಾಮೀಟರ್ಸ್ ಆನ್ ದ ಸ್ಕ್ರೀನ್. ಓಕೆನಾ. ಡಿಸ್ಪ್ಲೇಸ್ ದ ಔಟ್ಪುಟ್ ಡಿಸ್ಪ್ಲೇ ಮಾಡುತ್ತೆ. ಇನ್ಪುಟ್ ಫಂಕ್ಷನ್ ಅಂದರೆ ಇನ್ಪುಟ್ ತಗೊಳುತ್ತೆ. ಈಗ ನೋಡಿ, ನೇಮ್ ಈಸ್ ಈಕ್ವಲ್ ಟು ಇನ್ಪುಟ್ ಅಂತ ಕೊಡ್ತಾರೆ. ಇನ್ಪುಟ್ ಅಂದರೆ ಪ್ರಿಂಟ್ ನೇಮ್. ಈಗ ನೇಮ್ ಈಸ್ ಈಕ್ವಲ್ ಟು ಅಂತ ಕೊಡ್ತಾರೆ. ನೇಮ್ ಈಸ್ ಈಕ್ವಲ್ ಟು ಇನ್ಪುಟ್ ಅಲೈಸ್ ಅಂತ ಇನ್ಪುಟ್ ಒಳಗೆ ನಾನು ಹಿಂಗೆ ಕೊಡ್ತೀನಿ. ಅವಾಗ ಪ್ರಿಂಟ್ ನೇಮ್ ಅಂತ ಕೊಟ್ಟರೆ ಇಲ್ಲಿ ನೇಮನ್ನು ಇದನ್ನ ಏನು ಹೋಲ್ಡ್ ಮಾಡುತ್ತೆ, ನೇಮ್ ಅನ್ನೋದು ಅಲೈಸ್ ಅನ್ನೋದನ್ನ ಹೋಲ್ಡ್ ಮಾಡುತ್ತೆ. ಅಲೈಸ್ ಅನ್ನೋದು ನೇಮ್ ಒಳಗೆ ಸ್ಟೋರ್ ಆಗಿರುತ್ತೆ. ಅವಾಗ ಪ್ರಿಂಟ್ ನೇಮ್ ಅಂತ ಕೊಟ್ಟರೆ ನೇಮ್ ಒಳಗೆ ಏನು ಸ್ಟೋರ್ ಆಗಿರುತ್ತೆ, ಅಲೈಸ್. ಅವಾಗ ಔಟ್ಪುಟ್ ಅಲೈಸ್ ಅಂತ ಪ್ರಿಂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಲೆನ್ ಫಂಕ್ಷನ್ ಅಂದರೆ ಲೆಂತ್. ಓಕೆನಾ. ಲೆನ್ ಫಂಕ್ಷನ್ ಅಂದರೆ ರಿಟರ್ನ್ಸ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ಅಂದರೆ ಈಗ ನೋಡ್ರಿ, ಸ್ಟ್ರಿಂಗ್ ಒಳಗೆ ಎಷ್ಟು ಲೆಂತ್ ಇದೆ ಅಂತ ಹೇಳ್ತಾರೆ. ಈಗ ಮೈ ನೇಮ್ ಈಸ್ ಈಕ್ವಲ್ ಟು ಇನ್ಪುಟ್ ಅಲೈಸ್ ಅಂತ ಕೊಡ್ತೀನಿ. ಓಕೆನಾ. ಇನ್ಪುಟ್ ಅವ್ರು ಕೊಟ್ಟಿರ್ತಾರೆ, ನಾನು ಅಲೈಸ್ ಅಂತ ಟೈಪ್ ಮಾಡ್ತೀನಿ. ಅವಾಗ ಪ್ರಿಂಟ್ ಲೆಂತ್ ಆಫ್ ಮೈ ನೇಮ್ ಒಳಗೆ ಅಲೈಸ್ ಅಂತ ಇರುತ್ತೆ. ಓಕೆನಾ. ಅವಾಗ ಪ್ರಿಂಟ್ ಲೆನ್ ಆಫ್ ಮೈ ನೇಮ್ ಅಂತಂದರೆ ಅಲೈಸ್ ಎಷ್ಟು ವರ್ಡ್ ಇದೆ, 1 2 ALICE 5 ಲೆಟರ್ಸ್ ಇದೆ, ಹಂಗಾಗಿ ಔಟ್ಪುಟ್ 5 ಅಂತ ಕೊಡ್ತಾರೆ. ಈ ಥರ ಲೆನ್ ಆಫ್ ಹಲೋ ಅಂತ ಕೊಟ್ರು 1 2 3 4 5 ಅದನ್ನು 5 ಅಂತ ಹೇಳ್ತಾರೆ. ಆಮೇಲೆ ಇಂಟ್ ಫಂಕ್ಷನ್. ಇಂಟ್ ಅಂದರೆ ಇಂಟೀಜರಿಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಕನ್ವರ್ಟ್ಸ್ ದ ನಂಬರ್ ಆರ್ ಎ ನ್ಯೂಮರಿಕ್ ಸ್ಟ್ರಿಂಗ್ ಟು ಆ್ಯನ್ ಇಂಟೀಜರ್. ಅಂದರೆ ಈಗ ಸ್ಟ್ರಿಂಗ್ ಅಂದರೆ ಈ ಥರ ನೇಮ್ ಇರುತ್ತಲ್ಲ ಅದಕ್ಕೆ ಸ್ಟ್ರಿಂಗ್ ಅಂತಾರೆ. ಇದಕ್ಕೆ 5 4 ಆ ಥರ ಇರುತ್ತಲ್ಲ ಅದಕ್ಕೆ ಇಂಟೀಜರ್ ಅಂತ ಕರೀತಾರೆ. ಓಕೆನಾ. ಕನ್ವರ್ಟ್ಸ್ ಎ ನಂಬರ್ ಅಥವಾ ನ್ಯೂಮರಿಕ್ ಸ್ಟ್ರಿಂಗ್ ಟು ಆ್ಯನ್ ಇಂಟೀಜರಿಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಇಟ್ ಗಿವ್ಸ್ ದ ಫ್ಲೋಟಿಂಗ್ ನಂಬರ್. ಇಟ್ ವಿಲ್ ಆಲ್ವೇಸ್ ರಿಮೂವ್ ಡೆಸಿಮಲ್ ಪಾರ್ಟ್. ಅಂದರೆ ಡೆಸಿಮಲ್ ಆದಮೇಲೆ 2.53 ಇರುತ್ತಲ್ಲ 2 ಅಷ್ಟೇ ಕೊಡುತ್ತೆ. ಡೆಸಿಮಲ್ ಪಾರ್ಟನ್ನು ರಿಮೂವ್ ಮಾಡುತ್ತೆ. ಓಕೆನಾ. ಇಫ್ ಗಿವನ್ ಎ ಫ್ಲೋಟಿಂಗ್ ನಂಬರ್ ಅಂದ್ರೆ ಏನು, 2.36 ಆ ಥರ ಪಾಯಿಂಟ್ ಬರುತ್ತಲ್ಲ ಅದಕ್ಕೆ ಫ್ಲೋಟಿಂಗ್ ನಂಬರ್ಸ್ ಅಂತ ಕರೀತಾರೆ. ಅದು ಕೊಟ್ಟರೆ ಇಟ್ ವಿಲ್ ರಿಮೂವ್ ದ ಡೆಸಿಮಲ್ ಪಾರ್ಟನ್ನು ತೆಗೆಯುತ್ತೆ. ಓಕೆನಾ. ಇಫ್ ಯು ಗಿವ್ ಎ ವ್ಯಾಲಿಡ್ ಸ್ಟ್ರಿಂಗ್ ಲೈಕ್ 45 ಅಂತ ಹಿಂಗೆ ಡಬಲ್ ಕೋಟಲ್ಲಿ ಬರೆದ್ರೆ ಇದು ಸ್ಟ್ರಿಂಗ್ ಅಂತ ಕನ್ಸಿಡರ್ ಆಗುತ್ತೆ. ಯಾಕಂದರೆ ನೀವು ಡಬಲ್ ಕೋಟಲ್ಲಿ ಏನೇ ಕೊಟ್ಟರು ಅದು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಇಟ್ ಕನ್ವರ್ಟ್ಸ್ ಇಟ್ ಟು ಆ್ಯನ್ ಇಂಟೀಜರ್. 45 ಈ ಥರ ಹಿಂಗೆ ಕನ್ವರ್ಟ್ ಮಾಡಿದ್ರೆ ಅದನ್ನು ಇಂಟೀಜರಿಗೆ ಕನ್ವರ್ಟ್ ಮಾಡುತ್ತೆ. ಈಗ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು ಇಂಟ್ 3.8 ಅಂತ ಕೊಟ್ಟರೆ ಬರೀ 3 ಅಷ್ಟೇ ಕೊಡುತ್ತೆ. ಓಕೆನಾ. ವೈ ಇಸ್ ಈಕ್ವಲ್ ಟು ಇಂಟ್ ಅಂದರೆ ಇಂಟೀಜರಿಗೆ ಕನ್ವರ್ಟ್ ಮಾಡಿರಿ 20 ಅನ್ನೋದು ಅಂತಂದರೆ 20 ಅನ್ನೋದು ಡಬಲ್ ಕೋಟಲ್ಲಿದೆ. ಡಬಲ್ ಕೋಟಲ್ಲಿದ್ದರೆ ಅದು ಸ್ಟ್ರಿಂಗ್. ಓಕೆನಾ. ಡಬಲ್ ಕೋಟ್ ಒಳಗೆ ಏನೇ ಬರೆದ್ರು ಸ್ಟ್ರಿಂಗ್, ಅದನ್ನು ಇಂಟೀಜರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟ್ ಆಫ್ 20 ಅಂತ ಇದನ್ನು ಕೊಟ್ಟರೆ ಅದು ಬರೀ ಇಂಟೀಜರಿಗೆ ಕನ್ವರ್ಟ್ ಆಗುತ್ತೆ. ಓಕೆ. ಪ್ರಿಂಟ್ ಎಕ್ಸ್ ಅಂದರೆ 3, ಪ್ರಿಂಟ್ ವೈ ಅಂದರೆ 20. ಓಕೆನಾ. ಈಗ ಫ್ಲೋಟ್ ಅಂದರೆ ಕನ್ವರ್ಟ್ಸ್ ದ ನಂಬರ್ ಆರ್ ಎ ನ್ಯೂಮರಿಕ್ ಸ್ಟ್ರಿಂಗ್ ಇನ್ ಟು ಎ ಫ್ಲೋಟಿಂಗ್ ಡೆಸಿಮಲ್ ಪಾರ್ಟ್. 5 ಅಂದರೆ 5.0, ಇಲ್ಲಿ 12.34 ಅಂತಿದ್ರೆ 12.34. ನೋಡಿ, ಫ್ಲೋಟ್ ಅನ್ನೋದು ಇದು ಫ್ಲೋಟಿಂಗ್, ಇದು ಸ್ಟ್ರಿಂಗ್. ಡಬಲ್ ಕೋಟ್ ಒಳಗೆ ಏನೇನು ಬರೀತಿರೋ ಅದು ಸ್ಟ್ರಿಂಗ್, ಅದನ್ನು ಫ್ಲೋಟಿಂಗ್ ವ್ಯಾಲ್ಯೂ ಒಳಗೆ ಮಾಡ್ಕೊತ ಹೋಗ್ತಾರೆ. ಓಕೆನಾ. ಪ್ರಿಂಟ್ ಬಿ ಅಂತ ಕೊಟ್ಟರೆ 12.34. ಓಕೆನಾ. ಸ್ಟ್ರಿಂಗ್ ಕನ್ವರ್ಟ್ಸ್ ಎನಿ ಡೇಟಾ ಟೈಪ್ ಇಂಟು ಫ್ಲೋಟು ಮತ್ತು ಲೀಸ್ಟ್ ಅಂತ ಇರುತ್ತಲ್ಲ ಇದನ್ನು ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ. ನಂಬರ್ 100 ಅಂತ ಇದ್ರೆ ಅದನ್ನು ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡ್ತಾರೆ. ಓಕೆನಾ. ಯೂಸ್ಫುಲ್ ಫಾರ್ ಪ್ರಿಂಟಿಂಗ್ ಆ್ಯಂಡ್ ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್. ಅಂದರೆ ಒಂದಕ್ಕೊಂದು ಕೂಡ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ನಮ್ ಈಸ್ ಈಕ್ವಲ್ ಟು 100 ಇರುತ್ತೆ, ಪ್ರೈಸ್ ಈಸ್ ಈಕ್ವಲ್ ಟು 50 ಇರುತ್ತೆ. ಓಕೆನಾ. ಇವೆರಡನ್ನು ಕಂಬೈನ್ ಮಾಡ್ಬೇಕಂದ್ರೆ ಮೆಸೇಜ್ ಅಂತ ಒಂದು ನೇಮ್ ತಗೊಂತೀವಿ. ಮೆಸೇಜ್ ಈಕ್ವಲ್ ಟು ಸ್ಟ್ರಿಂಗ್ ಆಫ್ ನಂಬರ್. ಓಕೆನಾ. ಸ್ಟ್ರಿಂಗ್ ಅಂದರೆ ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡ್ರಿ ನಂಬರ್ ಅನ್ನೋದೈತಲ್ಲ, ನಂಬರು ನಮ್ ಅಂದರೆ 100, ಇದನ್ನ ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡಬೇಕು. ಓಕೆನಾ. ಅದಕ್ಕೆ ಸ್ಟ್ರಿಂಗ್ ಆಮೇಲೆ ಐಟಮ್ ಕಾಸ್ಟ್ ಅಂದರೆ ಡಬಲ್ ಕೋಟಲ್ಲಿ ಬರೆದಿದ್ರೆ ಅದು ಬರೀ ಹಂಗೆ ಪ್ರಿಂಟ್ ಆಗುತ್ತೆ. ಓಕೆನಾ. ಕಾಸ್ಟ್ ಎಷ್ಟು ಮತ್ತು ಸ್ಟ್ರಿಂಗ್ ಪ್ರೈಸ್ ಏನದು 50 ಇದೆ, ಅದನ್ನು ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡಿ
ಯಾಕಂದ್ರೆ ಸ್ಟ್ರಿಂಗ್ ಕನ್ಕ್ಯಾಟಿನೇಟ್ ಮಾಡ್ಬೇಕಂದ್ರೆ ಎರಡು ಸ್ಟ್ರಿಂಗ್ ಅಲ್ಲಿ ಇರ್ಬೇಕು ಅಥವಾ ಎರಡು ನ್ಯೂಮರಿಕಲ್ ಇರಬೇಕು. ಅಂದ್ರೆ ಈಗ ನಮ್ಮ ಪ್ರೈಸ್ ಅಂತ ಇದೆ, ಇಲ್ಲಿ ನಮ್ ಪ್ಲಸ್ ಪ್ರೈಸ್ ಅಂದ್ರೆ ನಂಬರ್ ಪ್ರೈಸ್ ಅಂತ ಪ್ರಿಂಟ್ ಆಗುತ್ತೆ. ಆದ್ರೆ ಇಲ್ಲಿ ನಮ್ ಪ್ಲಸ್ 100 ಅಂದ್ರೆ ನಮ್ ಪ್ಲಸ್ 100 ಕೂಡಕ್ ಬರಲ್ಲ, ಅಂದ್ರೆ ಕೂಡ್ಸಕ್ ಬರಲ್ಲ. ಯಾಕಂದ್ರೆ ಇದು ನಂಬರ್ ಅಲ್ಲಿ ಇರುತ್ತೆ, ಇದು ಸ್ಟ್ರಿಂಗ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವು ನಂಬರ್ ಅನ್ನ ಕೂಡ ಸ್ಟ್ರಿಂಗ್ ಕನ್ವರ್ಟ್ ಮಾಡಿದ್ರೆ ಎರಡನ್ನು ಕೂಡಿಸಬಹುದು. ಓಕೆನಾ. ಸ್ಟ್ರಿಂಗ್ ಇದನ್ನ ಕನ್ವರ್ಟ್ ಮಾಡ್ಕೊಂತೀವಿ. ಐಟಮ್ ಕಾಸ್ಟ್ ಇಸ್ ಅಂದ್ರೆ ಇದ್ರದ್ದು ನಾವು 100 ಐಟಮ್ಸ್ ಕಾಸ್ಟ್ ಈಸ್ ಸ್ಟ್ರಿಂಗ್ ಪ್ರೈಸ್ ಎಷ್ಟೈತಿ 50. ಓಕೆನಾ, ರುಪೀಸ್ ಅಂತ ಅದು ಪ್ರಿಂಟ್ ಆಗುತ್ತೆ. ಅವಾಗ ಪ್ರಿಂಟ್ ಎಮ್ ಎಸ್ ಜಿ ಅಂತ ಪ್ರಿಂಟ್ ಮಾಡಿದ್ರೆ ಔಟ್ಪುಟ್ ಏನ್ ಬರುತ್ತೆ, 100 ಐಟಮ್ಸ್ ಕಾಸ್ಟ್ ಈಸ್ 50 ರುಪೀಸ್ ಅಂತ ಬರುತ್ತೆ. ಓಕೆನಾ, ಇದು ಅಂಡರ್ಸ್ಟುಡ್ ಆಯ್ತಾ. ನೆಕ್ಸ್ಟ್ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್. ಪ್ಲಸ್ ಆಪರೇಟರ್ ಇದ್ರೆ ಕನ್ಕ್ಯಾಟಿನೇಟ್ ಮಾಡುತ್ತೆ, ಅಂದ್ರೆ ಆಡ್ ಮಾಡುತ್ತೆ ಎರಡನ್ನ. ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಮೀನ್ಸ್ ಜಾಯ್ನಿಂಗ್ 2 or more ಸ್ಟ್ರಿಂಗ್ಸ್ ಟುಗೆದರ್ ಯೂಸಿಂಗ್ ದ ಪ್ಲಸ್ ಆಪರೇಟರ್ ಯೂಸ್ ಮಾಡ್ಕೊಂಡು. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟ್ರಿಂಗ್ ನೇಮು ಪ್ಲಸ್ ಐಟಮ್ ಕಾಸ್ಟ್ ಇವೆರಡನ್ನ ಕನ್ಕ್ಯಾಟಿನೇಟ್ ಆಡ್ ಮಾಡುತ್ತದೆ. ಓಕೆನಾ, ಜಾಯಿನ್ ಮಾಡ್ತದೆ. ಅದಕ್ಕೆ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಂತ ಕರೀತಾರೆ. ನೋಡ್ರಿ, ಹಲೋ ಎ ಇಸ್ ಈಕ್ವಲ್ ಟು ಹಲೋ ಅಂತ ಐತಿ, ಬಿ ಇಸ್ ಈಕ್ವಲ್ ಟು ವರ್ಡ್ ಅಂತ ಐತಿ. ಎ ಪ್ಲಸ್ ಬಿ ಅಂದ್ರೆ ಸಿ ಅನ್ನೋದು ಎ ಪ್ಲಸ್ ಬಿ ಅಂತ ಪ್ರಿಂಟ್ ಸಿ ಅಂತ ಹೇಳಿದ್ರೆ ಹಲೋ ವರ್ಡ್ ಎರಡನ್ನೂ ಕೂಡಿಸಿ ಬರುತ್ತೆ. ಓಕೆನಾ. ಸ್ಟ್ರಿಂಗ್ ರೆಪ್ಲಿಕೇಶನ್ ಅಂದ್ರೆ ಒಂದ್ಸತಿನ ಜಾಸ್ತಿ ಸತಿ ಹೇಳ್ಬೇಕಲ್ಲ, ಅದಕ್ಕೆ ಸ್ಟ್ರಿಂಗ್ ರೆಪ್ಲಿಕೇಶನ್ ಅಂತ ಕರೀತಾರೆ. ಅದಕ್ಕೆ ಈ ಸ್ಟಾರ್ ಆಪರೇಷನ್ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ರೆಪ್ಲಿಕೇಶನ್ ಮೀನ್ಸ್ ರಿಪೀಟಿಂಗ್ ದ ಸೇಮ್ ಸ್ಟ್ರಿಂಗ್ ಮಲ್ಟಿಪಲ್ ಟೈಮ್ಸ್. ಅಂದ್ರೆ ಇದು ಹಲ್ಲೋ ಅನ್ನ 3 ಸತಿ 4 ಸತಿ ಮಾಡ್ಬೇಕಾ, ಎಷ್ಟು ಸತಿ ಮಾಡ್ಬೇಕು ಅದನ್ನ ಯೂಸ್ ಮಾಡ್ತೀವಿ. ಎ ಇಸ್ ಈಕ್ವಲ್ ಟು ಹಲ್ಲೋ ಅಂತ. ರಿಸಲ್ಟ್ ಏನ್ ಮಾಡುತ್ತೆ, ರಿಸಲ್ಟ್ ಇಸ್ ಈಕ್ವಲ್ ಟು ಎ ಇಂಟು 3. ಅಂದ್ರೆ ಹಲ್ಲೋ ಅನ್ನೋದು 3 ಸತಿ ಪ್ರಿಂಟ್ ಆಗ್ಲಿ ಅಂತ. ಅವಾಗ ಪ್ರಿಂಟ್ ರಿಸಲ್ಟ್ ಅನ್ನೋದನ್ನ ಕೊಟ್ರೆ ಹಲೋ 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 ಅಂತ ಬರುತ್ತೆ ಔಟ್ಪುಟ್. ಓಕೆನಾ. ನೆಕ್ಸ್ಟ್ ಕ್ವಶನ್ 7. ಲೀಸ್ಟ್ ಅಂಡ್ ಎಕ್ಸ್ಪ್ಲೈನ್ ವಿತ್ ಸಿಂಟ್ಯಾಕ್ಸ್ and example the flow control statements in Python. ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ ವಿತ್ ಸಿಂಟ್ಯಾಕ್ಸ್ ಜೊತೆಗೆ ಅಂಡ್ ಎಕ್ಸಾಂಪಲ್ ಜೊತೆಗೆ ಏನು ಫ್ಲೋ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಇನ್ ಪೈಥಾನ್ ಎಕ್ಸ್ಪ್ಲೇನ್ ಮಾಡಕ್ ಹೇಳಿದ್ದಾರೆ. ಓಕೆನಾ. ಟೈಪ್ಸ್ ಆಫ್ ಫ್ಲೋ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಏನೇನು ಬರ್ತವೆ, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಇಫ್ ಎಲ್ಸು ಎಲಿಫ್ ಅಂತ ಬರ್ತಾರೆ. ಲೂಪಿಂಗ್ ಸ್ಟೇಟ್ಮೆಂಟ್ ಅಂತ ಬರ್ತಾರೆ, ಅಂದ್ರೆ ಫಾರ್ ವೈಲ್ ಅಂತ ಬರುತ್ತೆ. ಬ್ರಾಂಚ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಇದ್ರೆ ಬ್ರೇಕ್ ಅಂಡ್ ಕಂಟಿನ್ಯೂ ಅಂತ ಕರೀತಾರೆ. ಎಕ್ಸಾಮ್ ಅಲ್ಲಿ ಮೂರನ್ನು ಒಟ್ಟಿಗೂ ಕೇಳ್ಬೋದು, ಅಥವಾ ಇದು ಸಪ್ರೇಟ್ ಎಕ್ಸ್ಪ್ಲೇನ್ ದ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತಾನು ಕೇಳಬಹುದು, ಅಥವಾ ಎಕ್ಸ್ಪ್ಲೇನ್ ವಿತ್ ಸಿಂಟ್ಯಾಕ್ಸ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತಾನು ಕೇಳ್ಬೋದು, ಅಥವಾ ಬ್ರಾಂಚ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂತಾನು ಕೇಳ್ಬೋದು. ಓಕೆನಾ. ಎಕ್ಸಾಂಪಲ್ ಅಷ್ಟನ್ನು ಕೇಳ್ಬೋದು, ಇಲ್ಲ ಸಿಂಗಲ್ ಆಗು ಕೇಳ್ಬೋದು. ಓಕೆನಾ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಇಫ್ ಸ್ಟೇಟ್ಮೆಂಟ್ ಅಂದ್ರೆ ಎಕ್ಸಿಕ್ಯೂಟ್ಸ್ ದ ಬ್ಲಾಕ್ ಆಫ್ ಕೋಡ್ ಓನ್ಲಿ ಇಫ್ ಕಂಡೀಷನ್ ಈಸ್ ಟ್ರೂ. ಅಂದ್ರೆ ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಅದನ್ನ ಎಕ್ಸಾಂಪಲ್ ತೋರಿಸ್ತಾರೆ ನೋಡಿ. ಸಿಂಟ್ಯಾಕ್ಸ್ ಇಫ್ ಕಂಡೀಷನ್ ಅಷ್ಟೇ, ಇಲ್ಲಿ ಕೋಡ್ ಬರಿತೀವಿ, ಕೋಡ್ ಬ್ಲಾಕ್ ಅಂತ ಬರಿತೀವಿ. ಓಕೆನಾ. ಸಿಂಟ್ಯಾಕ್ಸ್ ಇದು. ಓಕೆನಾ. ಎಕ್ಸಾಂಪಲ್ ಈಗ ನೋಡ್ರಿ, ಏಜ್ ಇಸ್ ಈಕ್ವಲ್ ಟು 18 ಅಂತ ಕೊಟ್ಟಿರ್ತಾರೆ. ಇಫ್ ಏಜ್ ಈಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 18 ಪ್ರಿಂಟ್ ಎಲಿಜಿಬಲ್ ಟು ವೋಟ್ ಅಂತ. ಓಕೆನಾ. ನೀವು ಏಜು 18 ಅಥವಾ 18ಕ್ಕಿಂತ ಜಾಸ್ತಿ ಅಂತ ಕೊಟ್ರೆ ಅದು ನೀವು ಈಗ ಏಜ್ 18 ಕೊಟ್ಟಿದ್ದೀನಿ ನಾನು ಇನ್ಪುಟ್. ಓಕೆನಾ. ಅಲ್ಲಿ ಕಂಡೀಷನ್ ಏನಿತ್ತು, ಇಫ್ ಏಜ್ ಇಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 18 ಅಂತ ಕೊಟ್ರೆ ಅದು 18 ಇಲ್ಲಿ ಇದು ಮಾಡೋದು, ಗ್ರೇಟರ್ ದಾನ್ ಈಕ್ವಲ್ ಟು 18 ಇದೆ. ಹಂಗಾಗಿ ಪ್ರಿಂಟ್ ಎಲಿಜಿಬಲ್ ಟು ವೋಟ್, ನೀನು ಎಲಿಜಿಬಲ್ ವೋಟ್ ಮಾಡಕ್ಕೆ ಅಂತ. ಓಕೆನಾ. ಇದಕ್ಕೆ ಇಫ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂದ್ರೆ ಪ್ರೊವೈಡ್ಸ್ 2 ಪಾತ್, ಅಂದ್ರೆ ಒನ್ ಫಾರ್ ಟ್ರೂ ಅನದರ್ ಫಾರ್ ಫಾಲ್ಸ್. ಅಂದ್ರೆ ಈಗ ಟ್ರೂ ಇದ್ರೆ ಎಲಿಜಿಬಲ್ ಟು ವೋಟ್ ಅಂತ ಕರೀತಾರೆ, ಫಾಲ್ಸ್ ಇದ್ರೆ ಯು ಆರ್ ನಾಟ್ ಎಲಿಜಿಬಲ್ ಟು ವೋಟ್ ಅಂತ ಕೊಡ್ತಾರೆ. ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ. ಎಕ್ಸಿಕ್ಯೂಟ್ಸ್ ದ ಬ್ಲಾಕ್ ಆಫ್ ಕೋಡ್ ಇಫ್ ಸ್ಟೇಟ್ಮೆಂಟ್ ಈಸ್ ಟ್ರೂ, ಅದರ್ವೈಸ್ ಎಕ್ಸಿಕ್ಯೂಟ್ ದ ಎಲ್ಸ್ ಸ್ಟೇಟ್ಮೆಂಟ್. ಇಫ್ ಅಂದ್ರೆ ಇದನ್ನ ಮಾಡುತ್ತೆ, ಇಲ್ಲ ಅಂದ್ರೆ ಇನ್ನೊಂದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸಿಂಟ್ಯಾಕ್ಸ್ ಅನ್ನು ಇಫ್ ಕಂಡೀಷನ್ ಕೋಡ್ ಇಸ್ ಟ್ರೂ ಮಾಡಿದ್ರೆ ಇಫ್ ಕಂಡೀಷನ್ ಇದು ಮಾಡ್ತಾರೆ. ಎಲ್ಸ್ ಅದು ತಪ್ಪಿತ್ತಂದ್ರೆ ಎಲ್ಸ್ ದ ಕೋಡ್ ಈಸ್ ಫಾಲ್ಸ್ ಅಂತ. ಓಕೆನಾ. ಎಕ್ಸಾಂಪಲ್ ತೋರಿಸ್ತಾ ನೋಡಿ. ನಂಬರ್ ಇಸ್ ಈಕ್ವಲ್ ಟು 5. ಇಫ್ ನಂಬರ್ ಅಂದ್ರೆ 5 ಡಿವೈಡೆಡ್ ಬೈ 2 ಈಕ್ವಲ್ ಟು 0. ಈಗ 5 ಡಿವೈಡೆಡ್ ಬೈ 2 ರಿಮೈಂಡರ್ 0 ಬರುತ್ತಾ, ಬರಲ್ಲ, ಯಾಕಂದ್ರೆ 1 ಬರುತ್ತೆ. ಓಕೆನಾ. ಅದಕ್ಕೆ ಪ್ರಿಂಟ್ E1. ಅವಾಗ 5 ಅನ್ನೋದು E1 ಅಂತ ಪ್ರೂವ್ ಆಗುತ್ತೆ, ಅಂದ್ರೆ ಇದು ರಿಮೈಂಡರ್ 0 ಬಂದ್ರೆ. ಇಲ್ಲ ಏನು ಆಡ್ ಅಷ್ಟೇ. ಈಗ 5 ಅನ್ನೋದು ಡಿವೈಡೆಡ್ ಬೈ 2 ಮಾಡಿದ್ರೆ
ರಿಮೈಂಡರ್ 1 ಬರುತ್ತೆ. ಹಾಗಾಗಿ ಇದು ಫಾಲ್ ಈವನ್ ಆಗಲ್ಲ. ಅವಾಗ ಈ ಇಫ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಲ್ಲ. ಅವಾಗ ಏನು ಪ್ರಿಂಟ್ ಆಗುತ್ತೆ, ಎಲ್ಸ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಎಲ್ಸ್ ಪ್ರಿಂಟ್ ಆಡ್, ಯಾಕಂದ್ರೆ 5 ಈಸ್ ಆಡ್ ಹೋಗುತ್ತನಾ, ಔಟ್ಪುಟ್ ಆಡ್ ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟ್ ಎಲಿಫ್ ಎಲಿಫ್ ಸ್ಟೇಟ್ಮೆಂಟ್ ಅಥವಾ ಇಫ್ ಎಲಿಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ELIF ಸ್ಟೇಟ್ಮೆಂಟ್ ಕರೀತಾರೆ. ಚೆಕ್ಸ್ ಮಲ್ಟಿಪಲ್ ಕಂಡೀಷನ್ 1 by 1, ಅಂದ್ರೆ ಒಂದಾದ್ಮೇಲೆ ಒಂದು ಕಂಡೀಷನ್ ಚೆಕ್ ಮಾಡುತ್ತೆ. ಓಕೆನಾ, ತೋರಿಸ್ತೀನಿ ನೋಡ್ರಿ. ಇಫ್ ಕಂಡೀಷನ್, ಇಫ್ ಎಲ್ಸ್ ಕಂಡೀಷನ್ ಎರಡೆರಡು ಸತಿ, ಇದು ಟ್ರೂ ಆಯ್ತಾ, ಇನ್ನೊಂದ್ಸತಿ ಟ್ರೂ ಆಯ್ತಾ ಕೇಳೋದು, ಇಲ್ಲ ಅದು ಔಟ್ಪುಟ್ ಕೊಡುತ್ತೆ. ನೋಡು, ಮಾರ್ಕ್ಸ್ ಈಸ್ ಈಕ್ವಲ್ ಟು 85 ಅಂತ ನಾವು ಹಾಕಿರ್ತೀವಿ. ಇಫ್ ಮಾರ್ಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 90, ಗ್ರೇಡ್ ಎ ಅಂತ ಪ್ರಿಂಟ್ ಆಗುತ್ತೆ. ಓಕೆನಾ. ಇಲ್ಲ, ಈಗ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 90 ಇಲ್ಲ, ಅವಾಗ ಏನು ಬರುತ್ತೆ, ನೆಕ್ಸ್ಟ್ ಬರುತ್ತೆ ಎಲಿಫಿಗೆ ಬರುತ್ತೆ. ಎಲಿಫ್ ಸ್ಟೇಟ್ಮೆಂಟಿಗೆ, ಎಲಿಫ್ ಒಳಗೆ ಮಾರ್ಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 85 ಆಯ್ತಾ, 75ಕ್ಕಿಂತ ಗ್ರೇಟರ್ ದಾನ್ ಈಕ್ವಲ್ ಟು 75 ಆಯ್ತಾ, 85 ಐತೆ, ಅಲ್ಲಿ ಇಲ್ಲಿಗೆ ಆಯ್ತಾ, ಅವಾಗ ಗ್ರೇಡ್ ಬಿ ಅಂತ ಪ್ರಿಂಟ್ ಆಗುತ್ತೆ. ಇಲ್ಲಿ ಲಾಸ್ಟಿಗೆ ಹೋಗೋದಿಲ್ಲ. ಓಕೆನಾ. ಇದಕ್ಕೆ ಎಲಿಫ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಇಫ್ ಮತ್ತೆ ಎಲ್ಸ್ ಮಧ್ಯಕ್ಕೆ ಬರೋದಕ್ಕೆ ಎಲಿಫ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ಲೂಪಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಯಾವ ಬರ್ತವೆ, ಫಾರ್ ಲೂಪು, ಆಮೇಲೆ ವೈಲ್ ಲೂಪು, ಆ ಥರ ಬರ್ತಾ ಹೋಗುತ್ತೆ. ಫಾರ್ ಲೂಪ್ ಅಂದ್ರೆ ದ ಫಾರ್ ಲೂಪ್ ಈಸ್ ಯೂಸ್ ಟು iterate over a sequence like list to string or a range ಅಂತ ಕೊಡ್ತಾರೆ. ಸಿಂಟ್ಯಾಕ್ಸ್ ಏನು ಗೊತ್ತಾ, ಫಾರ್ ವೇರಿಯಬಲ್ ಇನ್ ಎ ಸೀಕ್ವೆನ್ಸ್ ಅಂದ್ರೆ ಇಲ್ಲಿ ಫಾರ್ 3 ಇನ್ ಎ ಸೀಕ್ವೆನ್ಸ್, ಆ ಥರ. ಫಾರ್ ವೇರಿಯಬಲ್ ಅಂದ್ರೆ ಏನಾರು ಹಾಕ್ಬೋದು. ಇದನ್ನ ಸಿಂಟ್ಯಾಕ್ಸ್ ಇದು, ಫಾರ್ ಅನ್ನೋದು, ಫಾರ್ ಇನ್ ಎ ಸೀಕ್ವೆನ್ಸ್. ಓಕೆನಾ. ಇಲ್ಲಿ ಕೋಡ್ ಬರಿತೀವಿ. ಓಕೆನಾ, ಕೋಡ್ ಬ್ಲಾಕ್ ಅಂತ. ಎಕ್ಸಾಂಪಲ್, ಫಾರ್ ಐ ಇನ್ ರೇಂಜ್ ಅಂದ್ರೆ 1 ಇಂದ 6 ಒಳಗೆ, ಫಾರ್ ಐ ಇನ್ ರೇಂಜ್ ಪ್ರಿಂಟ್ ಐ ಅಂದ್ರೆ 1 to 6 ಪ್ರಿಂಟ್ ಆಗುತ್ತೆ. 1 2 3 4 5 6 ಪ್ರಿಂಟ್ ಆಗಲ್ಲ. ಲಾಸ್ಟ್ಗೆ ಏನಿರುತ್ತೆ, ಇದ್ರು -1 6 ಇದ್ರೆ 5 ಪ್ರಿಂಟ್ ಆಗುತ್ತೆ, 5 ಮಟ. 1 2 3 4 5 ಫಾರ್ ಐ ಇನ್ ರೇಂಜ್ 1 to 6 ಒಳಗೆ ಪ್ರಿಂಟ್ ಐ ಅಂತ ಕೊಟ್ರೆ ಇಲ್ಲಿಂದ 5 ಮಟ ಪ್ರಿಂಟ್ ಆಗುತ್ತೆ, ಇದಕ್ಕಿಂತ ಒಂದು ಹಿಂದೆ. ಓಕೆನಾ. ಇದು ಫಾರ್ ಲೂಪ್ ಅಂತ ಕರೀತಾರೆ. ನೆಕ್ಸ್ಟ್ ವೈಲ್ ಲೂಪ್. A while loop repeats a block of code as long as the condition is true. ಎಲ್ಲಿ ಮಟ ಟ್ರೂ ಇರುತ್ತಲ್ಲ ಅಲ್ಲಿ ಮಟ ಮಾತ್ರ ಇದು ಟ್ರೂ ಆಗಿರುತ್ತೆ ನೋಡಿ. ಸಿಂಟ್ಯಾಕ್ಸ್ ವೈಲ್ ಕಂಡೀಷನ್ ಅಷ್ಟೇ, ಮುಗಿತು. ಈಗ ಐ ಈಸ್ ಈಕ್ವಲ್ ಟು 1. ಓಕೆನಾ. ಐ ಈಸ್ ಈಕ್ವಲ್ ಟು 1 ವೈಲ್ ಐ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಅಂದ್ರೆ ಪ್ರಿಂಟ್ ಐ ಅಂತ ಕೊಟ್ರೆ ಐ ಈಸ್ ಈಕ್ವಲ್ ಟು, ಇದನ್ನ ಇಲ್ಲಿ ಐ ಪ್ಲಸ್ ಈಸ್ ಈಕ್ವಲ್ ಟು 1 ಅಂತ ಬರಿಬೋದು, ಇಲ್ಲ ಐ ಈಸ್ ಈಕ್ವಲ್ ಟು ಐ ಪ್ಲಸ್ 1 ಅಂತ ಬರಿಬೋದು. ಈಗ 5 ಮಟ ಇಲ್ಲಿ ನೋಡ್ರಿ, ಇಲ್ಲಿ ಐ ಇರೋದು ಫಸ್ಟ್ 1 ಇರುತ್ತೆ, ಅದು 5 ಮಟ ರೀಚ್ ಆಗ್ಬೇಕಂದ್ರೆ ಇಲ್ಲಿ 5 ಈಸ್ ಈಕ್ವಲ್ ಟು ಲೆಸ್ ದಾನ್ ಈಕ್ವಲ್ ಟು 5 ಮಟ ರೀಚ್ ಆದ್ಮೇಲೆ ಸ್ಟಾಪ್ ಆಗ್ತತೆ. ಓಕೆನಾ. ಈಗ ಐ ಈಸ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ, ಈಗ ಚೆಕ್ ಮಾಡುತ್ತೆ, ವೈಲ್ ಐ ಈಸ್ ಲೆಸ್ ದಾನ್ ಈಕ್ವಲ್ ಟು 5. ಹೌದಾ, 5ಗಿಂತ 1 ಕಮ್ಮಿ ಇದೆ, ಅವಾಗ ಪ್ರಿಂಟ್ ಆಗುತ್ತೆ, ಅವಾಗ ಪ್ರಿಂಟ್ ಐ. ಓಕೆನಾ. ಪ್ರಿಂಟ್ ಐ ಅಂದ್ರೆ ಐ ಅಲ್ಲಿ ಏನಿರುತ್ತೆ ವ್ಯಾಲ್ಯೂ 1 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಂಕ್ರಿಮೆಂಟ್ ಆಗುತ್ತೆ. ಐ ಈಸ್ ಈಕ್ವಲ್ ಟು ಐ ಪ್ಲಸ್ 1, ಐ ಈಸ್ ಈಕ್ವಲ್ ಟು 1 ಇರುತ್ತೆ, ಇಲ್ಲಿ ವ್ಯಾಲ್ಯೂ 1 ಐತೆ, ಇಲ್ಲಿ 1 ಇದೆನಾ ನೋಡ್ರಿ, ಐ ಈಸ್ ಈಕ್ವಲ್ ಟು ಐ 1 ಇದೆ, 1 + 1 2 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲೆ ಹೋಗುತ್ತೆ, ಇಲ್ಲಿಂದ ಸೀದಾ ಮೇಲೆ ಹೋಗುತ್ತೆ. ವೈಲ್ ಈಗ ಐ ಈಸ್ ಈಕ್ವಲ್ ಟು 2 ಆಗಿರುತ್ತೆ, 2 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 5. ಓ ಕರೆಕ್ಟ್, 2 5ಕ್ಕಿಂತ ಕಮ್ಮಿ, ಅದಕ್ಕೆ ಪ್ರಿಂಟ್ ಐ ವ್ಯಾಲ್ಯೂ ಏನಾಗಿರುತ್ತೆ, ಈಗ 2 ಆಗಿರುತ್ತೆ, ಅವಾಗ 2 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಐ ಈಸ್ ಈಕ್ವಲ್ ಟು ಇದನ್ನ ಬರೀ, ಐ ಈಸ್ ಈಕ್ವಲ್ ಟು ಐ ಪ್ಲಸ್ 1 ಅಂದರೆ ಈಗ ಐ ವ್ಯಾಲ್ಯೂ ಏನಾಗುತ್ತೆ 2 ಆಗಿದೆ, 2 ಅಂದರೆ 2 + 1 3 ಆಗುತ್ತೆ. ನೆಕ್ಸ್ಟ್ ಮೇಲೆ ಹೋಗುತ್ತೆ 3, ಐ ಈಸ್ ಈಕ್ವಲ್ ಟು 3 ವೈಲ್ ಐ 3 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 5, ಅವಾಗ ಪ್ರಿಂಟ್ ಐ, ಹೌದು ಕರೆಕ್ಟ್ ಐತಿ, 3 ಪ್ರಿಂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇಂಕ್ರಿಮೆಂಟ್ ಆಗುತ್ತೆ, ಐ ಈಸ್ ಈಕ್ವಲ್ ಟು 3 + 1 4 ಆಗುತ್ತೆ. ಓಕೆನಾ. ನೆಕ್ಸ್ಟ್ 4 ಮೇಲೆ ಹೋಗುತ್ತೆ, ಐ ಈಸ್ ಈಕ್ವಲ್ ಟು 4 ಆಗುತ್ತೆ, ವೈಲ್ 4 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 5 ಟ್ರೂ, ಅದಕ್ಕೆ ಪ್ರಿಂಟ್ ಐ ವ್ಯಾಲ್ಯೂನು 4 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇಂಕ್ರಿಮೆಂಟ್ ಆಗುತ್ತೆ, ಐ ಈಸ್ ಈಕ್ವಲ್ ಟು 4 + 1 5 ಆಗುತ್ತೆ, ಅದು ಮೇಲೆ ಹೋಗುತ್ತೆ. ಆಮೇಲೆ ಐ ಈಸ್ ಈಕ್ವಲ್ ಟು 5 ವೈಲ್ ಐ 5 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 5 ಅಂತ ಅಂದರೆ ಪ್ರಿಂಟ್ ಐ ವ್ಯಾಲ್ಯೂ ಅನ್ನು 5 ಆಗುತ್ತೆ, 5 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇಂಕ್ರಿಮೆಂಟ್ ಆಗುತ್ತೆ, ಐ ಈಸ್ ಈಕ್ವಲ್ ಟು 5 + 1 6 ಆಗುತ್ತೆ, ಈಗ ಐ ಈಸ್ ಈಕ್ವಲ್ ಟು 6 ಆಗುತ್ತೆ. ಈಗ 6 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 5 ಇಲ್ಲ, ಫಾಲ್ಸ್ ಆಗುತ್ತೆ, ಅಲ್ಲಿಗೆ ಮುಗಿಯುತ್ತೆ. ಯಾಕಂದ್ರೆ ಅವ್ರು ಕಂಡೀಷನ್ ಕೊಟ್ಟಿದ್ದಾರೆ ಇಷ್ಟು ಮಾತ್ರ ಪ್ರಿಂಟ್ ಮಾಡ್ಬೇಕು ಅಂತ, ಅದಕ್ಕೆ ವೈಲ್ ಲೂಪ್ ಯೂಸ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ. ನೆಕ್ಸ್ಟ್ ಬ್ರಾಂಚ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಇದರಲ್ಲಿ 2 ಟೈಪ್ ಬರುತ್ತೆ, ಒಂದು ಬ್ರೇಕ್ ಸ್ಟೇಟ್ಮೆಂಟು ಮತ್ತು
ಕಂಟಿನ್ಯೂ ಸ್ಟೇಟ್ಮೆಂಟ್ ಅಂತಾರೆ. ಬ್ರೇಕ್ ಅಂದ್ರೆ ಅಲ್ಲಿ ಬಂದ ತಕ್ಷಣ ಬ್ರೇಕ್ ಮಾಡಿಬಿಟ್ರಿ ಸಾಕು ಅಂತ. ಬ್ರೇಕ್ ಸ್ಟೇಟ್ಮೆಂಟ್ ಅಂದ್ರೆ ಸ್ಟಾಪ್ಸ್ ದ ಲೂಪ್ ಇಮಿಡಿಯೇಟ್ಲಿ ಸ್ಟಾಪ್ ಮಾಡುತ್ತೆ. ನೋಡ್ರಿ, ಫಾರ್ ಐ ಇನ್ ರೇಂಜ್ ಆಫ್ 1 to 10 ಅಂದ್ರೆ 1 to 10 ಪ್ರಿಂಟ್ ಮಾಡ್ಬೇಕಲ್ಲಿ. ಇಫ್ ಐ ಈಸ್ ಈಕ್ವಲ್ ಟು 5 ಮಟ್ಟ ಬಂದ ತಕ್ಷಣ ಬ್ರೇಕ್ ಮಾಡಿಬಿಡ್ರಿ, ಆಮೇಲೆ ಪ್ರಿಂಟ್ ಐ. ಓಕೆನಾ? ಈಗ ನೋಡ್ರಿ, ಐ 1 2 3 4 ಮಟ್ಟ ಮಾಡ್ತೆ. ಈಗ ಐ ವ್ಯಾಲ್ಯೂ 5ಗೆ 1, ಈಗ 1 ನೋಡುತ್ತಾ, 1 ಪ್ರಿಂಟ್ ಮಾಡುತ್ತೆ. ಆಮೇಲೆ 2 ಇದು ಈ ಇದು ಸ್ಟೇಟ್ಮೆಂಟ್ ಇದೆ. ಐ ಈಸ್ ಈಕ್ವಲ್ ಟು ಇಫ್ ಐ ಈಸ್ ಈಕ್ವಲ್ ಟು 5 ಅಂದ್ರೆ 5 ಈಕ್ವಲ್ ಟು 5 ಬಂತಂದ್ರೆ ಬ್ರೇಕ್ ಮಾಡುತ್ತೆ. ಓಕೆನಾ? ಹಂಗಾಗಿ ಫಾರ್ ಐ ಈಸ್ ರೇಂಜ್ ಆಫ್ 1 to 10 ಅಂದ್ರೆ 1 2 3 4 ಮಟ್ಟ ಮಾಡುತ್ತೆ. ಆಮೇಲೆ 5 ಬರುತ್ತಾ, 1 ಇಂದ 10 ಒಳಗೆ 5 ಬಂತಾ, 5 ಈಸ್ ಈಕ್ವಲ್ ಟು 5 ಬರುತ್ತಾ, ಅವಾಗ ಬ್ರೇಕ್ ಆಗುತ್ತೆ ಅಲ್ಲಿಗೆ. ಓಕೆನಾ? ಇದಕ್ಕೆ ಔಟ್ಪುಟ್ ಸಿಂಟ್ಯಾಕ್ಸ್ ಏನು, ಫಾರ್ ಅಥವಾ ವೈಲ್ ಕಂಡೀಷನ್, ಇಫ್ ಕಂಡೀಷನ್ ಟು ಸ್ಟಾಪ್ ಅಂದ್ರೆ ಇಲ್ಲಿ ಕಂಡೀಷನ್ ಕೊಡ್ತೀರಾ ನೀವು, ಯಾವ ಕಂಡೀಷನ್ ನೀವು ಬ್ರೇಕ್ ಮಾಡಕ್ಕೆ ಅಥವಾ ಇಲ್ಲಿ ಬ್ರೇಕ್ ಆಯ್ತಲ್ಲ, ಯಾವ ಸ್ಟಾಪ್ ಮಾಡ್ತೀರಾ ಆ ಕಂಡೀಷನ್ ಕೊಡ್ತೀರಾ, ಆಮೇಲೆ ಬ್ರೇಕ್ ಅಂತ. ಇದು ಸಿಂಟ್ಯಾಕ್ಸ್. ಓಕೆನಾ? ನೆಕ್ಸ್ಟ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಕಂಟಿನ್ಯೂ ಸ್ಟೇಟ್ಮೆಂಟ್ ಅಂದ್ರೆ ಇಟ್ ಈಸ್ ಯೂಸ್ ಟು ಸ್ಕಿಪ್ ದ ಕರೆಂಟ್ ಇಟರೇಷನ್ ಆಫ್ ದ ಲೂಪ್ ಅಂಡ್ ಮೂವ್ ಟು ದ ನೆಕ್ಸ್ಟ್. ಅಂದ್ರೆ ಕಂಟಿನ್ಯೂ ಅಂದ್ರೆ ಈಗ 5 ಮಟ್ಟ ಸ್ಟಾಪ್ ಮಾಡಿ. ಈಗ ಹೇಳ್ತೇನೆ ಎಕ್ಸಾಂಪಲ್. ಸಿಂಟ್ಯಾಕ್ಸ್ ಫಾರ್ ವೈಲ್ ಕಂಡೀಷನ್ ಅಂದ್ರೆ ಫಾರ್ ಅಥವಾ ವೈಲ್ ಕಂಡೀಷನ್, ಇಫ್ ಕಂಡೀಷನ್ ಟು ಸ್ಕಿಪ್, ಅಲ್ಲಿ ಕಂಡೀಷನ್ ಸ್ಕಿಪ್ ಮಾಡ್ಬೇಕು, ಕಂಟಿನ್ಯೂ ಕೊಡಬೇಕು. ಓಕೆನಾ? ಇದು ಒಂದು ಸಿಂಟ್ಯಾಕ್ಸ್. ಓಕೆನಾ? ಇವು ನೆಕ್ಸ್ಟ್, ಫಾರ್ ಐ ಇನ್ ರೇಂಜ್ ಆಫ್ 1 to 6 ಒಳಗೆ ಇಫ್ ಐ ಈಕ್ವಲ್ ಟು 3 ಬಂತು ಅಂದ್ರೆ 3 ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ರಿ ಅಂತ. ಓಕೆನಾ? ನೋಡ್ರಿ, 1 2 ಬರುತ್ತೆ, ಆಮೇಲೆ 3 ಈಕ್ವಲ್ ಟು 3 ಆಗತ್ತಾ, ಅದನ್ನ ಜಂಪ್ ಮಾಡಿ ನೆಕ್ಸ್ಟ್ 4 5 ಪ್ರಿಂಟ್ ಆಗುತ್ತೆ. ಓಕೆನಾ? ಇದು 1 to 6 ಅಂದ್ರೆ 1 to 6 ಪ್ರಿಂಟ್ ಆಗಲ್ಲ, 1 to 5 ಮಟ ಇದ್ರ 6 ಇರುತ್ತಲ್ಲ, ಇದಕ್ಕಿಂತ ಒಂದು ಹಿಂದಿನ ನಂಬರ್ ಮಟ ಪ್ರಿಂಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಡಿಫೈನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅನ್ನ ಡಿಫೈನ್ ಮಾಡ್ರಿ. ಹೌ ಎಕ್ಸ್ಪೆಕ್ಷನ್ ಆರ್ ಹ್ಯಾಂಡಲ್ಡ್ ಇನ್ ಪೈಥಾನ್. ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಎಕ್ಸ್ಪೆಕ್ಷನ್ಸ್ ಅನ್ನ ಅಂತ ಹೇಳ್ತಾರೆ. ರೈಟ್ ಎ ಪ್ರೋಗ್ರಾಮ್ ಟು ಸಾಲ್ವ್ ಡಿವೈಡ್ ಬೈ ಝೀರೋ ಎಕ್ಸೆಪ್ಷನ್ ಅಂತ ಕರೀತಾರೆ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಈಸ್ ಎ ವೇ ಟು ಹ್ಯಾಂಡಲ್ ರನ್ ಟೈಮ್ ಎರರ್ಸ್ ಇನ್ ದ ಪೈಥಾನ್ ವಿತೌಟ್ ಕ್ರಾಶಿಂಗ್ ಇಟ್. ಅಂದ್ರೆ ಏನು ತೊಂದರೆ ಆಗ್ಲಿಲ್ಲ ನನಗೆ, ಈಗ ಏನಾರ ತಪ್ಪು ಕೊಟ್ರೂ ಹ್ಯಾಂಡಲ್ ಮಾಡೋದಕ್ಕೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಕರೀತಾರೆ. ಓಕೆನಾ? ಅಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಈಸ್ ಅನ್ ಎರರ್ ದಟ್ ಅಕರ್ಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್. ಅಂದ್ರೆ ಎಕ್ಸೆಪ್ಷನ್ ಅಂದ್ರೆ ಒಂದು ಎರರ್ ಏನಾರು ಬಂತು ಅಂದ್ರೆ, ಈಗ ನೀವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಅದಕ್ಕೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಕರೀತಾರೆ. ಪೈಥಾನ್ ಯೂಸಸ್ ದ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಟು ಹ್ಯಾಂಡಲ್ ದ ಎಕ್ಸ್ಪೆಕ್ಷನ್ಸ್. ಅಂದ್ರೆ ಈಗ ಒಂದ್ ನಿಮಿಷ. Python uses the try except block to handle the exceptions. ಅಂದ್ರೆ ಅದನ್ನ ಎಕ್ಸೆಪ್ಷನ್ಸ್ ನ ಹ್ಯಾಂಡಲ್ ಮಾಡಕ್ಕೆ ಟ್ರೈ ಮತ್ತೆ ಎಕ್ಸೆಪ್ಟ್ ಬ್ಲಾಕ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ? ಪೈಥಾನ್ ಟ್ರೈಸ್ ಟು ಎಕ್ಸಿಕ್ಯೂಟ್ ದ ಕೋಡ್ ಇನ್ಸೈಡ್ ದ ಟ್ರೈ ಬ್ಲಾಕ್. ಅಂದ್ರೆ ವಾಪಸ್ ಕೊಡ್ತಾರೆ. ಈಗ ಪಾಸ್ವರ್ಡ್ ತಪ್ಪಿದ್ರೆ ಟ್ರೈ ಆ ಥರ ಕೊಡ್ತಾ ಹೋಗುತ್ತೆ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ. ಓಕೆನಾ? ಇಫ್ ಎನ್ ಎರರ್ ಎಕ್ಸೆಪ್ಷನ್ ಅಂದ್ರೆ ಎರರ್ ಅಕರ್ಸ್, ಪೈಥಾನ್ ಇಮಿಡಿಯೇಟ್ಲಿ ಜಂಪ್ಸ್ ಟು ದ ಎಕ್ಸೆಪ್ಟ್ ಬ್ಲಾಕ್ ಅಂದ್ರೆ ಎಕ್ಸೆಪ್ಟ್ ಮಾಡಕ್ಕೆ. ಓಕೆನಾ? ಇಫ್ ನೋ ಎರರ್ ಅಕರ್ಸ್ ದ ಎಕ್ಸೆಪ್ಟ್ ಬ್ಲಾಕ್ ಈಸ್ ಸ್ಕಿಪ್ಡ್. ಆ ಎರರ್ ಏನಾಗಲಿಲ್ಲ ಅಂದ್ರೆ ಎಕ್ಸೆಪ್ಟ್ ಬ್ಲಾಕ್ ಸ್ಕಿಪ್ ಮಾಡುತ್ತೆ. ಓಕೆನಾ? ಸಿಂಟ್ಯಾಕ್ಸ್ ನೋಡ್ರಿ, ಟ್ರೈ ಕಂಡೀಷನ್ ದಟ್ ಮೈಟ್ ಕಾಸ್ ಆನ್ ಎರರ್, ಟ್ರೈ ಮಾಡ್ರಿ. ಇಲ್ಲ ಎಕ್ಸೆಪ್ಷನ್ ಟೈಪ್ ಕೋಡ್ ದಟ್ ರನ್ಸ್ ಇಫ್ ದ ಎರರ್ ಅಕರ್ಸ್. ಇದು ಒಂದು ಸಿಂಟ್ಯಾಕ್ಸ್. ಓಕೆನಾ? ಪ್ರೋಗ್ರಾಮ್ ನೋಡ್ರಿ, ಟ್ರೈ ಎಕ್ಸ್ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 0 ಮಾಡೋಕ್ಕಾಗಲ್ಲ, ಅದಕ್ಕೆ ಎಕ್ಸೆಪ್ಟ್ ಏನು ಮಾಡಿ 0 ಡಿವಿಷನ್ ಎರರ್. ಅವಾಗ ಏನು ಪ್ರಿಂಟ್ ಆಗುತ್ತೆ, ಇಫ್ ಪ್ರಿಂಟ್ ಯು ಕಾಂಟ್ ಡಿವೈಡ್ ಬೈ 0 ಇಂದ ನೀವು ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಕೊಡುತ್ತೆ. ಅವಾಗ ಔಟ್ಪುಟ್ ಏನು ಮಾಡುತ್ತೆ, ಯು ಕಾಂಟ್ ಡಿವೈಡೆಡ್ ಬೈ 0. ಹಿಂಗೆ ನೀವು ಇನ್ಪುಟ್ ಕೊಡುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 10 ಅಂತ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 0 ಕೊಟ್ಬಿಟ್ರೆ ಅಂದರೆ ಅದು ಬರಲ್ಲ. ಅದು ಯಾಕೆ 10 ಇಂದ 0 ಡಿವೈಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಔಟ್ಪುಟ್ ಏನಾದ್ರು ಯು ಕಾಂಟ್ ಡಿವೈಡೆಡ್ ಬೈ 0. ಓಕೆನಾ? ಇದೊಂದು ಪ್ರೋಗ್ರಾಮ್. ಓಕೆನಾ? ನೆಕ್ಸ್ಟ್, ಡೆವಲಪ್ ಎ ಪ್ರೋಗ್ರಾಮ್ ಟು ಜನರೇಟ್ ಫಿಗೊನಾಸಿ ಸೀಕ್ವೆನ್ಸ್ ಆಫ್ ಲೆಂತ್ n
ರೀಡ್ ಎನ್ ಫ್ರಮ್ ದ ಕನ್ಸೋಲ್. ಫಿಗೊನಾಸಿ ಸೀರೀಸನ್ನು ಮಾಡೋಕ್ಕೆ ಇದು ಒಂದು ಸ್ವಲ್ಪ ಇಂಪಾರ್ಟೆಂಟು ಪ್ರೋಗ್ರಾಮ್. ಓಕೆನಾ. ಪ್ರಿಂಟ್ ಎಂಟರ್ ದ ನಂಬರ್ ಆಫ್ ಟರ್ಮ್ಸ್ ಅಂತ ಕೊಡ್ತಾರೆ. ಅವಾಗ ಎನ್ ಇಸ್ ಇಕ್ವಲ್ ಟು ಇಂಟ್ ಆಫ್ ಇನ್ಪುಟ್. ಇಂಟ್ ಅಂದರೆ ಇಂಟೀಜರ್, ಇನ್ಪುಟ್ ಅಂದರೆ ನಮಗೆ ಕೊಡ್ತಾ ಐತೆ, ನಾವು ಏನಾರು ಎಂಟರ್ ಮಾಡ್ಬೋದು. ಎ ಕಮ ಬಿ ಇಸ್ ಇಕ್ವಲ್ ಟು 0,1. ಕೌಂಟ್ ಈಸ್ ಈಕ್ವಲ್ ಟು 0. ಇಫ್ ಎನ್ ಈಸ್ ಲೆಸ್ ದನ್ ಈಕ್ವಲ್ ಟು 0, ಪ್ರಿಂಟ್ ಪ್ಲೀಸ್ ಎಂಟರ್ ಎ ಪಾಸಿಟಿವ್ ನಂಬರ್. ಅಂದರೆ 0ಕ್ಕಿಂತ ಮೈನಸಲ್ಲಿ ಆ್ಯಡ್ ಮಾಡಬಾರ್ದು. ಈಗ ಎನ್ ವ್ಯಾಲ್ಯೂ 0ಕ್ಕಿಂತ ಕಮ್ಮಿ ಅಂದರೆ ಮೈನಸ್ ಒಳಗೆ ಬರುತ್ತಲ್ಲ, ಆ ಥರ ಕೊಡಬಾರ್ದು. ಅವಾಗ ಏನಂತ ಪ್ರಿಂಟ್ ಆಗುತ್ತೆ, ಪ್ರಿಂಟ್ ಎಂಟರ್ ದ ಎ ಪಾಸಿಟಿವ್ ನಂಬರ್ ಅಂತ ಕೊಡುತ್ತೆ. ಇಫ್ ಎನ್ ಈಕ್ವಲ್ ಟು 1, ಪ್ರಿಂಟ್ ಫಿಗೊನಾಸಿ ಸೀಕ್ವೆನ್ಸ್, ಪ್ರಿಂಟ್ ಎ ಅಂದರೆ ಪ್ರಿಂಟ್ ಆಗುತ್ತೆ. ಎಲ್ಸ್ ಪ್ರಿಂಟ್ ಫಿಗೊನಾಸಿ ಸೀಕ್ವೆನ್ಸ್ ವೈಲ್ ಕೌಂಟ್ ಈಸ್ ಲೆಸ್ ದನ್ ಎನ್, ಪ್ರಿಂಟ್ ಎ ಕಮ ಎಂಡ್ ಈಕ್ವಲ್ ಟು ಹಿಂಗೆ ಸ್ಪೇಸ್ ಎ ಕಮ ಬಿ ಇಸ್ ಈಕ್ವಲ್ ಟು ಬಿ ಕಮ ಎ ಪ್ಲಸ್ ಬಿ, ಕೌಂಟ್ ಪ್ಲಸ್ ಇಸ್ ಈಕ್ವಲ್ ಟು 1. ಎಂಟರ್ ದ ಈಗ ಅಂದರೆ ಇಲ್ಲಿ ಕೊಡುತ್ತಲ್ಲ ಎಂಟರ್ ದ ನಂಬರ್ ಆಫ್ ಟರ್ಮ್ಸ್ ಅಂತ. ಎಂಟರ್ ದ ನಂಬರ್ ಆಫ್ ಟರ್ಮ್ಸ್ ಅಂತ ಕೊಟ್ಟರೆ ಇಲ್ಲಿ ಎನ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಅಂತ ಇಲ್ಲಿ ನಾವು 5 ಅಂತ ಕೊಡ್ತೀವ, ಅವಾಗ ಇಲ್ಲಿ 5 ಅಂತ ಬರುತ್ತೆ. ಫಿಗೊನಾಸಿ ಸೀಕ್ವೆನ್ಸ್ ಏನಾಗುತ್ತೆ 0 1 1 2 3 ಅಂತ ಬರುತ್ತೆ. ಓಕೆನಾ. ಇದು ಸ್ವಲ್ಪ ಬ್ಯಾಟ್ ಮಾಡಿ ಹೋಗ್ಬೇಕಾಗತ್ತೆ ಇದು ಪ್ರೋಗ್ರಾಮ್. ಇಲ್ಲಿಗೆ ಫಸ್ಟ್ ಮಾಡಲ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಮಾಡ್ಯೂಲ್ 2 ಒಳಗೆ ಎಕ್ಸ್ಪ್ಲೈನ್ ದ ನೆಗೆಟಿವ್ ಇಂಡೆಕ್ಸಿಂಗ್ ಅಂದರೆ ಏನಂತ ಕೇಳ್ತಾರೆ, ಸ್ಲೈಸಿಂಗ್ ಅಂದ್ರೆ ಕೇಳ್ತಾರೆ, ಇಂಡೆಕ್ಸಿಂಗ್ ಕೇಳ್ತಾರೆ, ಅಪೆಂಡ್ ಅಂದರೆ ಏನಂತ ಕೇಳ್ತಾರೆ, ರಿಮೂವ್, ಪಾಪ್, ಇನ್ಸರ್ಟು, ಸಾರ್ಟು ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತನಾ. ಆ್ಯಂಡ್ ಎಕ್ಸ್ಪ್ಲೇನ್ ದ ಲೀಸ್ಟ್ ಮೆಥಡ್ಸ್ ಅಂತ ಕರೀತಾರೆ. ಇಷ್ಟು ದೊಡ್ಡದು ಕೇಳೋ ಬದಲು ಎಕ್ಸ್ಪ್ಲೇನ್ ದ ಲೀಸ್ಟ್ ಮೆಥಡ್ಸ್ ಅಂತಲೂ ಕೇಳ್ಬೋದು, ಅಥವಾ ಈ ಥರನೂ ಕೇಳ್ಬೋದು. ಓಕೆನಾ. ನೆಗೆಟಿವ್ ಇಂಡೆಕ್ಸಿಂಗ್ ಅಂದ್ರೆ ಏನು ಗೊತ್ತಾ, ನೆಗೆಟಿವ್ ಇಂಡೆಕ್ಸಿಂಗ್ ಅಲೋಸ್ ಯು ಟು ಆಕ್ಸೆಸ್ ದ ಎಲಿಮೆಂಟ್ಸ್ ಫ್ರಮ್ ದ ಎಂಡ್ ಆಫ್ ದ ಲೀಸ್ಟ್. ಅಂದರೆ ಈ ಕಡೆಯಿಂದ ನೆಗೆಟಿವ್ ಇಂಡೆಕ್ಸ್ ಅಂದರೆ ಈ ಕಡೆಯಿಂದ ಲೀಸ್ಟ್ ಮಾಡೋಕ್ಕೆ, ಆರ್ ಸ್ಟ್ರಿಂಗ್. ಓಕೆನಾ. ಇಂಡೆಕ್ಸ್ -1 ರೆಫರ್ಸ್ ಟು ದ ಲಾಸ್ಟ್ ಎಲಿಮೆಂಟ್. ಅಂದರೆ ಈಗ ನೀವು -1 ಅಂತ ಕೊಟ್ರ ಅಂದರೆ ಇದು ಲಾಸ್ಟ್ ಏನಿದೆ ಅಲ್ಲ ಅದು ಪ್ರಿಂಟ್ ಆಗುತ್ತೆ. ಓಕೆನಾ. ಇದು ನೋಡ್ರಿ -1 ಅಂತ. ಈಗ ನೋಡ್ರಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಫ್ರೂಟ್ ಈಸ್ ಈಕ್ವಲ್ ಟು ಒಂದು ಸ್ಟ್ರಿಂಗ್ ಇದು. ಓಕೆನಾ. ಇದೊಂದು ಹಿಂಗೆ ಬ್ರ್ಯಾಕೆಟಲ್ಲಿ ಬರಿತೀವಿ, ಆ್ಯಪಲ್ ಕಾಮ ಮ್ಯಾಂಗೋ ಕಾಮ ಆರೆಂಜ್ ಕಾಮ ಡೇಟ್ ಅಂತ ಬರಿತೀವಿ. ಫ್ರೂಟ್ಸ್ ಅಂದರೆ ಇದಿಷ್ಟು ಇಲ್ಲಿ ಫ್ರೂಟ್ಸ್ ಒಳಗೆ ಸ್ಟೋರ್ ಆಗಿರುತ್ತೆ. ಓಕೆನಾ. ಇದರೊಳಗೆ ಪ್ರಿಂಟು ಫ್ರೂಟ್ ಒಳಗೆ ನನಗೆ ಯಾವ್ದು ಬೇಕು, -1 ಅಂದರೆ ಲಾಸ್ಟಿಗೆ ಏನಿರುತ್ತಲ್ಲ, -1 ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ನೆಗೆಟಿವ್ ಇಂಡೆಕ್ಸಿಂಗ್ ಅಂದರೆ ಇದು -1 -2 -3 -4. ಓಕೆನಾ. ನಾವು -1 ಅಂತ ಕೊಟ್ಟರೆ ಡೇಟ್ ಅಂತ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಫ್ರೂಟ್ ಆಫ್ -2 ಅಂದರೆ ಆರೆಂಜ್ ಏನಿರುತ್ತೆ ಅದೊಂದು ಪ್ರಿಂಟ್ ಆಗುತ್ತೆ. ಓಕೆನಾ. ಇದಕ್ಕೆ ನೆಗೆಟಿವ್ ಇಂಡೆಕ್ಸಿಂಗ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ಸ್ಲೈಸಿಂಗ್ ಅಂದರೆ ಪಾರ್ಟ್ ಮಾಡೋದು. ಓಕೆನಾ. ಸ್ಲೈಸಿಂಗ್ ಈಸ್ ಎ ಟೆಕ್ನಿಕ್ ಇನ್ ಪೈಥಾನ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ಎ ಪೋರ್ಷನ್ ಫ್ರಮ್ ಎ ಲೀಸ್ಟ್ ಆರ್ ಎ ಸ್ಟ್ರಿಂಗ್. ಇದೊಂದು ಲೀಸ್ಟ್ ಅಥವಾ ಸ್ಟ್ರಿಂಗ್ ಒಳಗೆ ಈ ಕರೆಕ್ಟ್ ನಂಗೆ ಇಲ್ಲಿಂದ ಇಲ್ಲಿ ಬೇಕು ಅಂದರೆ ಅಷ್ಟನ್ನೇ ಬೇಕಾದ್ರೆ ನಾವು ಪ್ರಿಂಟ್ ಮಾಡ್ಕೋಬೋದು. ಓಕೆನಾ. ಈಗ ನಂಬರ್ಸ್ ಅಂತ ಹೇಳಿದ್ರೆ ಹಿಂಗೊಂದು ಸ್ಟ್ರಿಂಗ್ ಐತೆ 10, 20, 30, 40 ಹಿಂಗಿರುತ್ತೆ. ಓಕೆನಾ. ಇದರೊಳಗೆ ಇದು 0, ಇದು 1, ಇದು 2, ಇದು 3, ಈ ಕಡೆ 4. ಅಂದರೆ ಲೆಫ್ಟಿಂದ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಇದು 0 ಆಗುತ್ತೆ, ಇದು 1 ಆಗುತ್ತೆ, ಇದು 2 ಆಗುತ್ತೆ, ಇದು 3 ಆಗುತ್ತೆ, ಇದು 4 ಆಗುತ್ತೆ. ಈ ರೈಟಿಂದ ಲೆಫ್ಟ್ ಬರ್ತೀರಾ ಅಂದರೆ ಇದು -1 -2 -3 -4 -5. ಓಕೆನಾ. ಈಗ ಪ್ರಿಂಟ್ ನಂಗೆ ಎಲ್ಲಿಂದ ಎಲ್ಲಿಗೆ ಬೇಕು, ಪ್ರಿಂಟ್ ನಂಬರ್ಸ್. ಈ ನಂಬರ್ಸ್ ಒಳಗೆ 1 ಇಂದ 4 ಮಟ್ಟ ಬೇಕು. 1 ಅಂದರೆ ಏನಿಲ್ಲ, 1 ಇಂದ 4 ಮಟ್ಟ. ಓಕೆ. 1 20 30 40 ಇಲ್ಲಿ ಲಾಸ್ಟ್ ಇರುತ್ತಲ್ಲ ಇದು 4 ಬರಲ್ಲ, ಅಂದರೆ ಇದಕ್ಕಿಂತ ಹಿಂದಿನ ನಂಬರ್ ಬರುತ್ತೆ. ಅಂದರೆ 4 - 1 3 ಮಟ್ಟ ಅಷ್ಟೇ ಪ್ರಿಂಟ್ ಆಗುತ್ತೆ. ಅಂದರೆ 1 2 3 ಅಷ್ಟೇ ಪ್ರಿಂಟ್ ಆಗುತ್ತೆ. ಅಂದರೆ 1 2 3 ಕಾಣಿಸ್ತಿದೆನಾ, 1 2 3 ಅಂದರೆ 20 30 40 ಅಷ್ಟೇ ಪ್ರಿಂಟ್ ಆಗುತ್ತೆ. ಈ ಥರ 20 30 40. ಓಕೆನಾ. ಪ್ರಿಂಟ್ ನಂಬರ್ಸ್ 3 ಅಂದರೆ ಇಲ್ಲಿ ಏನಕ್ಕೂ ಇಲ್ಲ. iPhone 3 ಅಂದರೆ ಫಸ್ಟ್ 0 ಇಂದ 3 ಅಂದರೆ ಇದಕ್ಕಿಂತ ಹಿಂದಿನ ನಂಬರ್ 10 20 30 ಪ್ರಿಂಟ್ ಆಗುತ್ತೆ. 10 20 30. ಓಕೆನಾ. ಇಲ್ಲಿ ನಂಬರ್ ಇರುತ್ತಲ್ಲ 3 ಕನ್ಫ್ಯೂಸ್ ಆಗ್ಬಿಡುತ್ತೆ. 3 ಅಂದರೆ ಇದ್ರದ್ದು ವ್ಯಾಲ್ಯೂ, ಇದಕ್ಕಿಂತ ಹಿಂದಿನ ವ್ಯಾಲ್ಯೂ ಇರುತ್ತಲ್ಲ ಅಲ್ಲಿ ಮಟ್ಟ ಅಷ್ಟೇ ಪ್ರಿಂಟ್ ಆಗುತ್ತೆ. ಓಕೆನಾ. ಈಗ ಪ್ರಿಂಟ್ ನಂಬರ್ಸ್ 2 ಇಂದ ಜಾಸ್ತಿ, 2 ಕೋಲನ್ ಅಂದರೆ 2 ಇಂದ ಮುಂದೆ ಏನೇನು ಬರುತ್ತೆ ಎಲ್ಲ ಪ್ರಿಂಟ್ ಆಗುತ್ತೆ. 2 ಇಂದ ಮುಂದೆ ಯಾವ್ದಾದ್ರು ಬರುತ್ತೆ 40 50 ಅಂದರೆ 2 ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ಈ ಕಡೆ ಅಂದರೆ ಕೋಲನಿಂದ ಆದಮೇಲೆ ಒಂದು ಕಮ್ಮಿ, ಅಂದರೆ ಕೋಲನ್ ಆದಮೇಲೆ 3 ಬಂದಿದ್ದಾನಾ, ಹಂಗಾಗಿ 3ಕ್ಕಿಂತ ಮುಂಚೆ ಇರೋದು ಮಟ್ಟ ಅಷ್ಟೇ ಪ್ರಿಂಟ್ ಆಗುತ್ತೆ. ಇಲ್ಲಿ ನೋಡ್ರಿ 2 ಆದಮೇಲೆ ಕೋಲನ್ ಇದೆ, ಇಲ್ಲಿ 2 ಆದಮೇಲೆ
ಟೂ ಆದಮೇಲೆ ಕೋಲನ್ ಇದೆ ಅಂದರೆ ಟೂನು ಇನ್ಕ್ಲೂಡ್ ಆಗುತ್ತೆ. ಈ ಮುಂದ್ಗಡೆ ಯಾವ್ದಾದ್ರು 30 40 50 ಅದು ಪ್ರಿಂಟ್ ಆಗುತ್ತೆ. ಓಕೆನಾ, ಇದು ಸ್ಲೈಸಿಂಗ್ ಅಂತ ಕರೀತಾರೆ. ಓಕೆನಾ, ನೆಕ್ಸ್ಟ್ ಅಪೆಂಡ್ ಅಂದರೆ ಆಡ್ಸ್ ಎ ಸಿಂಗಲ್ ಎಲಿಮೆಂಟ್ ಟು ದ ಎಂಡ್ ಆಫ್ ದ ಲಿಸ್ಟ್. ಅಂದರೆ ಈಗ ಬರೀ ಆ್ಯಪಲ್ ಮ್ಯಾಂಗೋ ಐತಿ, ನಾನು ಇಲ್ಲಿ ಮ್ಯಾಂಗೋ ಆದ್ಮೇಲೆ ಇನ್ನೊಂದು ಆ್ಯಡ್ ಮಾಡ್ಬೇಕು ಆರೆಂಜ್. ಹಾಗಾಗಿ ಅವಾಗ ಏನು ಮಾಡ್ತೀವಿ, ಫ್ರೂಟ್ ಈಸ್ ಈಕ್ವಲ್ ಟು ಇದೊಂದು ಸ್ಟ್ರಿಂಗ್ ಹಿಂಗಿರುತ್ತೆ, ಅದ್ರಾಗ ಫ್ರೂಟ್ ಡಾಟ್ ಅಪೆಂಡ್ ಅಂದರೆ ಹಾಕ್ತೀವಿ ಆರೆಂಜ್ ಅನ್ನೋದನ್ನ ಹಾಕ್ಬೇಕು. ಫ್ರೂಟ್ ಡಾಟ್ ಅಪೆಂಡ್ ಆರೆಂಜ್ ಅಂತ ಕೊಟ್ಟರೆ, ಇಲ್ಲಿ ಪ್ರಿಂಟ್ ಫ್ರೂಟ್ ಅಂತ ಕೊಟ್ಟರೆ ಇದು ಆರೆಂಜ್ ಅನ್ನೋದನ್ನ ಮ್ಯಾಂಗೋ ಪಕ್ಕಕ್ಕೆ ಹೋಗುತ್ತೆ. ಅವಾಗ ಏನು ಬರುತ್ತೆ, ಔಟ್ಪುಟ್ ಈಸ್ ಈಕ್ವಲ್ ಟು ಆ್ಯಪಲ್ ಮ್ಯಾಂಗೋ ಆರೆಂಜ್ ಅಂತ ಬರುತ್ತೆ. ಇದಕ್ಕೆ ಅಪೆಂಡ್ ಅಂತ ಕರೀತಾರೆ. ಓಕೆನಾ, ನೆಕ್ಸ್ಟ್ ಇಂಡೆಕ್ಸ್ ಅಂದರೆ ರಿಟರ್ನ್ಸ್ ದ ಇಂಡೆಕ್ಸ್ ಆಫ್ ದ ಫಸ್ಟ್ ಅಕರೆನ್ಸ್ ಆಫ್ ದ ವ್ಯಾಲ್ಯೂ ಅಂತ ಕರೀತಾರೆ. ಈಗ ನೋಡ್ರಿ, ನಂಬರ್ ಈಸ್ ಈಕ್ವಲ್ ಟು 10 20 30 40 ಅಂತ ಇರುತ್ತೆ. ಓಕೆನಾ, ಪ್ರಿಂಟ್ ನಂಬರ್ಸ್ ಡಾಟ್ ಇಂಡೆಕ್ಸ್ 20 ಇಂಡೆಕ್ಸ್ ಅಂದರೆ ಇಲ್ಲಿ ಮೇಲೆ ಬರೆದಿರ್ತಿಲ್ಲ 0 1 2 3, ಇದ್ರದ್ದು ಇಂಡೆಕ್ಸ್ ವ್ಯಾಲ್ಯೂ 0, ಇದ್ರದ್ದು ಇಂಡೆಕ್ಸ್ ವ್ಯಾಲ್ಯೂ 1, ಇದು 2, ಇದು 3. ನಮಗೆ ಇಂಡೆಕ್ಸ್ ವ್ಯಾಲ್ಯೂ 20 ಬೇಕಂದ್ರೆ ಏನು, 20 ವ್ಯಾಲ್ಯೂ 20 ಇಂಡೆಕ್ಸ್ ಏನು 1. ಪ್ರಿಂಟ್ ನಂಬರ್ಸ್ ಡಾಟ್ ಇಂಡೆಕ್ಸ್ ಆಫ್ 10 ಅಂತಂದ್ರೆ 10 ಇಂಡೆಕ್ಸ್ ಏನು 0, ಅದು 0 ಪ್ರಿಂಟ್ ಆಗುತ್ತೆ. ಇದಕ್ಕೆ ಇಂಡೆಕ್ಸ್ ಅಂತ ಕರೀತಾರೆ. ಓಕೆನಾ, ನೆಕ್ಸ್ಟ್ ಇನ್ಸರ್ಟ್ ಅಂದರೆ ನಾವು ಎಲ್ಲಿ ಯಾವ ಜಾಗಕ್ಕೆ ಬೇಕಾದರೂ ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ಆನ್ ಎಲಿಮೆಂಟ್ ಅಟ್ ಎ ಸ್ಪೆಸಿಫಿಕ್ ಇಂಡೆಕ್ಸ್. ನಾವು ಎಲ್ಲಿ ಬೇಕೋ ಅಲ್ಲಿ ಬೇಕಾದ್ರೆ ಇದನ್ನ ಇನ್ಸರ್ಟ್ ಮಾಡ್ಬೋದು. ಈಗ ಫ್ರೂಟ್ಸ್ ಇಸ್ ಈಕ್ವಲ್ ಟು ಆ್ಯಪಲ್ ಮ್ಯಾಂಗೋ ಅಂತ ಇರುತ್ತೆ, ಇದ್ರ ಇಂಡೆಕ್ಸ್ ವ್ಯಾಲ್ಯೂ 0, ಇದ್ರದ್ದು ಇಂಡೆಕ್ಸ್ ವ್ಯಾಲ್ಯೂ 1. ಓಕೆನಾ, ನಾನು ಮ್ಯಾಂಗೋ ಜಾಗದಾಗ ಆರೆಂಜ್ ಹಾಕ್ತೀವಿ. ಅದಕ್ಕೆ ಏನು ಮಾಡ್ತೀವಿ, ಫ್ರೂಟ್ ಡಾಟ್ ಇನ್ಸರ್ಟ್ 1 ಇಂಡೆಕ್ಸ್, ಇದು ಇಂಡೆಕ್ಸ್ ವ್ಯಾಲ್ಯೂ 1 ಅನ್ನೋದು ಇಲ್ಲಿ ಮ್ಯಾಂಗೋ ಜಾಗದಾಗ ಇದ್ರ ಇಂಡೆಕ್ಸ್ ಏನು 1 ಕಾಮ ಆರೆಂಜ್ ಅಂತ ಕೊಟ್ಟರೆ 1 ಜಾಗಕ್ಕೆ ಆರೆಂಜ್ ಅನ್ನೋದು ಹೋಗುತ್ತೆ. ಓಕೆನಾ, ಪ್ರಿಂಟ್ ಫ್ರೂಟ್ಸ್ ಅಂತ ಮಾಡಿದ್ರೆ ಪ್ರಿಂಟ್ ಆ್ಯಪಲ್, ಆಮೇಲೆ 1 ಇಲ್ಲಿ 0 ಆದ್ಮೇಲೆ 1 ಇಂಡೆಕ್ಸ್ 1 ಜಾಗದಾಗ ಆರೆಂಜ್ ಬರುತ್ತೆ, ಆರೆಂಜ್ ಕಾಮ ಮ್ಯಾಂಗೋ. ಅರ್ಥ ಆಯ್ತಾ? ಇದು ಇನ್ಸರ್ಟ್. ರಿಮೂವ್ ಅನ್ನೋದು ಯಾವ್ದು ಬೇಕಾದನ್ನ ರಿಮೂವ್ ಮಾಡ್ಬೋದು. ಓಕೆನಾ, ಸ್ಪೆಸಿಫಿಕ್ ಲೊಕೇಶನ್ ಇಂದ. ಓಕೆನಾ, ನಂಬರ್ಸ್ 10 20 20 ಅಂತ ಇದ್ರೆ ನಂಬರ್ ರಿಮೂವ್ 20 ಅಂತ ಕೇಳಿದ್ರೆ ಇದು 40 ಮಾಡ್ಕೊಳ್ಳಿ. ಇದು ಅಂದರೆ ಎಷ್ಟರ ರಿಮೂವ್ಸ್ ದ ಫಸ್ಟ್ ಅಕರೆನ್ಸ್ ಆಫ್ ದ ಸ್ಪೆಸಿಫಿಕ್ ವ್ಯಾಲ್ಯೂ. ಅಂದರೆ ಇಲ್ಲಿ 20 20 ಎಷ್ಟರ ಇರಲಿ, ಇದ್ರಲ್ಲಿ ಫಸ್ಟ್ ಯಾವ್ದು ಬರ್ತದೆ, 10 ಆದ್ಮೇಲೆ 20 ಬರುತ್ತಾ, ಹಂಗಾಗಿ 20 ರಿಮೂವ್ ನಂಬರ್ ಡಾಟ್ ರಿಮೂವ್ 20 ಅಂತ ಕೊಟ್ಟರೆ ಇಲ್ಲಿ 20 ಇರುತ್ತಲ್ಲ ಅದು ರಿಮೂವ್ ಆಗುತ್ತೆ. ಪ್ರಿಂಟ್ ನಂಬರ್ಸ್ ಅಂತ ಕೊಟ್ಟರೆ 10 20 10 30 20 ಅಂತ ಬರುತ್ತೆ. ಈ 20 ಹೋಗುತ್ತೆ, ಫಸ್ಟ್ ಯಾವುದು ಬಂದಿರುತ್ತಲ್ಲ 20 ಅದು ಹೋಗುತ್ತೆ. ಓಕೆನಾ, ಇದಕ್ಕೆ ರಿಮೂವ್ ಅಂತಾರೆ. ಪಾಪ್ ಅಂದರೆ ಅದನ್ನ ತೆಗೆಯೋದು. ರಿಮೂವ್ಸ್ ಆ್ಯಂಡ್ ರಿಟರ್ನ್ಸ್ ದ ಐಟಮ್ ಅಟ್ ದ ಗಿವನ್ ಇಂಡೆಕ್ಸ್. ಓಕೆನಾ, ಇಫ್ ದ ಇಂಡೆಕ್ಸ್ ಈಸ್ ನಾಟ್ ಗಿವನ್ ರಿಮೂವ್ಸ್ ದ ಲಾಸ್ಟ್ ಐಟಮ್. ಅಂದರೆ ಏನು ಕೊಟ್ಟಿಲ್ಲ ಅಂದರೆ ಲಾಸ್ಟ್ ಇರೋದನ್ನ ರಿಮೂವ್ ಮಾಡುತ್ತೆ. ಅದಕ್ಕೆ ಪಾಪ್ ಅಂತ ಕರೀತಾರೆ. ನಮ್ ಇಸ್ ಈಕ್ವಲ್ ಟು 10 20 30 40 ಅಂತ ಕೊಟ್ಟಿರ್ತಾರೆ. ನಮ್ ಡಾಟ್ ಪಾಪ್ ಅಂತ ಇಲ್ಲಿ ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿಲ್ಲ, ಹಂಗಾಗಿ ಲಾಸ್ಟಿಂದ ಅಷ್ಟೇ ತೆಗೆಯುತ್ತೆ. ಅಕಸ್ಮಾತ್ ನಾವು ಪಾಪು ಇಲ್ಲಿ 2 ಅಂತ ಕೊಟ್ಟರೆ ಇದು 0 1 2 30 ಐತಲ್ಲ ಅದನ್ನ ತೆಗೆಯುತ್ತೆ. ಅವಾಗ 10 20 40 ಅಷ್ಟೇ ಬರುತ್ತೆ. ಏನು ಕೊಟ್ಟಿಲ್ಲ ಅಂದರೆ ಲಾಸ್ಟ್ ಎಲಿಮೆಂಟ್ ಹೋಗುತ್ತೆ. ಪ್ರಿಂಟ್ ನಮ್ಮದು ಕೂಡ 10 20 30. ಓಕೆನಾ, ಪಾಪು. ನೆಕ್ಸ್ಟ್ ಸಾರ್ಟ್ ಅನ್ನೋದು. ಸಾರ್ಟ್ ಅಂದರೆ ಸಾರ್ಟ್ ದ ಲೀಸ್ಟ್ ಇನ್ ಅಸೆಂಡಿಂಗ್ ಆರ್ಡರ್ ಬೈ ಡಿಫಾಲ್ಟ್. ಅಂದರೆ ಹಿಂಗೆ ಕೊಟ್ಟಿರುತ್ತೆ ನಂಬರ್ ಉಲ್ಟಾ ಪಲ್ಟಾ ಕೊಟ್ಟಿರ್ತೀರ, ಸಾರ್ಟ್ ಅಂತ ನೀವು ನಮ್ ಡಾಟ್ ಸಾರ್ಟ್ ಅಂತ ಹಿಂಗೆ ಕೊಟ್ಟರೆ ಪ್ರಿಂಟ್ ನಂಬರ್ ಅಂದರೆ ನೀವು ಅಸೆಂಡಿಂಗ್ ಆರ್ಡರ್ ಕೊಡುತ್ತೆ 10 20 30 40. ಓಕೆನಾ, ಇದು ಫಸ್ಟ್ ಕ್ವಶನ್. ನೆಕ್ಸ್ಟ್ ಸೆಕೆಂಡು, ಎಕ್ಸ್ಪ್ಲೇನ್ ಇನ್ ಆ್ಯಂಡ್ ನಾಟ್ ಇನ್ ಆಪರೇಟರ್ಸ್ ಯೂಸ್ಡ್ ಇನ್ ದ ಲೀಸ್ಟ್ ಒಳಗೆ ಇನ್ ಆ್ಯಂಡ್ ನಾಟ್ ಇನ್ ಆಪರೇಟರ್ಸ್ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ತಾರೆ. ದ ಇನ್ ಆ್ಯಂಡ್ ನಾಟ್ ಇನ್ ಆಪರೇಟರ್ಸ್ ಆರ್ ಯೂಸ್ ಟು ಚೆಕ್ ವೆದರ್ ದ ವ್ಯಾಲ್ಯೂ ಎಕ್ಸಿಸ್ಟ್ ಇನ್ ದ ಲೀಸ್ಟ್ ಆರ್ ನಾಟ್. ಅಂದರೆ ಒಂದು ಈಗ ಹಿಂಗೆ ಆ ಥರ ಹಿಂಗೆ ಕೊಟ್ಟಿರ್ತಾರೆ, ಇನ್ ಆಪರೇಟರ್ಸ್ ರಿಟರ್ನ್ಸ್ ದ ಟ್ರೂ. ಈ ಎಕ್ಸಾಂಪಲ್ ಹೇಳ್ತೀನಿ, ಅವಾಗ ಅರ್ಥ ಆಗುತ್ತೆ ನಿಮಗೆ. ಇನ್ ಆಪರೇಟರ್ ಅಂದರೆ ಇನ್ ಆಪರೇಟರ್ ರಿಟರ್ನ್ಸ್ ಟ್ರೂ ಇಫ್ ದ ವ್ಯಾಲ್ಯೂ ಎಕ್ಸಿಸ್ಟ್ ಇನ್ ದ ಲೀಸ್ಟ್. ಆ ವ್ಯಾಲ್ಯೂ ಏನಾರು ಇದ್ದರೆ ಟ್ರೂ ಅಂತ ಕೊಡುತ್ತೆ. ಈಗ ಎಕ್ಸಾಂಪಲ್ ನೋಡ್ತೀನಿ ನೋಡ್ರಿ. ಫ್ರೂಟ್ ಈಸ್ ಈಕ್ವಲ್ ಟು ಆ್ಯಪಲ್ ಮ್ಯಾಂಗೋ ಅಂತ ಕೊಡ್ತಾರೆ. ಪ್ರಿಂಟ್ ಆ್ಯಪಲ್ ಇನ್ ಫ್ರೂಟ್ಸ್. ಆ್ಯಪಲ್ ಅನ್ನೋ ವೇರಿಯೇಬಲ್ಲು ಫ್ರೂಟ್ಸಲ್ಲಿ ಇದೆನಾ, ಫ್ರೂಟ್ ಅನ್ನೋ ಲೀಸ್ಟಲ್ಲಿ ಇದೆನಾ ಆ್ಯಪಲ್ ಅನ್ನೋದು ಅಂತ. ಪ್ರಿಂಟ್ ಆ್ಯಪಲ್ ಇನ್ ಫ್ರೂಟ್ಸ್ ಅಂತ ಕೇಳಿದ್ರೆ ಅವಾಗ ಟ್ರೂ, ಆ್ಯಪಲ್ ಅನ್ನೋದು ಫ್ರೂಟ್ಸ್ ಒಳಗೆ ಇದೆ. ಓಕೆನಾ, ಪ್ರಿಂಟ್ ಆರೆಂಜ್ ಇನ್ ಫ್ರೂಟ್ಸ್, ಆರೆಂಜ್ ಐತೆ ಇದ್ರ ಫ್ರೂಟ್ಸ್ ಒಳಗೆ ಇಲ್ಲ, ಅವಾಗ ಫಾಲ್ಸ್ ಅಂತ ಕೊಡ್ತಾರೆ. ಓಕೆನಾ, ಇನ್ ಆಪರೇಟರ್. ನಾಟ್ ಇನ್ ಆಪರೇಟರ್ ಅಂದರೆ ರಿಟರ್ನ್ಸ್ ಟ್ರೂ
ಇಫ್ ದ ವ್ಯಾಲ್ಯೂ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಲಿಸ್ಟ್. ಅದಿಲ್ಲ ಅಂದರೆ ಅದು ಟ್ರೂ. ಅಂದರೆ ಎಕ್ಸಾಂಪಲ್ ಹೇಳ್ತೀನಿ, ಅರ್ಥ ಆಗುತ್ತೆ. ಫ್ರೂಟ್ ಇಸ್ ಈಕ್ವಲ್ ಟು ಆ್ಯಪಲ್ ಮ್ಯಾಂಗೋ. ಪ್ರಿಂಟ್ ಆ್ಯಪಲ್ ನಾಟ್ ಇನ್ ಫ್ರೂಟ್ಸ್. ಆ್ಯಪಲ್ ಇಲ್ವಾ ಅಂತ ಕೇಳುತ್ತೆ ಇದರಲ್ಲಿ. ಅವಾಗ ಫಾಲ್ಸ್ ಅದು ಇದೆ, ಯಾಕಂದ್ರೆ ಆ್ಯಪಲ್ ಅನ್ನೋದು ಫ್ರೂಟ್ಸಲ್ಲಿ ಇದೆ, ಅದಕ್ಕೆ ಫಾಲ್ಸ್ ಅಂತ ಕೊಡುತ್ತೆ. ಪ್ರಿಂಟ್ ಆರೆಂಜ್ ನಾಟ್ ಇನ್ ಫ್ರೂಟ್ಸ್. ಆರೆಂಜ್ ಇಲ್ವಾ ಇದರಲ್ಲಿ ಅಂತ ಕೇಳುತ್ತೆ. ಅವಾಗ ಹೌದು ಇಲ್ಲ ಅಂತ ಟ್ರೂ ಅಂತ ಮಾಡುತ್ತೆ. ಅದಕ್ಕೆ ನಾಟ್ ಇನ್ ಆಪರೇಟರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಮೆಥಡ್ಸ್ ಇನ್ ದ ಲೀಸ್ಟ್ ವಿತ್ ಆನ್ ಎಕ್ಸಾಂಪಲ್. ಲೆನ್ನು, ಸಮ್ಮು, ಮ್ಯಾಕ್ಸು, ಮಿನ್ನು ಅಂತ ಕೇಳ್ತಾರೆ. ಅಥವಾ ಇನ್ನೊಂದು ಕ್ವಶನ್ ಏನಂತ ಕೇಳ್ಬೋದು, ಆರ್ ಎಕ್ಸ್ಪ್ಲೇನ್ ದ ಯುಟಿಲಿಟಿ ಫಂಕ್ಷನ್ ಇನ್ ಪೈಥಾನ್. ಯುಟಿಲಿಟಿ ಫಂಕ್ಷನ್ ಅಂದರೆ ಇವೆಲ್ಲ ಲೆನ್ನು ಫಂಕ್ಷನ್, ಇವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ. ಲೆನ್ ಅನ್ನೋದೇನು, ದ ಲೆನ್ ಫಂಕ್ಷನ್ ರಿಟರ್ನ್ಸ್ ದ ಲೆಂತ್ ಆಫ್ ದ ಸ್ಟ್ರಿಂಗ್ ಆರ್ ಎ ಡೇಟಾ ಕಂಟೈನರ್. ಅಂದರೆ ಈಗ ನಮ್ ಇಸ್ ಈಕ್ವಲ್ ಟು 10, 20, 30 ಅನ್ನೋದಿರುತ್ತಾ. ಇದರಲ್ಲಿ ಎಷ್ಟಿದೆ, 10, 20, 30 ಮೂರಿದ್ದಾವೆ. ಪ್ರಿಂಟ್ ಲೆನ್ ಆಫ್ ನಮ್, ಇದರ ಲೆಂತ್ ಎಷ್ಟು, 1, 2, 3 3. ಓಕೆನಾ. ರಿಟರ್ನ್ಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್. ಓಕೆನಾ, ಅರ್ಥ ಆಯ್ತಾ ನಿಮಗೆ. ನೆಕ್ಸ್ಟ್ ಸಮ್, ದ ಸಮ್ ಫಂಕ್ಷನ್ ರಿಟರ್ನ್ಸ್ ದ ಸಮ್ ಆಫ್ ಆಲ್ ದ ಎಲಿಮೆಂಟ್ಸ್ ಅಥವಾ ನಂಬರ್ಸ್ ಆಫ್ ಎ ಲಿಸ್ಟ್. ಈಗ ನೋಡ್ರಿ 10, 20, 30 ಇದ್ರೆ ಪ್ರಿಂಟ್ ಸಮ್ ಆಫ್ ನಮ್. ಸಮ್ ಎದ್ರದ್ದು ನಮ್ಮಿಂದು ಸಮ್ ಮಾಡ್ರಿ ಅಂತ. ಓಕೆನಾ. ಅವಾಗ 10, 10 ಪ್ಲಸ್ 20 ಪ್ಲಸ್ 30 ಏನಾಗುತ್ತೆ, 60 ಆಗುತ್ತೆ. ಓಕೆನಾ. ಇದು ಸಮ್. ಮ್ಯಾಕ್ಸ್ ಅಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯುತ್ತೆ. ದ ಮ್ಯಾಕ್ಸಿಮಮ್ ಫಂಕ್ಷನ್ ರಿಟರ್ನ್ಸ್ ದ ಐಟಮ್ ವಿತ್ ದ ಹೈಯೆಸ್ಟ್ ವ್ಯಾಲ್ಯೂ ಫ್ರಮ್ ದ ಲೀಸ್ಟ್. ಈ ಲೀಸ್ಟ್ ಒಳಗೆ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ ಅದು ನೋಡುತ್ತೆ. 10, 20, 30 ಒಳಗೆ ಮ್ಯಾಕ್ಸ್ ಆಫ್ ನಮ್ ಅಂತ ಕೊಟ್ಟರೆ ಪ್ರಿಂಟ್ ಮ್ಯಾಕ್ಸ್ ಆಫ್ ನಮ್ ಅಂದರೆ ಇದರಲ್ಲಿ ಯಾವುದು ಮ್ಯಾಕ್ಸಿಮಮ್ ನಂಬರ್ 30 ಪ್ರಿಂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಮಿನಿಮಮ್ ಅಂದರೆ ಸೇಮ್, ಅಂದರೆ ಇದರಲ್ಲಿ ಮಿನಿಮಮ್ ಯಾವುದಿದೆ ಅದನ್ನು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಸೆಟ್, ಆಮೇಲೆ ಸೆಟ್ ಡಿಫಾಲ್ಟ್ ಮೆಥಡ್ ಇನ್ ಡಿಕ್ಷನರಿ. ಇದ್ರ ಎರಡನ್ನೂ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಈಗ ಸೆಟ್ ಮೆಥಡ್ ಈಸ್ ಯೂಸ್ ಟು ಕ್ರಿಯೇಟ್ ಎ ಸೆಟ್. ಒಂದು ಕ್ರಿಯೇಟ್ ಮಾಡೋದಕ್ಕೆ ವಿಚ್ ಈಸ್ ಅನ್ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್. ಓಕೆ. ಈಗ ಎಕ್ಸಾಂಪಲ್ ನೋಡ್ರಿ, ನಂಬರ್ಸ್ ಇಸ್ ಈಕ್ವಲ್ ಟು 1, 2, 3, 4 ಅಂತ ಕೊಟ್ಟಿರ್ತಾರೆ. ಪ್ರಿಂಟ್ ಸೆಟ್ ನಂಬರ್ಸ್ ಅಂತ ಅಂದರೆ ಈ ಥರ ಬ್ರ್ಯಾಕೆಟ್ ಇರುತ್ತೆ. ಈ ಬ್ರ್ಯಾಕೆಟ್ ಇದೆ, ಫ್ಲವರ್ ಬ್ರ್ಯಾಕೆಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೆಟ್ಟಿಗೆ ಇದು ಫ್ಲವರ್ ಬ್ರ್ಯಾಕೆಟ್ ಏನೇನು ಬರ್ತಾರೆ ಅದು ಸೆಟ್ ಅಂತ ಕರೀತಾರೆ. ಇದು ಸೆಟ್ ಅಂತ ಕರೀತಾರೆ. ಇದು ಸೆಟ್ ಫಂಕ್ಷನ್ ಮೆಥಡ್ ಏನು ಮಾಡುತ್ತೆ, ಏನೇ ಕೊಟ್ಟಿರಲಿ ಅದನ್ನು ಸೆಟ್ ಈ ಥರ ಬ್ರ್ಯಾಕೆಟ್ ಒಳಗೆ ಬರೆಯುತ್ತೆ. ಓಕೆನಾ. ಔಟ್ಪುಟ್ ಸೆಟ್ ಡಿಫಾಲ್ಟ್ ಅಂದರೆ ಸೆಟ್ ಡಿಫಾಲ್ಟ್ ಮೆಥಡ್ ರಿಟರ್ನ್ಸ್ ದ ವ್ಯಾಲ್ಯೂ ಆಫ್ ದ ಐಟಮ್ಸ್ ವಿತ್ ದ ಸ್ಪೆಸಿಫಿಕ್ ಕೀ. ಇಫ್ ದ ಕೀ ಡಸ್ ನಾಟ್ ಎಕ್ಸಿಸ್ಟ್, ಇನ್ಸರ್ಟ್ ದ ಕೀ ವಿತ್ ಇನ್ ಎ ಸ್ಪೆಸಿಫಿಕ್ ವ್ಯಾಲ್ಯೂ. ಓಕೆನಾ. ಈಗ ಸ್ಟೂಡೆಂಟ್ ನೇಮು ಇದು ಸೆಟ್ ಇದೆ, ಈ ಥರ ಹಿಂಗೆ ಫ್ಲವರ್ ಬಕೆಟ್ ಬರ್ತದೆ. ಸೆಟ್ ಸ್ಟೂಡೆಂಟ್ ಇಸ್ ಈಕ್ವಲ್ ಟು ನೇಮ್ ಅಲೈಸು ಏಜು 20 ಅಂತ ಕೊಟ್ಟಿರ್ತಾರೆ. ಓಕೆನಾ. ಪ್ರಿಂಟು ಸ್ಟೂಡೆಂಟ್ ಸೆಟ್ ಡಿಫಾಲ್ಟ್ ಅಂದರೆ ಚೇಂಜ್ ಮಾಡ್ಬೇಕು ನಾನೀಗ. ಸೆಟ್ ಡಿಫಾಲ್ಟ್ ಏಜು 20 ಇದೆನಾ, ಏಜ್ 25 ಅಂತ ಮಾಡ್ತೀವಿ. ಅವಾಗ ಅದು ಡಿಫಾಲ್ಟಾಗಿ ಇರ್ತದೆ, ನಾವು ಚೇಂಜ್ ಮಾಡೋಕ್ಕೆ ಬರಲ್ಲ. ಏಜ್ 20 ಅಂದರೆ ಪ್ರಿಂಟ್ ಸ್ಟೂಡೆಂಟ್ ಡಾಟ್ ಸೆಟ್ ಡಿಫಾಲ್ಟ್ ಏಜ್ ಇಸ್ ಈಕ್ವಲ್ ಟು 25 ಅಂತಂದರೆ 20 ಪ್ರಿಂಟ್ ಆಗುತ್ತೆ. ಓಕೆನಾ. ಅಂದರೆ ಚೇಂಜ್ ಆಗಲ್ಲ, ಸೆಟ್ ಡಿಫಾಲ್ಟ್ ಅದನ್ನೇ ಬರಿಬೇಕು. ಓಕೆನಾ. ಈ ಥರ ಎಕ್ಸಾಂಪಲ್ ಬರ್ತಿ ಇದನ್ನು ಬರೀರಿ, ಸೆಟ್ ಡಿಫಾಲ್ಟ್. ಓಕೆನಾ. ಹಾಂ. ನೆಕ್ಸ್ಟ್ ನೋಡಿ, ಸ್ಟೂಡೆಂಟ್ ನೇಮ್ ಅಲೈಸು ಏಜ್ 20 ಅಂತ ಇರುತ್ತೆ. ಪ್ರಿಂಟ್ ಸ್ಟೂಡೆಂಟ್ ಡಾಟ್ ಸೆಟ್ ಡಿಫಾಲ್ಟ್ ಗ್ರೇಡ್ ಎ ಅಂತ ಇರುತ್ತೆ. ಅದು ಗ್ರೇಡ್ ಎ ಅನ್ನೋದನ್ನು ನೆಕ್ಸ್ಟ್ ಈ ಕಡೆ ಇರುತ್ತಲ್ಲ, ಔಟ್ಪುಟ್ ಏನಾಗುತ್ತೆ, ನೇಮು ಅಲೈಸು ಏಜ್ 20 ಸೆಟ್ ಡಿಫಾಲ್ಟ್ ಅಂದರೆ ಇದಾದ್ಮೇಲೆ ಆಗುತ್ತೆ ಗ್ರೇಡ್ ಎ ಅಂತ ಆಗುತ್ತೆ. ಓಕೆನಾ. ಔಟ್ಪುಟ್. ಓಕೆನಾ. ಇದು ಅರ್ಥ ಆಯ್ತಾ ನಿಮಗೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಗೆಟ್ ಐಟಮ್ಮು ಕೀಸು ವ್ಯಾಲ್ಯೂಸು ಮೆಥಡ್ಸ್ ಆಫ್ ಡಿಕ್ಷನರಿ ಇನ್ ಪೈಥಾನ್ ಅಂತ ಕೇಳ್ತಾರೆ. ಇದರಲ್ಲಿ ಗೆಟ್ ಮೆಥಡ್ ಅಂದರೆ ರಿಟರ್ನ್ಸ್ ದ ವ್ಯಾಲ್ಯೂ ಆಫ್ ದ ಸ್ಪೆಸಿಫೈಡ್ ಕೀ. ಇಫ್ ಕೀ ಈಸ್ ನಾಟ್ ಫೌಂಡ್, ರಿಟರ್ನ್ಸ್ ನನ್ ಆರ್ ಡಿಫಾಲ್ಟ್ ವ್ಯಾಲ್ಯೂ. ರಿಟರ್ನ್ಸ್ ದ ವ್ಯಾಲ್ಯೂ ಆಫ್ ಎ ಸ್ಪೆಸಿಫಿಕ್ ಕೀ. ಇಫ್ ದ ಕೀ ಈಸ್ ನಾಟ್ ಫೌಂಡ್, ರಿಟರ್ನ್ಸ್ ದ ನನ್ ಆರ್ ಡಿಫಾಲ್ಟ್ ವ್ಯಾಲ್ಯೂ. ಓಕೆನಾ. ಈಗ ನೋಡ್ರಿ, ಸ್ಟೂಡೆಂಟ್ ಈಸ್ ಈಕ್ವಲ್ ಟು ಈ ಥರ ಬ್ರ್ಯಾಕೆಟ್ ಬರೀಬೇಕು. ಇದರಲ್ಲಿ ಏನಂತ ಕರೀತಾರೆ, ಇದು ಸೆಟ್ ಅಂತ ಕರೀತಾರೆ. ಈ ಥರ ಫ್ಲವರ್ ಬ್ರ್ಯಾಕೆಟ್ ಬರುತ್ತೆ. ನೇಮು ಅಲೈಸು ಏಜು 20
ಪ್ರಿಂಟ್ ಸ್ಟೂಡೆಂಟ್ ಡಾಟ್ ಗೆಟ್ ನೇಮ್ ಅಂದ್ರೆ ಇವ್ ನೇಮ್ ಏನೈತೆ ಅದನ್ನ ತಗೊಂತೆ ಅಲೈಸನ್ ಪ್ರಿಂಟ್ ಸ್ಟೂಡೆಂಟ್ ಗಾಟ್ ಗೆಟ್ ಗ್ರೇಡ್ ಅನ್ನೋದು ಇಲ್ಲೇ ಇಲ್ಲ, ಅದಕ್ಕೆ ನನ್ ಅಂತ ಬರುತ್ತೆ, ಪ್ರಿಂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಐಟಮ್ಸ್ ಅಂತ ಕರ್ತಾರೆ. ಐಟಮ್ಸ್ ಅಂದ್ರೆ ಐಟಮ್ ಮೆಥಡ್ ಅಂದ್ರೆ ರಿಟರ್ನ್ಸ್ ದ ವ್ಯೂ ಆಬ್ಜೆಕ್ಟ್ ದಟ್ ಕಂಟೈನ್ಸ್ ಕೀ ವ್ಯಾಲ್ಯೂ ಪೇರ್ಸ್ ಆಸ್ ಟ್ರಿಪಲ್ಸ್ ಫ್ರಮ್ ದ ಡಿಕ್ಷನರಿ. ನೋಡ್ರಿ, ಸ್ಟೂಡೆಂಟ್ ಈಸ್ ಈಕ್ವಲ್ ಟು ನೇಮ್ ಅಲೈಸು ಏಜ್ 20 ಅಂತ ಬರುತ್ತೆ. ಪ್ರಿಂಟ್ ಸ್ಟೂಡೆಂಟ್ ಡಾಟ್ ಐಟಮ್ಸ್ ಅಂತ ಹಿಂಗೆ ಕೊಟ್ಟರೆ ಔಟ್ಪುಟ್ ಏನು ಮಾಡುತ್ತೆ, ಈ ಥರ ಇರೋದನ್ನ ಈ ಥರ ಐಟಮ್ ಒಂದೊಂದನ್ನು ಬ್ರ್ಯಾಕೆಟಲ್ಲಿ ಕೊಡುತ್ತೆ. ಈ ಥರ ನೋಡ್ರಿ, ಈ ಥರ ಬ್ರ್ಯಾಕೆಟಲ್ಲಿ ಈ ಥರ ಕೊಡುತ್ತೆ. ಒಂದು ಸ್ಕ್ವೇರ್ ಬ್ರ್ಯಾಕೆಟ್ ಅದರೊಳಗೆ ಪ್ಯಾರಂಥಿಸಿಸ್ ಒಳಗೆ ಕೊಡುತ್ತೆ. ಅದಕ್ಕೆ ಏನಂತ ಕರೀತಾರೆ, ಐಟಮ್ಸ್ ಅಂತ ಕರೀತಾರೆ. ಅಂದರೆ ಸಪ್ರೇಟ್ ಮಾಡುತ್ತೆ. ಓಕೆನಾ, ಈ ಥರ ಬ್ರ್ಯಾಕೆಟ್ ಹಾಕಿ. ಕೀಸ್ ಅಂದರೆ ರಿಟರ್ನ್ಸ್ ಎ ವ್ಯೂ ಆಬ್ಜೆಕ್ಟ್ ದಟ್ ಕಂಟೈನ್ಸ್ ಆಲ್ ದ ಕೀಸ್ ಇನ್ ಎ ಡಿಕ್ಷನರಿ. ಓಕೆನಾ, ಇದರಲ್ಲಿ ಕೀ, ಈಗ ನೋಡ್ರಿ, ಕೀ ಅಂದರೆ ಇದು ಕೀ, ಇದು ಕೀ ಅಂತ ಕರೀತಾರೆ. ನೇಮು ಅಲ್ಲ, ಈಗ ಫಸ್ಟ್ ಲೆಫ್ಟ್ ಸೈಡ್ ಇರುತ್ತಲ್ಲ, ಇದಕ್ಕೆ ಕೀ ಅನ್ನೋದು ಕರೀತಾರೆ, ಇದು ವ್ಯಾಲ್ಯೂ ಅಂತ ಕರೀತಾರೆ. ಕೀ ವ್ಯಾಲ್ಯೂ, ಇದು ಕೀ, ಇದ್ರ ವ್ಯಾಲ್ಯೂ. ನೇಮ್ ಅನ್ನೋದು ಕೀ, ಅದ್ರ ವ್ಯಾಲ್ಯೂ ಏನು ಅಲೈಸು. ಏಜ್ ಅನ್ನೋದು ಕೀ, 20 ಅನ್ನೋದು ವ್ಯಾಲ್ಯೂ. ಓಕೆನಾ. ಕೀ ಅಂತ ಕೇಳಿದ್ರೆ ಅವಾಗ ಏನು ಮಾಡುತ್ತೆ, ಪ್ರಿಂಟ್ ಸ್ಟೂಡೆಂಟ್ ಡಾಟ್ ಕೀಸ್ ಅಂದ್ರೆ ಕೀಸ್ ಏನೇನಿದಾವೆ, ನೇಮು ಮತ್ತು ಏಜ್, ನೇಮು ಏಜ್ ಅಷ್ಟೇ ಪ್ರಿಂಟ್ ಆಗುತ್ತೆ. ಓಕೆನಾ. ಇದು ಕರೆಕ್ಟಾಗಿ ನೀವು ಬರೀಬೇಕು, ಈ ಥರ ಸ್ಕ್ವೇರ್ ಬ್ರಾಕೆಟ್ ಹಾಕಿ ಪ್ಯಾರಂಥಿಸಿಸ್ ಹಾಕಿ. ನೆಕ್ಸ್ಟ್ ವ್ಯಾಲ್ಯೂಸ್ ಅಂದ್ರೆ ಬರೀ ವ್ಯಾಲ್ಯೂಸ್, ಅದ್ರದ್ದು ವ್ಯಾಲ್ಯೂಸ್ ಅಲೈಸು ಮತ್ತು 20 ಅದನ್ನಷ್ಟೇ ಪ್ರಿಂಟ್ ಆಗುತ್ತೆ. ಓಕೆನಾ. ಇದು ಸ್ಕ್ವೇರ್ ಬ್ರಾಕೆಟ್ ಹಾಕಿ ಪ್ಯಾರಂಥಿಸಿಸ್ ಒಳಗೆ ಬರೀಬೇಕು. ನೆಕ್ಸ್ಟ್ ಡೆವಲಪ್ ಎ ಪ್ರೋಗ್ರಾಮ್ ಟು ಫೈಂಡ್ ಎ ಮೀನ್ ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಒಂದು ಪ್ರೋಗ್ರಾಮ್ ಇದು ಬಾಯ್ ಹೊಡಿಲೇಬೇಕು. ಇದನ್ನ ಈ ಥರ ಬರ್ತಿ ಎಷ್ಟು ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನು, ಮೀನು, ಸಮ್ ಆಫ್ ಎ, ಲೆನ್ ಆಫ್ ಎ, ಈ ಥರ ಬರ್ದು ಡಿ ಡಾಟ್ ಅಪೆಂಡ್ ಎಕ್ಸ್ ಮೀನು, ಇದನ್ನ ಬ್ಯಾಟ್ ಹೊಡೆದ್ರೆ ಇಷ್ಟು ಬರೆದ್ರೆ ಔಟ್ಪುಟ್ಟು ಈ ಥರ ಬರಿಬೇಕು. ಇದು ನೋಡ್ಕೊಳ್ಳಿ ಒಂದ್ಸರಿ. ನೆಕ್ಸ್ಟು ಥರ್ಡ್ ಮಾಡ್ಯೂಲ್ ಒಳಗೆ ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಸ್ಟ್ರಿಂಗ್ ಮೆಥಡ್ಸ್ ವಿತ್ ಆನ್ ಎಕ್ಸಾಂಪಲ್ಸ್. ಈಗ ಸ್ಟ್ರಿಂಗ್ ಮೆಥಡ್ಸ್ ಅಂತ ಇರುತ್ತೆ, ಅದರಲ್ಲಿ ಸ್ಟ್ರಿಂಗ್ ಮೆಥಡ್ಸನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳ್ತಾರೆ. ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಸ್ಟ್ರಿಂಗ್ ಮೆಥಡ್ಸ್ ವಿತ್ ಆನ್ ಎಕ್ಸಾಂಪಲ್. ಸ್ಟ್ರಿಂಗ್ ಮೆಥಡ್ಸ್ ಏನೋ ಈಸ್ ಆಲ್ಫಾ, ಈಸ್ ಆಲ್ ನಮ್ ಈ ಥರ ಇರುತ್ತೆ. ಓಕೆನಾ, ಅದನ್ನು ಎಕ್ಸ್ಪ್ಲೈನ್ ಮಾಡ್ರಿ. ಈಸ್ ಆಲ್ಫಾ ಅಂದರೆ ರಿಟರ್ನ್ಸ್ ಟ್ರೂ ಇಫ್ ಆಲ್ ದ ಕ್ಯಾರೆಕ್ಟರ್ಸ್ ಇನ್ ಸ್ಟ್ರಿಂಗ್ ಆರ್ ಆಲ್ಫಾಬೆಟ್. ಅಂದರೆ ನೀವು ಒಂದು ಸ್ಟ್ರಿಂಗ್ ಒಳಗೆ ಎಲ್ಲವೂ ಆಲ್ಫಾಬೆಟ್ ಇದ್ರೆ ಟ್ರೂ ಅಂತ ಮಾಡ್ತಾರೆ. ಓಕೆನಾ. ಆ್ಯಂಡ್ ದ ಸ್ಟ್ರಿಂಗ್ ಈಸ್ ನಾಟ್ ಎಂಪ್ಟಿ. ಓಕೆನಾ. ಸಿಂಟ್ಯಾಕ್ಸ್ ಏನು, ಸ್ಟ್ರಿಂಗ್ ಡಾಟ್ ಈಸ್ ಆಲ್ಫಾ. ಸ್ಟ್ರಿಂಗ್ ಅಂದರೆ ಈಗ ನೋಡ್ರಿ, ಲ್ಯಾಂಗ್ವೇಜ್ ಈಸ್ ಈಕ್ವಲ್ ಟು ಪೈಥಾನ್, ಇದೊಂದು ಸ್ಟ್ರಿಂಗ್. ಓಕೆನಾ. ಪೈಥಾನ್ ಲ್ಯಾಂಗ್ವೇಜ್ ಒಳಗೆ ಸ್ಟ್ರಿಂಗ್ ಡಾಟ್ ಈಸ್ ಆಲ್ಫಾ ಅಂತ ಕೊಡ್ತಾರೆ. ಇದು ಇಷ್ಟು ಆಲ್ಫಾನಾ ಅಂದರೆ ಆಲ್ಫಾಬೆಟಾ ಅಂತ ಕೇಳ್ತಾರೆ. ಪ್ರಿಂಟ್ ಲ್ಯಾಂಗ್ವೇಜ್ ಅನ್ನೋದು ಪೈಥಾನ್ ಅನ್ನೋದು ಲ್ಯಾಂಗ್ವೇಜ್ ಒಳಗೆ ಸ್ಟೋರ್ ಆಗಿರುತ್ತೆ. ಅವಾಗ ಪ್ರಿಂಟ್ ಲ್ಯಾಂಗ್ವೇಜ್ ಡಾಟ್ ಈಸ್ ಆಲ್ಫಾ ಅಂತ ಕೇಳಿದರೆ ಹೌದು ಟ್ರೂ, ಯಾಕಂದರೆ ಇದಿಷ್ಟು ಆಲ್ಫಾಬೆಟಲ್ಲಿದೆ. ಓಕೆನಾ. ಇನ್ನೊಂದು ಎಕ್ಸಾಂಪಲ್, ಲೆನ್ ಲ್ಯಾಂಗ್ವೇಜು ಪೈಥಾನ್ 1 2 3 ಅಂತ ಕೇಳ್ತಾರೆ. ಇದು ಆಲ್ಫಾಬೆಟ್ಟು ನಂಬರ್ 2ರಲ್ಲಿದೆ, ಅದಕ್ಕೆ ಲ್ಯಾಂಗ್ವೇಜ್ ಡಾಟ್ ಈಸ್ ಆಲ್ಫಾ ಅಂದರೆ ಅದು ಪ್ರಿಂಟ್ ಆಗಲ್ಲ, ಯಾಕಂದ್ರೆ ಫಾಲ್ಸ್, ಯಾಕಂದ್ರೆ ಇದು ಆಲ್ಫಾಬೆಟ್ಟು ಮತ್ತು ನಂಬರ್ ಒಳಗಿರುತ್ತೆ. ಓಕೆನಾ. ನೆಕ್ಸ್ಟು ಈಸ್ ಆಲ್ ನಮ್ ಅಂದರೆ ಆಲ್ಫಾಬೆಟ್ಟು ನ್ಯೂಮರಿಕಲ್ 2 ಐತಿ ಅಂತ. ಓಕೆನಾ. ಇದು ಸ್ವಲ್ಪ ಇಂಗ್ಲೀಷ್ ಮೀನ್ಸ್ ಸೆಂಟೆನ್ಸಲ್ಲಿದೆ, ಓದಿ. ನಾನು ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ ಹೇಳ್ತೀನಿ, ಅರ್ಥ ಆಗುತ್ತೆ. ಸಿಂಟ್ಯಾಕ್ಸ್ ಅಂದರೆ ಸ್ಟ್ರಿಂಗ್ ಡಾಟ್ ಈಸ್ ಆಲ್ ನಮ್ ಅಂದರೆ ಲ್ಯಾಂಗ್ವೇಜ್ ಈಸ್ ಈಕ್ವಲ್ ಟು LANG, ಲ್ಯಾಂಗ್ವೇಜ್ ಈಸ್ ಈಕ್ವಲ್ ಟು ಪೈಥಾನ್ 1 2 3. ಪ್ರಿಂಟ್ ಲ್ಯಾಂಗ್ವೇಜ್ ಡಾಟ್ ಈಸ್ ಆಲ್ ನಮ್ ಅಂದರೆ ಆಲ್ಫಾಬೆಟ್ಟು ನ್ಯೂಮರಿಕಲ್ 2 ಇರಬೇಕು, ಇದೇನಾ? ಹಂಗಾಗಿ ಟ್ರೂ ಅಂತ ಕೊಡ್ತಾರೆ. ಹಂಗೆ ಇನ್ನೊಂದು ಎಕ್ಸಾಂಪಲ್ ಬರೀರಿ, ಲ್ಯಾಂಗ್ವೇಜ್ ಈಸ್ ಈಕ್ವಲ್ ಟು ಬರೀ ಪೈಥಾನ್ ಅಂತ ಬರೀರಿ, ಪೈಥಾನ್ ಅಂತ ಬರ್ದು ಪ್ರಿಂಟ್ ಲ್ಯಾಂಗ್ವೇಜ್ ಡಾಟ್ ಈಸ್ ಆಲ್ ನಮ್ ಅಂತ ಕೊಡ್ರಿ, ಅವಾಗ ಫಾಲ್ಸ್ ಬರುತ್ತೆ, ಯಾಕಂದ್ರೆ ಬರೀ ಇದು ಪೈಥಾನ್ ಅಷ್ಟೇ ಇರುತ್ತೆ. ಇಲ್ಲಿ ಬರೀರಿ ನೆಕ್ಸ್ಟ್ ಎಕ್ಸಾಂಪಲ್, ಈಸ್ ಡೆಸಿಮಲ್ ಅಂದರೆ ಅದು ಡೆಸಿಮಲ್ ಇದೇನಾ ಅಂತ ಮಾಡ್ತಾರೆ. ಸಿಂಟ್ಯಾಕ್ಸು ಸ್ಟ್ರಿಂಗ್ ಡಾಟ್ ಈಸ್ ಡೆಸಿಮಲ್, ಎಲ್ಲದಕ್ಕೂ ಸೇಮ್ ಅದೇ ಥರ ಸ್ಟ್ರಿಂಗ್. ನಂಬರ್ ಈಸ್ ಈಕ್ವಲ್ ಟು 1 2 3 4 5 6 7 8. ಪ್ರಿಂಟ್ ನಮ್ ಡಾಟ್ ಈಸ್ ಡೆಸಿಮಲ್, ಹೌದು ಎಲ್ಲವೂ ನಂಬರ್ಸಲ್ಲಿದೆ. ಓಕೆನಾ. ಅದಕ್ಕೆ ಈಸ್ ಡೆಸಿಮಲ್ ಅಂದರೆ ಎಸ್ ಟ್ರೂ ಅಂತ ಪ್ರಿಂಟ್ ಆಗುತ್ತೆ. ಓಕೆನಾ. ಇದು ರಿಟರ್ನ್ಸ್ ದ ಟ್ರೂ ಇಫ್ ಆಲ್ ದ ಕ್ಯಾರೆಕ್ಟರ್ಸ್ ಆರ್ ಡೆಸಿಮಲ್ ಡಿಜಿಟ್ಸ್, ಅಂದರೆ 0 to 9 ಇದ್ದರೆ ಅದು ನಿಮ್ಮ ಡೆಸಿಮಲ್ ಡಿಜಿಟ್ ಅಂತ ಕರೀತಾರೆ, ಅದು ಟ್ರೂ ಅಂತ ಆಗುತ್ತೆ. ಓಕೆನಾ. ಈಸ್ ಸ್ಪೇಸ್ ಅಂದರೆ ಸ್ಪೇಸ್ ಇದೆನಾ ಅಂತ ಚೆಕ್ ಮಾಡುತ್ತೆ. ಓಕೆನಾ. ಸ್ಟ್ರಿಂಗ್ ಡಾಟ್ ಈ ಸ್ಪೇಸ್ ಟೆಕ್ಸ್ಟ್ ಈಸ್ ಈಕ್ವಲ್ ಟು ಹಿಂಗೆ ಡಬಲ್ ಕೋಟ್ ಒಳಗೆ ಸ್ಪೇಸ್ ಇಲ್ಲ, ಏನು ಖಾಲಿ ಐತೆ ಅಂದರೆ ಸ್ಪೇಸ್, ಅದು ಡಬಲ್ ಕೋಟ್ಸಲ್ಲಿ ಬರ್ತೀವಿ. ಪ್ರಿಂಟ್ ಟೆಕ್ಸ್ಟ್ ಡಾಟ್ ಈ ಸ್ಪೇಸ್ ಟೆಕ್ಸ್ಟ್ ಒಳಗೆ ಸ್ಪೇಸ್ ಇದೆನಾ ಅಂತ, ಹೌದು ಟ್ರೂ.
ಓಕೆನಾ. ನೆಕ್ಸ್ಟ್ ಈಸ್ ಟೈಟಲ್ ರಿಟರ್ನ್ಸ್ ಟ್ರೂ ಇಫ್ ದ ಸ್ಟ್ರಿಂಗ್ ಈಸ್ ಇನ್ ದ ಟೈಟಲ್ ಕೇಸ್ ಈಚ್ ವರ್ಡ್ ಸ್ಟಾರ್ಟ್ಸ್ ವಿತ್ ಎ ಅಪ್ಪರ್ ಕೇಸ್ ಲೆಟರ್ ಫಾಲೋಡ್ ಬೈ ಎ ಲೋವರ್ ಕೇಸ್. ಟೈಟಲ್ ಅಂದರೆ ಸಿಂಟ್ಯಾಕ್ಸ್ ಫಸ್ಟ್ ಲೆಟ್ರು ಕ್ಯಾಪಿಟಲ್ ಇರಬೇಕು. ಸ್ಟ್ರಿಂಗ್ ಡಾಟ್ ಈಸ್ ಟೈಟಲ್ ಅಂದರೆ ಲ್ಯಾಂಗ್ವೇಜ್ ಕ್ಯಾಪಿಟಲ್ PYTHON. ಓಕೆನಾ. ಪ್ರಿಂಟ್ ಲ್ಯಾಂಗ್ವೇಜ್ ಡಾಟ್ ಈಸ್ ಟೈಟಲ್ ಅಂದರೆ ಫಸ್ಟ್ ಲೆಟ್ರ್ ಕ್ಯಾಪಿಟಲ್ ಇರಬೇಕು, ಉಳ್ಕಿದ್ದೆಲ್ಲ ಸ್ಮಾಲ್ ಇರಬೇಕು. ಓಕೆನಾ. ಅವಾಗ ಟ್ರೂ ಅಂತ ಬರುತ್ತೆ. ಇಲ್ಲಿ ನೋಡ್ರಿ, ಲ್ಯಾಂಗ್ವೇಜ್ ಸ್ಮಾಲ್ p ಇದ್ರೆ ಸ್ಟಾರ್ಟಿಂಗು ಬರಲ್ಲ, ಫಾಲ್ಸ್ ಅಂತ. ಓಕೆನಾ. ಈಸ್ ಟೈಟಲ್ ಆಯಿತು. ನೆಕ್ಸ್ಟ್ ಸ್ಪ್ಲಿಟ್ ಮಾಡುತ್ತೆ. ಓಕೆನಾ. ಸ್ಪ್ಲಿಟ್ ಮೆಥಡ್ ಸ್ಪ್ಲಿಟ್ಸ್ ದ ಸ್ಟ್ರಿಂಗ್ ಇನ್ ಟು ಎ ಲೀಸ್ಟ್ ಆಫ್ ಸಬ್ಸ್ಟ್ರಿಂಗ್ ಬೇಸ್ಡ್ ಆನ್ ಎ ಸಪ್ರೇಟರ್. ಓಕೆನಾ. ಈಗ ಸ್ಟ್ರಿಂಗ್ ಸಿಂಟ್ಯಾಕ್ಸು ಸ್ಟ್ರಿಂಗ್ ಡಾಟ್ ಸ್ಪ್ಲಿಟ್ ಸಪರೇಟರ್ ಅಂತ. ಓಕೆನಾ. ಟೆಕ್ಸ್ಟ್ ಈಸ್ ಈಕ್ವಲ್ ಟು ಪೈಥಾನ್ ಈಸ್ ಫನ್ ಅಂತ. ಓಕೆನಾ. ಪ್ರಿಂಟ್ ಟೆಕ್ಸ್ಟ್ ಡಾಟ್ ಸ್ಪ್ಲಿಟ್ ಅಂತ. ಸ್ಪ್ಲಿಟ್ ಅಂದರೆ ಪೈಥಾನ್ ಬೇರೆ, ಈಸ್ ಬೇರೆ, ಫನ್ ಬೇರೆ, ಎಲ್ಲವನ್ನೂ ಸಪ್ರೇಟ್ ಮಾಡುತ್ತೆ. ಔಟ್ಪುಟ್ ಇದು. ಇವು ಬ್ರ್ಯಾಕೆಟ್ ಎಲ್ಲ ನೆನ್ಪಿಟ್ಕೊಳ್ಳಿ, ಸೇಮ್ ಇದೇ ಥರ ಬರೀಬೇಕು. ಬ್ರ್ಯಾಕೆಟ್ ಸೇಮ್ ಬರೆಯಂಗಿಲ್ಲ, ಇದು ಸ್ಕ್ವೇರ್ ಬ್ರ್ಯಾಕೆಟ್ ಬರೀಬೇಕು. ನೆಕ್ಸ್ಟ್ ಜಾಯಿನ್ ಆಪರೇಟರ್. ಜಾಯಿನ್ ಅಂದರೆ ಜಾಯಿನ್ ಮಾಡುತ್ತೆ. ಓಕೆನಾ. ಇಲ್ಲಿ ನೋಡ್ರಿ, ಟೆಕ್ಸ್ಟ್ ಪೈಥಾನ್ ಈಸ್ ಫನ್ ಅಂತ ಇದ್ರೆ ಪ್ರಿಂಟ್ ಜಾಯಿನ್ ಅಂತ ಕೊಟ್ಟರೆ, ಜಾಯಿನ್ ಟೆಕ್ಸ್ಟ್ ಅಂತ ಕೊಟ್ಟರೆ ಪೈಥಾನ್ ಈಸ್ ಫನ್ ಅಂತ ಕೊಡ್ತಾರೆ. ಓಕೆನಾ. ಸೆಪರೇಟರ್ ಅಂದರೆ ಈಗ ಸ್ಪೇಸ್ ಇರೋದನ್ನ ಜಾಯಿನ್ ಮಾಡ್ರಿ ಅಂತ. ಓಕೆನಾ. ಇದು ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಅಪ್ಪರ್ ಅಂದರೆ ಈಗ ನೋಡ್ರಿ, ಕನ್ವರ್ಟ್ಸ್ ದ ಎಂಟೈರ್ ಸ್ಟ್ರಿಂಗ್ ಟು ಅಪ್ಪರ್ ಕೇಸ್. ಈಗ ಟೆಕ್ಸ್ಟ್ ಇಸ್ ಕೊಟ್ಟು ಹಲ್ಲು ಅಂತ ಆಯ್ತಾ, ಟೆಕ್ಸ್ಟ್ ಡಾಟ್ ಅಪ್ಪರ್ ಅಂತ ಕೊಟ್ಟರೆ ಅಷ್ಟು ಅಪ್ಪರ್ ಕೇಸಲ್ಲಿ ಕನ್ವರ್ಟ್ ಮಾಡುತ್ತೆ, ಹಲ್ಲು ಅಂತ ಬರುತ್ತೆ. ಲೋಯರ್ ಕೇಸ್ ಅಂದರೆ ಕ್ಯಾಪಿಟಲ್ ಇರೋವೆಲ್ಲ ಸ್ಮಾಲ್ ಆಗಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಹೌ ಟು ಸೇವ್ ವೇರಿಯೇಬಲ್ಸ್ ವಿತ್ ಶೆಲ್ ಮಾಡೆಲ್ ಒಳಗೆ ಹೆಂಗೆ ಸೇವ್ ಮಾಡ್ತೀರ. ದ ಶೆಲ್ ಮಾಡೆಲ್ ಇನ್ ಪೈಥಾನ್ ಅಲೋಸ್ ಯು ಟು ಸ್ಟೋರ್ ವೇರಿಯೇಬಲ್ಸ್ ಪರ್ಮನೆಂಟಲಿ ಇನ್ ಎ ಫೈಲ್. ಶೆಲ್ ಮಾಡೆಲ್ ಏನು ಮಾಡುತ್ತೆ, ನಾವು ವೇರಿಯೇಬಲ್ ಸ್ಟೋರ್ ಮಾಡೋದನ್ನ ಪರ್ಮನೆಂಟಾಗಿ ಫೈಲ್ ಒಳಗೆ ಸ್ಟೋರ್ ಮಾಡುತ್ತೆ. ಇಟ್ ವರ್ಕ್ಸ್ ಲೈಕ್ ಎ ಡಿಕ್ಷನರಿ ವೇರ್ ಡೇಟಾ ಈಸ್ ಸ್ಟೋರ್ಡ್ ಆಸ್ ಎ ಕೀ ವ್ಯಾಲ್ಯೂ ಪೇರ್ಸ್. ಕೀ ವ್ಯಾಲ್ಯೂ ಅಂದರೆ ಅದು ಹೇಳಿದ್ನಲ್ಲ, ನೇಮು ಲೈಸು, ಅದೇ ಕೀ ವ್ಯಾಲ್ಯೂ ಪೇರ್ಸಲ್ಲಿ ಸ್ಟೋರ್ ಮಾಡಿರುತ್ತೆ. ಓಕೆನಾ. ಫಸ್ಟ್ ಯು ನೀಡ್ ಟು ಇಂಪೋರ್ಟ್ ಇಂಪೋರ್ಟ್ನ ಇಂಪೋರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಡೌನ್ಲೋಡ್ ಹತ್ರ ಮಾಡ್ಕೋಬೇಕು. ದೆನ್ ಓಪನ್ ಎ ಶೆಲ್ವ್ ಫೈಲ್ ಯೂಸಿಂಗ್ ಶೆಲ್ವ್ ಡಾಟ್ ಓಪನ್ ಮಾಡ್ಕೋಬೇಕು ಅದನ್ನು. ಯು ಕ್ಯಾನ್ ಅಸೈನ್ ವೇರಿಯೇಬಲ್ಸ್ ಟು ಕೀಸ್ ಲೈಕ್ ಡಿ ಬಿ ನೇಮ್ ಡೇಟಾಬೇಸ್ ನೇಮ್ ಇಸ್ ಈಕ್ವಲ್ ಟು ಅಲೈಸ್. ಅಂದರೆ ಇದು ಕೀ ಮತ್ತು ಇದು ವ್ಯಾಲ್ಯೂ ಪೇರಲ್ಲಿ ಮಾಡಬೇಕು. ಇಟ್ ಆಟೋಮೆಟಿಕಲ್ಲಿ ಹ್ಯಾಂಡಲ್ಸ್ ಸೇವಿಂಗ್ ದ ವೇರಿಯೇಬಲ್ಸ್ ಟು ದ ಡಿಸ್ಕ್. ಇವು ನೇಮ್ ಇಸ್ ಟು ಅಲೈಸ್ ಅಂತ ಕೊಟ್ಟರೆ ಇದನ್ನು ಸ್ಟೋರ್ ಮಾಡುತ್ತೆ. ಇಲ್ಲಿ ಆಟೋಮೆಟಿಕಲ್ಲಿ ಹ್ಯಾಂಡಲ್ಸ್ ಸೇವಿಂಗ್ ದ ವೇರಿಯೇಬಲ್ಸ್ ಟು ಡಿಸ್ಕ್ ಒಳಗೆ ಸ್ಟೋರ್ ಮಾಡುತ್ತೆ. ಯೂಸ್ ವಿತ್ ಬ್ಲಾಕ್ ಟು ಆಟೋಮೆಟಿಕಲಿ ಕ್ಲೋಸ್ ದ ಶೆಲ್ವ್ ಫೈಲ್. ಅದು ಸೇವ್ ಮಾಡಿದ್ಮೇಲೆ ಆಟೋಮೆಟಿಕ್ ಕ್ಲೋಸ್ ಮಾಡೋಕ್ಕೆ ಇದನ್ನು ಆಟೋಮೆಟಿಕಲಿ ಬ್ಲಾಕ್ ಯೂಸ್ ಮಾಡ್ತಾರೆ. ಬ್ಲಾಕ್ ಯೂಸ್ ಮಾಡ್ಕೊಂಡು ಆಟೋಮೆಟಿಕಲ್ಲಿ ಕ್ಲೋಸ್ ಮಾಡುತ್ತೆ. ಓಪನ್ ದ ಶೆಲ್ಫ್ ಫೈಲ್ ಅಗೇನ್ ಟು ರಿಟ್ರೀವ್ ದ ವೇರಿಯೇಬಲ್ಸ್ ಯೂಸಿಂಗ್ ದ ಕೀಸ್. ಓಕೆನಾ. ಐತೆ ಇಲ್ಲ ಹೆಂಗೆ ಕಂಡುಹಿಡಿಯೋದು. ಎಕ್ಸಾಂಪಲ್, ಪ್ರಿಂಟ್ ಡಿ ಬಿ ನೇಮ್. ಓಕೆನಾ. ಪ್ರಿಂಟ್ ಡಿ ಬಿ ಡೇಟಾಬೇಸ್ ಒಳಗೆ ನೇಮ್ ಏನು ಸ್ಟೋರ್ ಆಗಿದೆ, ಅಲೈಸ್ ಅಂತ ಪ್ರಿಂಟ್ ಆಗುತ್ತೆ. ವುಡ್ ರಿಟರ್ನ್ ಅಲೈಸ್. ಓಕೆನಾ. ಇದು ಅರ್ಥ ಆಯ್ತಾ. ಎಕ್ಸಾಂಪಲ್ಲು, ಇಂಪೋರ್ಟ್ ಶೆಲ್ವು ವಿತ್ ಶೆಲ್ವ್ ಡಾಟ್ ಓಪನ್ ಮೈ ಡೇಟಾ ಆಸ್ ಡಿ ಬಿ. ಮೈ ಡೇಟಾ ಆಸ್ ಡಿ ಬಿ ಅಂದರೆ ಡೇಟಾಬೇಸ್. ಡಿ ಬಿ ನೇಮ್ ಅಂದರೆ ಅಲೈಸು. ಡಿ ಬಿ ಏಜ್ ಇಸ್ ಟು 25. ಡಿ ಬಿ ಸ್ಕಿಲ್ಸ್ ಇಸ್ ಟು ಪೈಥಾನ್ C++. ವಿತ್ ಶೆಲ್ವ್ ಡಾಟ್ ಓಪನ್ ಮೈ ಡೇಟಾ ಆಸ್ ಡಿ ಬಿ, ಅದು ಸೇಮ್ ಬರೀರಿ. ನಿಮಗೆ ಪ್ರಿಂಟ್ ನಮಗೆ ಇದಿಷ್ಟು ಸೇವ್ ಮಾಡೋದು, ಇದು ಇಂಪೋರ್ಟ್ ಮಾಡ್ಕೊಳೋದು, ಓಪನ್ ಮಾಡೋದು ಶೆಲ್ಫ್ ಮಾಡಲು. ಅದರಲ್ಲಿ ಮೈ ಡೇಟಾ ಅನ್ನೋದು ಡಿ ಬಿ ಅಂತ ಕೊಡ್ತೀರಾ. ಡಿ ಬಿ ನೇಮ್ ಅನ್ನೋದು ಅಲೈಸನ್ನ ಡಿ ಬಿ ನೇಮ್ ಅನ್ನು ಸ್ಟೋರ್ ಮಾಡ್ತೀರಾ. 25 ಅನ್ನೋದು ಏಜ್ ಒಳಗೆ ಸ್ಟೋರ್ ಮಾಡ್ತೀರಾ. ಪೈಥಾನ್ C++ ಸ್ಕಿಲ್ ಒಳಗೆ ಸ್ಟೋರ್ ಮಾಡ್ತೀರಾ. ನಾವು ಅದನ್ನು ಓಪನ್ ಮಾಡಿ ಮತ್ತು ನಮ್ಗೆ ಏನು ನೇಮ್ ಅನ್ನೋದು ಏನಂತ ಪ್ರಿಂಟ್ ಡಿ ಬಿ ಡಾಟ್ ನೇಮ್ ಅಂದರೆ ನೇಮ್ ಏನು ಕೊಟ್ಟಿರ್ತೀವಿ ಅಲೈಸ್ ಅದನ್ನು ಪ್ರಿಂಟ್ ಆಗುತ್ತೆ. ಡಿ ಬಿ ಡಾಟ್ ಏಜ್ ಅನ್ನೋದೇನು 25 ಅದನ್ನು ಆಗುತ್ತೆ. ಡಿ ಬಿ ಸ್ಕಿಲ್ ಅನ್ನೋದು ಏನೈತಿ ಪೈಥಾನ್ C++ ಅದು ಪ್ರಿಂಟ್ ಆಗುತ್ತೆ. ಓಕೆನಾ. ಇದು ಓಪನ್ ಮಾಡಿ ಕ್ರಿಯೇಟ್ ಮಾಡೋದು ನೀವು ಐತಾ ಇಲ್ಲ ಗೊತ್ತಾಗೋಕೆ ಈ ಥರ ಚೆಕ್. ಓಕೆನಾ. ಎಕ್ಸ್ಪ್ಲೇನ್ ದ ಫೈಲ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಪ್ರೊಸೆಸ್ ವಿತ್ ಎ ಸೂಟಬಲ್ ಎಕ್ಸಾಂಪಲ್. ಓಕೆನಾ. ರೀಡಿಂಗ್ ರೈಟಿಂಗ್ ಪ್ರೊಸೆಸ್ ಅನ್ನೋದನ್ನ ಹೇಳ್ತಾ ಹೋಗ್ತೇವೆ ನೋಡಿ. ಎಕ್ಸ್ಪ್ಲೇನ್ ದ ಫೈಲ್ ರೀಡಿಂಗ್ ಅನ್ನೋದ್ರೊಳಗೆ ಆರ್ ಅಂದರೆ ಓಪನ್ ಆ್ಯನ್ ಎಕ್ಸಿಸ್ಟಿಂಗ್ ಫೈಲ್. ಆರ್ ಅನ್ನೋದು ಓಪನ್ ಆ್ಯನ್ ಎಕ್ಸಿಸ್ಟಿಂಗ್ ಫೈಲ್ ಫಾರ್ ಎ ರೀಡ್ ಆಪರೇಷನ್ ಮಾಡೋಕ್ಕೆ ಆರ್ ಅನ್ನೋದು. ಡಬ್ಲ್ಯೂ ಅಂದರೆ ಓಪನ್ ಆ್ಯನ್ ಎಕ್ಸಿಸ್ಟಿಂಗ್ ಫೈಲ್, ಇರೋದು ಫೈಲನ್ನು ಓಪನ್ ಮಾಡಿರಿ ಫಾರ್ ಎ ರೈಟಿಂಗ್ ಆಪರೇಷನ್. ಇಫ್ ದ ಫೈಲ್ ಆಲ್ರೆಡಿ ಕಂಟೈನ್ ಸಮ್ ಡೇಟಾ ದೆನ್ ಇಟ್
ವಿಲ್ ಬಿ ಓವರ್ ರಿಡನ್ ಅಂದರೆ ಮತ್ತೆ ಅದನ್ನ ಇನ್ನೊಂದ್ಸತಿ ರೈಟ್ ಮಾಡುತ್ತೆ. ಅಂದರೆ ಈಗ ಒಂದು ಫೈಲ್ ಒಳಗೆ ಒಂದು ಡಾಕ್ಯುಮೆಂಟ್ ಇರುತ್ತೆ, ಅದನ್ನೇ ಮತ್ತೆ ಇನ್ನೊಂದ್ಸತಿ ಡಾಕ್ಯುಮೆಂಟನ್ನ ಬರೆಯುತ್ತೆ. ಓಕೆನಾ. ಎ ಅಂದರೆ ಓಪನ್ ಆನ್ ಎಕ್ಸಿಸ್ಟಿಂಗ್ ಫೈಲ್ ಫಾರ್ ಅಪೆಂಡ್ ಆಪರೇಷನ್. ಅಪೆಂಡ್ ಅಂದ್ರೆ ಹೇಳಿದ್ನಲ್ಲ ಅದು. ಓಕೆನಾ. ಅಪೆಂಡ್ ಆಪರೇಷನ್. ಆರ್ ಪ್ಲಸ್ ಡಬ್ಲ್ಯೂ ಪ್ಲಸ್ ಎ ಪ್ಲಸ್ ಅಂದರೆ ಟು ರೀಡ್ ಆ್ಯಂಡ್ ರೈಟ್ ಎ ಡೇಟಾ ಇನ್ ಟು ದ ಫೈಲ್. ಓಕೆನಾ. ಟು ರೀಡ್ ಆ್ಯಂಡ್ ರೈಟ್. ಇಲ್ಲಿ ಆರ್ ಅಂದರೆ ಆರ್ ಪ್ಲಸ್ ಅಂದರೆ ಟು ರೀಡ್ ಮತ್ತು ರೈಟ್ ಮಾಡೋಕ್ಕೆ, ಡಬ್ಲ್ಯೂ ಪ್ಲಸ್ ಅಂದರೆ ಟು ರೈಟ್ ಆ್ಯಂಡ್ ರೀಡ್, ಆಮೇಲೆ ಎ ಪ್ಲಸ್ ಅಂದರೆ ಟು ಅಪೆಂಡ್ ಆ್ಯಂಡ್ ರೀಡ್ ಡೇಟಾ. ಓಕೆನಾ. ಇಲ್ಲಿ ನೋಡ್ರಿ, ಇಲ್ಲಿ ಆರ್ ಅಂದರೆ ಆರ್ ಡಬ್ಲ್ಯೂ ಬರೀಬೇಕು, ರೀಡ್ ಆ್ಯಂಡ್ ರೈಟ್. ಡಬ್ಲ್ಯೂ ಅಂದರೆ ಡಬ್ಲ್ಯೂ ಪ್ಲಸ್ ಎ ಬರೀಬೇಕು, ರೀಡ್ ಆ್ಯಂಡ್ ರೈಟ್ ಆ್ಯಂಡ್ ರೀಡ್. ಓಕೆನಾ. ನೆಕ್ಸ್ಟು ಎ ಪ್ಲಸ್ ಅಂದರೆ ಟು ಅಪೆಂಡ್ ಆ್ಯಂಡ್ ರೀಡ್ ಡೇಟಾ ಫ್ರಮ್ ದ ಫೈಲ್. ಓಕೆನಾ. ನೆಕ್ಸ್ಟ್ ರೀಡ್ ಫಂಕ್ಷನ್ ಏನು ಮಾಡುತ್ತೆ? ದ ರೀಡ್ ಫಂಕ್ಷನ್ ಈಸ್ ಯೂಸ್ ಟು ರೀಡ್ ದ ಎಂಟೈರ್ ಕಂಟೆಂಟ್ ಆಫ್ ಎ ಫೈಲ್ ಆಸ್ ಎ ಸಿಂಗಲ್ ಸ್ಟ್ರಿಂಗ್. ಅಂದರೆ ಫೈಲ್ ಫಸ್ಟ್ ಓಪನ್ ದ ಫೈಲ್ ಇನ್ನೇ ರೀಡ್ ಮೋಡ್, ಆರ್ ಮೋಡಲ್ಲಿ ಓಪನ್ ಮಾಡ್ತೀರಾ. ಯೂಸಿಂಗ್ ದ ಓಪನ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಓಪನ್ ಮಾಡ್ತೀರಾ. ಆಫ್ಟರ್ ರೀಡಿಂಗ್ ಇಟ್ಸ್ ಇಂಪಾರ್ಟೆಂಟ್ ಟು ಕ್ಲೋಸ್ ದ ಫೈಲ್ ಟು ಫ್ರೀ ದ ಸಿಸ್ಟಮ್ ರಿಸೋರ್ಸ್. ಅಂದರೆ ನೀವು ಫಸ್ಟ್ ಒಂದು ಫೈಲನ್ನು ಓಪನ್ ಮಾಡಿ ಓದಬೇಕಂದ್ರೆ ಇದು ಮಾಡ್ತೀರಾ. ಅದು ಎಕ್ಸಾಂಪಲ್ ನೋಡ್ರಿ. ವಿತ್ ಓಪನ್ ಎಕ್ಸಾಂಪಲ್ ಡಾಟ್ ಟೆಕ್ಸ್ಟ್ ಆರ್ ಆಸ್ ಎಫ್ ಪ್ರಿಂಟ್ ಎಫ್ ಡಾಟ್ ರೀಡ್. ಅಂದರೆ ರೀಡ್ ಮಾಡುತ್ತೆ, ಏನೇನಿದೆ ಎಲ್ಲ ರೀಡ್ ಮಾಡುತ್ತೆ. ಓಕೆನಾ. ರೈಟಿಂಗ್ ಫಂಕ್ಷನ್ ಅಂದರೆ ದ ರೈಟ್ ಫಂಕ್ಷನ್ ಈಸ್ ಯೂಸ್ ಟು ರೈಟ್ ದ ಟೆಕ್ಸ್ಟ್ ಟು ಎ ಫೈಲ್. ಫಸ್ಟ್ ಓಪನ್ ದ ಫೈಲ್ ಇನ್ನೇ ರೈಟ್ ಮೋಡ್ ಒಳಗೆ ಓಪನ್ ಮಾಡ್ತೀರಾ ಯೂಸಿಂಗ್ ಅ ಓಪನ್ ಫಂಕ್ಷನ್. ಸೇಮ್ ಅದರ ಥರನೇ ಇದನ್ನು ಅಷ್ಟೇ, ಅಲ್ಲಿ ರೀಡ್ ಮಾಡ್ತೀವಿ, ಇಲ್ಲಿ ರೈಟ್ ಮಾಡ್ತೀವಿ. ಇಫ್ ದ ಫೈಲ್ ಎಕ್ಸಿಸ್ಟ್ ಇಟ್ ವಿಲ್ ಓವರ್ ರೈಟ್ಸ್ ದ ಕಂಟೆಂಟ್, ಇಫ್ ನಾಟ್ ಇಟ್ ಕ್ರಿಯೇಟ್ಸ್ ಎ ನ್ಯೂ ಫೈಲ್. ಓಕೆನಾ. ಯು ಶುಡ್ ಕ್ಲೋಸ್ ದ ಫೈಲ್ ಆಫ್ಟರ್ ರೈಟಿಂಗ್ ಆರ್ ಯೂಸ್ ವಿತ್ ಬ್ಲಾಕ್ ಟು ಡೂ ಇಟ್ ಆಟೋಮೆಟಿಕಲಿ. ಓಕೆನಾ. ವಿತ್ ಬ್ಲಾಕ್ ಇದ್ರೆ ಅದೇ ಓಪನ್ ಮಾಡೋದು ಅದೇ ಕ್ಲೋಸ್ ಮಾಡುತ್ತೆ ಅಂತ. ಓಕೆನಾ. ವಿತ್ ಓಪನ್ ಎಕ್ಸಾಂಪಲ್ ಡಾಟ್ ಟೆಕ್ಸ್ಟ್ ಡಬ್ಲ್ಯೂ ಆಸ್ ಎ ಎಫ್ ಪ್ರಿಂಟ್ ಎಫ್ ಡಾಟ್ ರೈಟ್ ಪೈಥಾನ್ ಈಸ್ ಪವರ್ಫುಲ್. ಮತ್ತು ಪೈಥಾನ್ ಈಸ್ ಪವರ್ಫುಲ್ ಅನ್ನೋದು ಪ್ರಿಂಟ್ ಆಗುತ್ತೆ. ಓಕೆನಾ. ಔಟ್ಪುಟ್ಟು. ನೆಕ್ಸ್ಟ್ ಕ್ವಶನ್ ಏನು? ರೈಟ್ ದ ಔಟ್ಪುಟ್ ಫಾರ್ ದ ಫಾಲೋಯಿಂಗ್ ಇನ್ ಪೈಥಾನ್ ಕೋಡ್. ಓಕೆನಾ. ರೈಟ್ ಎ ಔಟ್ಪುಟ್ ಫಾರ್ ದ ಫಾಲೋಯಿಂಗ್ ಪೈಥಾನ್ ಕೋಡ್. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಇದಕ್ಕೆ ಈಗ ನೋಡಿ ಈ ಥರ ಕೊಟ್ಟು ಸ್ಪ್ಯಾಮ್ ಈಸ್ ಈಕ್ವಲ್ ಟು ಹಲೋ ವರ್ಡ್ ಅಂತ ಕೊಟ್ಟಿರ್ತಾರೆ. ಇದು ಏನು ಅಂದರೆ ಇದು ಸುಮ್ಮನೆ ಇದು ಏನು ಅಷ್ಟೊಂದೇನಿದು ಇಂಪಾರ್ಟೆಂಟ್ ಅಲ್ಲ ಈ ಥರ ಹಿಂಗೆ. ಸ್ಪ್ಯಾಮ್ ಈಸ್ ಈಕ್ವಲ್ ಟು ಹಲೋ ವರ್ಡ್ ಅಂತ ಕೊಟ್ಟಿರ್ತಾರೆ. ಫಸ್ಟ್ ಇದನ್ನು ಏನೇನು ಔಟ್ಪುಟ್ ಬರೀಬೇಕು. ಓಕೆನಾ. ಸ್ಪ್ಯಾಮ್ ಆಫ್ 0 ಅಂದರೆ 0 ಏನೈತೆ ಇಲ್ಲಿ ನಾನು ಹೇಳಿದ್ನಲ್ಲ, 0 1 2 3 4 5 6 7 8 9 10 11. ಓಕೆನಾ. ಸ್ಪ್ಯಾಮ್ ಆಫ್ 0 ಅಂದರೆ ಹೆಚ್ಚಷ್ಟೇ. ಇಲ್ಲಿ ನೋಡ್ರಿ, ಸ್ಪ್ಯಾಮ್ ಈಸ್ ಕೊಟ್ಟು ಹಲೋ ಅಂತ ಇರುತ್ತಾ. ಇದು ಕ್ವಶನ್ ಈ ಥರ ಕೊಟ್ಟಿರ್ತಾರ. ಸ್ಪ್ಯಾಮ್ ಆಫ್ 0 ಅಂದರೆ ಸ್ಟಾರ್ಟಿಂಗ್ 0 ಅನ್ನೋದು ಇಂಡೆಕ್ಸ್ ವ್ಯಾಲ್ಯೂ, ಇದ್ರ ಏನು 0 ಅಂದರೆ ಹೆಚ್ಚು. ನೆಕ್ಸ್ಟ್ ಸ್ಪ್ಯಾಮ್ ಆಫ್ 0 to 5 ಅಂದರೆ 0 1 2 3 4 5 ಪ್ರಿಂಟ್ ಆಗಲ್ಲ, ಯಾಕಂದ್ರೆ ಇದಕ್ಕಿಂತ ಒಂದು ಹಿಂದಿನ ಮಟ್ಟ ಪ್ರಿಂಟ್ ಆಗುತ್ತೆ. ಓಕೆನಾ. ಇದು ಈ ಕಡೆ ಇರೋದಕ್ಕೆ ಅಷ್ಟೇ. ಓಕೆನಾ. ಹಲೋ ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಸ್ಪ್ಯಾಮ್ ಆಫ್ 1 to 6 ಅಂದರೆ ಇಲ್ಲಿ 0 ಈ 1 2 3 4 5 ಅಷ್ಟೇ, ಯಾಕೆ ಕಾಮನ್ 5. ಓಕೆನಾ. ಎಲ್ಲೆಲ್ಲೋ ಕಾಮ ಪ್ರಿಂಟ್ ಆಗುತ್ತೆ. 6 ಅದ್ರ ಹಿಂದಿನ ಮಟ್ಟ ಪ್ರಿಂಟ್ ಆಗುತ್ತೆ. ಓಕೆನಾ. ಸ್ಪ್ಯಾಮ್ ಆಫ್ 4 ಅಂದರೆ 0. ಸ್ಪ್ಯಾಮ್ ಆಫ್ ಟಿಲ್ 5 ಅಂದರೆ 0 to 5ಗಿಂತ ಮುಂಚೆ 4 1 0 1 2 3 4 ಎಲ್ಲೋ ಪ್ರಿಂಟ್ ಆಗುತ್ತೆ. 5 ಅಂದರೆ 4 ಮಟ್ಟ ಪ್ರಿಂಟ್ ಆಗುತ್ತೆ. 0 1 2 3 4 ಮಟ್ಟ. ಓಕೆನಾ. ಹಂಗೆ ಸ್ಪ್ಯಾಮ್ ಆಫ್ -1 ಅಂದರೆ ಈ ಲಾಸ್ಟಿಂದ ಇದು ಎಕ್ಸ್ಕ್ಲಮೇಟರಿ ಮಾರ್ಕ್ ಪ್ರಿಂಟ್ ಆಗುತ್ತೆ. ಓಕೆನಾ. ಸ್ಪ್ಯಾಮ್ ಆಫ್ 7ಇಂದ ಜಾಸ್ತಿ ಅಂದರೆ 0 1 2 3 4 5 6 7 7ಇಂದ ಜಾಸ್ತಿ ಅಂದರೆ ಇಲ್ಲಿ ನೋಡ್ರಿ, ಹೆಚ್ ಅಂದರೆ 0, ಇ ಅನ್ನೋದು 1, ಎಲ್ ಅನ್ನೋದು 2, ಇನ್ನೊಂದು ಎಲ್ ಅನ್ನೋದು 3, ಇದು ಓ ಅನ್ನೋದು 4, ಇದು ಕಾಮ್ ಅನ್ನೋದು 5, ಇಲ್ಲಿ ಸ್ಪೇಸ್ ಇದೆ ನೋಡ್ರಿ, ಇದು 6, ಈ ಡಬ್ಲ್ ಅನ್ನೋದು 7. ಓಕೆನಾ. ಸ್ಪೇಸ್ ಕೌಂಟ್ ಮಾಡ್ಬೇಕು. ಡಬ್ಲ್ಯೂ ಅನ್ನೋದು 7ಇಂದ ಅಷ್ಟು ಪ್ರಿಂಟ್ ಮಾಡೋದಕ್ಕೆ 7ಇಂದ WRLD ಪ್ರಿಂಟ್ ಆಗುತ್ತೆ. ಓಕೆನಾ. ಇಲ್ಲಿಗೆ ನಿಮ್ಮದು
ಥರ್ಡ್ ಮಾಡ್ಯೂಲ್ ಮುಗಿಯುತ್ತೆ. ಎಕ್ಸ್ಟ್ರಾ ಕ್ವೆಷನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ. ಥ್ಯಾಂಕ್ ಯು.